ಮಕ್ಕಳೇ, ಇದು ಮ್ಯಾಥ್ಸ್ ಟೀಚರ್ಸ್ ಗ್ರೂಪಲ್ಲಿ ಬಂದಂತಹ ಒಂದು ಕ್ವಶನ್ ಪೇಪರ್ ಆಗಿರ್ತದೆ, ಕರ್ನಾಟಕ ಬೋರ್ಡ್ದು. ಇದನ್ನು ನೀವು ಮಾಡೆಲ್ ಕ್ವಶನ್ ಪೇಪರ್ ಅಂತ ತೊಗೊಳ್ಬೇಕು. ಹೇಗೆ ಮಾಡೆಲ್ ಕ್ವಶನ್ ಪೇಪರ್ ಅಂದರೆ, ಅದೇ ಟೈಪ್ದು ನಂಬರ್ಸ್ ಚೇಂಜ್ ಆಗ್ಬೋದು, ಅದೇ ಟೈಪ್ ಪ್ರಾಬ್ಲಮ್ಸ್ ಖಂಡಿತ ಬರುತ್ತೆ. ನೀವು ಏಕೆಂತ ಹೇಳಿದ್ರೆ ನೀವೆಲ್ಲ ಲೆಸನ್ಸನ್ನು ಇದರಲ್ಲಿ ಏನು ಮಾಡ್ತೀರ, ಟಚ್ ಮಾಡ್ಕೊಂಡು ಹೋಗ್ತೀರ ಎಲ್ಲ ಲೆಸನ್ಸನ್ನು. ಅದಕ್ಕೆ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಮಕ್ಕಳೇ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್, ಇದು ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಈಗ ನಾವು ಫಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀವಿ. ಮಲ್ಟಿಪಲ್ ಚಾಯ್ಸ್ ಆಗಿರುತ್ತೆ. ಮಲ್ಟಿಪಲ್ ಚಾಯ್ಸಲ್ಲಿ 8 ಕ್ವಶನ್ಸ್ ಇರುತ್ತೆ ಮಕ್ಕಳೇ. ಇದರಲ್ಲಿ ಫಸ್ಟು ನಿರ್ದೇಶಾಂಕ ಪಾಠದಲ್ಲಿ ಕೇಳಿದ್ದಾರೆ. ನಿರ್ದೇಶಾಂಕ ಪಾಠದಲ್ಲಿ ಆಗ ಒಂದು ಕ್ವಶನ್ ಬರುತ್ತೆ, ಒನ್ ವರ್ಡ್ ಆನ್ಸರ್ ಅಂತಿರೋದು ಗ್ಯಾರಂಟಿ ಆಯ್ತು ಈಗ ನಿಮಗೆ. ಇಲ್ಲಿ ಕೇಳಿರೋದು 3 ಮತ್ತು 4 ನಿರ್ದೇಶಾಂಕ ಅಕ್ಷದಿಂದ. ಇಲ್ಲಿ ಕೇಳಿರೋದೇನು, ಎಕ್ಸ್ ಅಕ್ಷದಿಂದ ಅಂತ ಕೇಳಿದ್ದಾರೆ ಅಲ್ವಾ. ಆಗ ನೀವೇನು ಮಾಡಬೇಕಂತ ಹೇಳಿದ್ರೆ, ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಇಲ್ಲಿ ಕೇಳಿರೋದು ನೋಡ್ಕೋಬೇಕು, ಇದೊಂದು ನೋಡ್ಕೋಬೇಕು. ಈಗ ನೋಡಿ, ಈ ರೀತಿ ಬೇಕಾದ್ರೂ ಕೇಳ್ಬೋದು, ಎಕ್ಸ್ ಅಕ್ಷ ಬೇಕಾದ್ರೂ ಕೇಳ್ಬೋದು, ವೈ ಅಕ್ಷ ಬೇಕಾದ್ರೂ ಕೇಳ್ಬೋದು. ಇಲ್ಲಿ ಎಕ್ಸ್ ಅಕ್ಷ ಅಂತ ಕೇಳಿದಾಗ ನಮಗೆ ವೈ ಅಕ್ಷದಲ್ಲಿ ಏನಿದೆ ನೋಡಿ, 4 ಅಂತಿದೆ ಅಲ್ವಾ. ಆಗ ಅದನ್ನು ಬರಿಬೇಕು. ಏನು ಬರಿತೀರಾ, 4 ಮಾನಗಳು ಅಂತ ಬರಿತೀರಾ. ಇದನ್ನು ಚಿತ್ರದಲ್ಲಿ ನಾವು ನೋಡಬೇಕು ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ, ಈ ರೀತಿ ಗ್ರಾಫನ್ನು ಬಿಡಿಸ್ಕೊಂಡಾಗ, ನಾವು ಗ್ರಾಫನ್ನು ಈ ರೀತಿ ಬಿಡಿಸ್ಕೊಂಡಾಗ ಇದು ಎಕ್ಸ್ ಅಕ್ಷ ಆಗುತ್ತೆ ಮಕ್ಕಳೇ, ಇದು ವೈ ಅಕ್ಷ ಆಗುತ್ತೆ. ಆಗ ಇಲ್ಲಿಂದ ವೈ ಅಕ್ಷಕ್ಕಿರೋ ದೂರ ಅಂತ ಹೇಳ್ತೀವಿ. ವೈಯಲ್ಲಿ ನಾವು 4 ಅಂತಲ್ವ ಕೊಟ್ಟಿರೋದಿಲ್ಲಿ, ಇದನ್ನು ಯಾವಾಗಲೂ ಫಸ್ಟ್ ನಾವು ಎಕ್ಸ್ ಅಂತ ತೊಗೋಬೇಕು, ಇದು ವೈ ಅಂತ ತೊಗೋಬೇಕು. ಅರ್ಥ ಆಯ್ತಲ್ವ. ಆಗ ವೈ ಅಕ್ಷದಿಂದ ಇರುವ ಎಕ್ಸ್ ಅಕ್ಷದಿಂದ ಇರುವ ದೂರ 4 ಆಗುತ್ತೆ, ವೈ ಅಕ್ಷದಿಂದ ಇರುವ ದೂರ 3 ಆಗುತ್ತೆ. ಇಲ್ಲಿ ಕೇಳಿರೋದು ಎಕ್ಸ್ ಅಕ್ಷದಿಂದ ಆಗಿರೋದ್ರಿಂದ ನೀವು 4 ಮಾನಗಳು ಅಂತ ಬರಿತೀರಾ. ಸೆಕೆಂಡ್ ಕ್ವಶನ್ಗೆ ಹೋದಾಗ 3 ಮತ್ತು 5ರ ಮಹತ್ತಮ ಸಾಮಾನ್ಯ ಅಪವರ್ತನ ಅಂದರೆ HCF ಅನ್ನು ಕೇಳಿದ್ದಾರೆ. 3 ಮತ್ತು 5 ಯಾವ ಮಗ್ಗಿಯಲ್ಲಿ ಹೋಗ್ತದೆ ನೋಡಬೇಕು. ಆಗ ನಿಮಗೆ ಗೊತ್ತು, ಒಂದೇ ಒಂದರಲ್ಲಿ ಹೋಗುವಂಥದ್ದು ಅಲ್ವಾ. ಇದು ಯಾವುದ್ರಲ್ಲಿ ಹೋಗೋದು, ಒಂದೇ ಮಗ್ಗಿಯಲ್ಲಿ ಮಾತ್ರ. ಎರಡೂ ಸಹ ಒಂದೇ ಮಗ್ಗಿಯಲ್ಲಿ ಹೋಗಬೇಕು. ಅದನ್ನು ಯಾವುದರಿಂದ ಡಿವೈಡ್ ಮಾಡ್ಬೋದು ನಾವು, 1ರಿಂದ ಮಾತ್ರ ಡಿವೈಡ್ ಮಾಡೋದ್ರಿಂದ ಅದರ ಮಹತ್ತಮ ಸಾಮಾನ್ಯ ಅಪವರ್ತನ ಏನಂತ ಬರಿತೀರಾ, 1 ಅಂತ ಬರಿತೀರಾ. ಈಗ ನೋಡಿ ಮಕ್ಕಳೇ, ಈಗ ಸಮಾಂತರ ಶ್ರೇಣಿಯಲ್ಲಿ ಒಂದು ಗ್ಯಾರಂಟಿ ಬರ್ತದೆ ಅಂತಿರೋದು. ಇದು HCF LCM ಪಾಠ ಇದೆಯಲ್ವಾ, ಆ ಪಾಠದಲ್ಲಿ ಬರುವಂಥದ್ದು. ಇಲ್ಲಿ 2x26 ಸಮಾಂತರ ಶ್ರೇಣಿಯಲ್ಲಿದ್ದಾಗ, ಆಗ ಸಮಾಂತರ ಶ್ರೇಣಿಯಲ್ಲಿ ಒಂದು ಕ್ವಶನ್ ಒನ್ ವರ್ಡ್ ಆನ್ಸರ್ ಕೇಳ್ತಾರೆ ಅಂತ ಆಯಿತು. ಇಲ್ಲಿ 2, x, 26 ಏನಂತ ಹೇಳಿದರೆ, ಶ್ರೇಣಿಯಾದಾಗ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಈಗ ನೋಡಿ, ಎಕ್ಸ್ 26 ಅಂತ ಕೊಟ್ಟಿದ್ದಾರೆ. ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ ಅಂತ ನಿಮಗೆ ಗೊತ್ತಿರಬೇಕು. ಮಧ್ಯಪದ ಸೂತ್ರ ಕಲ್ತಿದ್ದೀರಾ, ಯೋಚನೆ ಇರಬೇಕು. ಮಧ್ಯಪದ ಎಕ್ಸ್ ಇಸ್ ಈಕ್ವಲ್ ಟು ಏನು ಸೂತ್ರ, a+b/2 ಅಂತ ಫಾರ್ಮುಲಾ ಇದೆ. ಈ ಫಾರ್ಮುಲಾ ನಿಮಗೆ ಗೊತ್ತಿದ್ರೆ ಇಲ್ಲಿ ಯಾವುದು ಎ, ಇದನ್ನು ಎ ಅಂತ ತೊಗೊಳ್ತೀವಿ, ಇದನ್ನು ಏನಂತ ತೊಗೊಳ್ತೀವಿ, ಬಿ ಅಂತ ತೊಗೊಳ್ತೀವಿ. ಆಗ ಎ ವ್ಯಾಲ್ಯೂ ಎಷ್ಟು ತೊಗೊಳ್ತೀರಾ, 2 ಅಂತ ಬರಿತೀರಾ. ಪ್ಲಸ್ ಬಿ ಇದ್ದ ಜಾಗದಲ್ಲಿ ಏನು ಬರಿತೀರಾ, 26/2. ಈಗ ಏನು ಮಾಡಬೇಕು, ಇದೆರಡನ್ನು ಕೂಡಿಸ್ಕೊಳ್ಳಿ. 2 + 26 ಎಷ್ಟಾಗುತ್ತೆ, 28/2 ಆಗುತ್ತೆ. ಎಷ್ಟು ಬಂತು, 2ರಿಂದ ಭಾಗಿಸಿದಾಗ 2 1 2, 2 1 2, ಪುನಃ ಇದು ಸಹ ಅಷ್ಟೇ, 2 1 2, 2 4 8. ಸೊ ಆನ್ಸರ್ ಬಂದು ನಿಮಗೆ ಏನಾಗುತ್ತೆ, 14 ಬರುತ್ತೆ. 14 ಆನ್ಸರ್ ಇದೆಯಾ ಇಲ್ಲಿ, ಇದೆ ಅಲ್ವಾ. ಇದನ್ನು ಆನ್ಸರ್ ಅಂತ ಬರಿತೀರ. ನೆಕ್ಸ್ಟ್ P(x) = x². ನೋಡಿ, x² - 7x + 12 ಎಂಬ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ. ನೋಡಿ, ಪುನಃ ಇಲ್ಲಿ ಈ ಪಾಠದಲ್ಲಿ ಸಹ ಬಹುಪದೋಕ್ತಿ ಪಾಠದಲ್ಲಿ ಒನ್ ವರ್ಡ್ ಆನ್ಸರ್ ಕೇಳ್ತಾರೆ. ಏನು ಕೇಳಿದ್ದಾರೆ ಇಲ್ಲಿ, ಬಹುಪದೋಕ್ತಿಯ ಮೊತ್ತ. ಆಗ ನಮಗೆ ಏನು ಯೋಚನೆ ಬರಬೇಕು, ಸೂತ್ರಗಳು ಯೋಚನೆ ಬರಬೇಕು. ಸೂತ್ರ ಗೊತ್ತಿದೆಯಾ, ಯಾವ ಸೂತ್ರ, ಆಲ್ಫಾ ಪ್ಲಸ್ ಬೀಟಾ ಅಥವಾ m+n ಅಂತ ಬೇಕಾದರೂ ತೊಗೋಬೋದು ಮಕ್ಕಳೇ. ನೀವು ಸೂತ್ರ ಕಲ್ತಿದ್ರೆ ಮೊತ್ತ ಅಂತ ಬಂದ ತಕ್ಷಣ, ಗುಣಲಬ್ಧ ಅಂತ ಬಂದ ತಕ್ಷಣ ನೀವು ಆ ಸೂತ್ರ ನಿಮಗೆ ಏನಾಗಬೇಕು, ನೆನಪಿಗೆ ಬರಬೇಕು. ಬಂದರೆ ನೀವು ಏನಾಗುತ್ತೆ, ನೀವು ಕಲ್ತಿದ್ದೀರಾ ಅಂತ. ಈಗ ನಾನು ಹೇಳುವಾಗಲೇ ನಿಮಗೆ ಅದು ಯೋಚನೆಗೆ ಬಂದಿದ್ದರೆ ನೀವು ಅದನ್ನು ಕರೆಕ್ಟಾಗಿ ಮಾಡ್ತೀರಾ. ಏನು ಬರ್ತೀರಾ, ಆಲ್ಫಾ ಪ್ಲಸ್ ಬೀಟಾ. ಬೇಕಾದರೆ ಆಲ್ಫಾ ಪ್ಲಸ್ ಬೀಟಾನು ತೊಗೋಬೋದು. ನೀವೇನಂತ ತೊಗೋಬೋದು, m+n ಅಂತ ಕಲಿಸಿದ್ರೆ ನಿಮಗೆ, ಆಗ ನೀವು m+n ಅಂತಲೇ ತೊಗೊಳ್ಬೋದು ಮಕ್ಕಳೇ. ನೀವು ಅಯ್ಯೋ ಮೇಡಮ್ನ m+n ಹೇಳ್ತಿದ್ದಾರೆ, ನಮ್ಗೆ ಆಲ್ಫಾ ಪ್ಲಸ್ ಬೀಟಾ ಅಂತ ಹೇಳಿದ್ರು, ಯಾವ್ದು ಬೇಕಾದ್ರೂ ತೊಗೋಬೋದು. ಈ ಕ್ವಶನಲ್ಲಿ ಏನು ಕ್ವಶನ್ ಕೊಟ್ಟಿದ್ದಾರೆ ಅಲ್ಲಿ, x² - 7x + 12 ಅಂತ ಕೊಟ್ಟಿದ್ದಾರೆ. ಯಾವಾಗಲೂ ನಮ್ಗೆ ಗೊತ್ತಿರಬೇಕು, ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನು, ಆದರ್ಶ ರೂಪ ax² + bx + c = 0. ಇಲ್ಲಿ ಎ ವ್ಯಾಲ್ಯೂ ಬಂದು ಏನಾಗುತ್ತೆ, ಮೊದಲನೇದು ಇದು ಎ ವ್ಯಾಲ್ಯೂ ಆಯಿತಾ. ಈಗ ಏನಾಯ್ತು, ಇಲ್ಲಿ ಎ ವ್ಯಾಲ್ಯೂ ಬಂದು ಏನೂ ಇಲ್ಲ, ಆಗ 1 ಅಂತ ಅರ್ಥ. ಆಗ ನಾವು ಎ ಅನ್ನು ಏನಂತ ತೊಗೊಳ್ತೀವಿ, 1 ಅಂತ ತೊಗೊಳ್ತೀವಿ. ಬಿ ವ್ಯಾಲ್ಯೂ ಬಂದು ಇದು ಬಿ,
ಇದು ಬಿ ವ್ಯಾಲ್ಯೂ ಬಂದು ಏನಾಗುತ್ತೆ 7 ಆಗುತ್ತೆ. ಬಿ ವ್ಯಾಲ್ಯೂ 7 ಆಗುತ್ತೆ. ಸಿ ಅಂತ ಹೇಳೋದು ಎಷ್ಟಾಗುತ್ತೆ 12 ಆಗುತ್ತೆ. ಈಗ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ಇದಕ್ಕೆ ಮೈನಸ್ ಬಿ, ಮೈನಸ್ ಫಾರ್ಮುಲಾದಲ್ಲೇ ಇರೋದು ಅದನ್ನು ಹಾಗೇ ಬರ್ಕೊಳ್ಳಿ. ಇಲ್ಲಿ ಬಿ ಅಂತ ಹೇಳೋದು -7 ಆಗಬೇಕು. ಇಂಪಾರ್ಟೆಂಟ್ ನೋಡಿ, ಇಲ್ಲಿ -7, ಇಲ್ಲಿರೋದು -7 ವಿತ್ ಸೈನ್ ತೊಗೋಬೇಕು. ಸೈನ್ ಇಂಪಾರ್ಟೆಂಟ್ ಮಕ್ಕಳೇ, ಸೈನಲ್ಲೇ ತಪ್ಪಾಗೋದು ಮಕ್ಕಳಿಗೆ, ಅರ್ಥ ಆಯ್ತಲ್ವಾ? ಇಂಟು -7 ಬೈ ಎ ಅಂತ ಹೇಳಿದ್ರೆ ಎಷ್ಟು ತೊಗೊಳ್ತೀರಾ 1. ಆಗ ಮೈನಸ್ ಇಂಟು ಮೈನಸ್ ನೀವು ಇದನ್ನು ಕಲ್ತಿದ್ದೀರಾ, ಪ್ಲಸ್ 7/1 ಒಂದರಿಂದ ಬಾಕ್ಸಿದ್ರು ನಮಗೆ 7 ಬರುತ್ತೆ. ಸೊ ಆನ್ಸರ್ ಏನಾಗಿದೆ 7 ಆಗಿದೆ. ಆಗ ನಮ್ಮ ಆನ್ಸರಲ್ಲಿದೆ ಆಪ್ಷನ್ ಇಲ್ಲಿ -7 ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಏನೋ ಜಸ್ಟ್ ಪ್ರಿಂಟಿಂಗ್ ಮಿಸ್ಟೇಕ್ ಇದೆ. ಏನಾಗಬೇಕಿತ್ತು +7 ಆಗುತ್ತೆ. ಇದು ಆನ್ಸರ್ +7 ಆಗಬೇಕಿದು. ಇದು ಪ್ಲಸ್ ಆನ್ಸರ್ ನಮಗೆ ಗೊತ್ತಿದೆಯಲ್ಲ, ನಾವು ಕರೆಕ್ಟ್ ಮಾಡಿರೋದ್ರಿಂದ ನಮ್ಗೆ ಗೊತ್ತು. ನೀವು ಯಾವುದೇ ಕ್ವಶನ್ಸ್ ಅಕಸ್ಮಾತ್ ರಾಂಗ್ ಆದರೂ ಸಹ ಅಟೆಂಡ್ ಮಾಡಿದ್ರೆ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ. ಅಯ್ಯೋ -7 ಬಂದಿದೆ, ನಂಗೆ +7 ಇಲ್ಲೆಲ್ಲೂ ಆನ್ಸರ್ ಇಲ್ಲ, ಸುಮ್ಮನೆ ಬಿಟ್ಟು ಹೋದರೆ ಈಗಲಿಂದನೇ ಕಲ್ತ್ಕೋಬೇಕು. ಫೈನಲ್ ಎಕ್ಸಾಮ್ಗೂ ಇದು ಕೌಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ 2x + 3y - 9 = 0. ನೋಡಿ ಮಕ್ಕಳು, ಇದೆಲ್ಲ ಮೋಸ್ಟ್ಲಿ ರಿಪೀಟೆಡ್ ಕ್ವಶನ್ಸು. ಬಹುಪದೋಕ್ತಿ ಶೂನ್ಯತೆ ಮೊತ್ತ ಕೇಳಿದ್ದಾರೆ. ನಿಮಗೆ ಶೂನ್ಯತೆ ಗುಣಲಬ್ಧ ಕೇಳ್ಬೋದು. ಶೂನ್ಯತೆ ಗುಣಲಬ್ಧ ಅಂತ ಹೇಳಿದ ತಕ್ಷಣ α × β = c/a ಆಗುತ್ತೆ ಅಲ್ವಾ? ನೆಕ್ಸ್ಟ್ ಇಲ್ಲಿ ಬಂದಾಗ ಈ ಬಹುಪದೋಕ್ತಿಯಲ್ಲಿ ಇದಂತೂ ಗ್ಯಾರಂಟಿ ಬರುವಂಥ ಕ್ವಶನ್ಗಳಲ್ಲಿ ಒಂದು. ಇಲ್ಲಿ ಪ್ರತಿನಿಧಿಸುವ ರೇಖೆಗಳು ಕೇಳಿದ್ದಾರೆ. ಇಲ್ಲದಿದ್ದರೆ ಏನು ಕೇಳ್ಬೋದು ಅಂದರೆ ಎಷ್ಟು ಪರಿಹಾರ ಇದೆ ಅಂತ ಕೇಳ್ತಾರೆ. ಇದನ್ನು ನೋಡಿದ ತಕ್ಷಣ ನಿಮ್ಗೆ ಏನು ಬರಬೇಕು, ಯೋಚನೆ ಬರಬೇಕು, +3y - 9 = 0. ನೆಕ್ಸ್ಟ್ ಒನ್ ಕೊಟ್ಟಿದ್ದಾರೆ 4x + 6y - 18 ಅಲ್ವಾ = 0 ಅಂತ ಕೊಟ್ಟಿದ್ದಾರೆ. ಮಕ್ಕಳೇ, ಇದನ್ನು ನಾವು ಇದ್ರದ್ದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರ್ಕೋಬೇಕು. a1x + b1y + c1 = 0. ನೆಕ್ಸ್ಟ್ a2x + b2y + c2 = 0. ಸೊ ಇಲ್ಲಿ ನಮಗೆ ಫಾರ್ಮುಲಾ ಏನು ಗೊತ್ತಿದೆ, a1/a2 ಸೈನೆಲ್ಲ ಹಾಕಬೇಡಿ, ಫಸ್ಟು ನೋಡೋಣ. b1/b2 ಆಮೇಲೆ ಗೊತ್ತಿರೋದು c1/c2 ಅಂತ ಗೊತ್ತಿದೆ. ಸೊ a1 ಅಂತ ಹೇಳಿದ್ರೆ ಏನು, ಹೀಗೆ ಬರ್ಕೊಂಡ್ರೆ ಈಸಿ ಮಕ್ಕಳೇ, ಒಂದ್ರ ಕೆಳಗೆ ಒಂದು ಬರ್ಕೊಳ್ಳಿ, ಆಗ ನಿಮ್ಗೆ ಈಸಿ ಆಗುತ್ತೆ. ಲಾಸ್ಟ್ ಪ್ರಾಬ್ಲಮ್ ಅಷ್ಟೇ, ಪ್ರೀವಿಯಸ್ ಪ್ರಾಬ್ಲಮ್ಸ್ನು ನೀವು ಹಾಗೆ ಮಾಡಿದರೆ ನಿಮ್ಗೆ ಸ್ವಲ್ಪ ಈಸಿ ಆಗುತ್ತೆ. ಆಗ a1 ಅಂತಿದ್ದ ಪ್ಲೇಸಲ್ಲಿ ಏನು ಬರಿಬೇಕು ನೀವು, 2/a2 ಇದ್ದ ಪ್ಲೇಸಲ್ಲಿ ಏನು ಬರಿತೀರಾ, 4 ಅಂತ ಬರಿತೀರಾ. ಇಲ್ಲಿ b1 ಅಂತ ಇದ್ದಾಗ 3 ಅಂತ ಬರಿತೀರಾ, ಬೈ b2 ಅಂತ ಹೇಳಿದಾಗ 6 ಅಂತ ಬರಿತೀರಾ. c1 ಇದ್ದಲ್ಲಿ -9, ಸೈನ್ ಈಸ್ ಇಂಪಾರ್ಟೆಂಟ್ ಮಕ್ಕಳೇ, ಚಿಹ್ನೆಗಳು ತುಂಬ ಇಂಪಾರ್ಟೆಂಟ್, ಅದರಲ್ಲೇ ತಪ್ಪೋಗೋದು. ಇಲ್ಲಿ c2 ಅಂತ ಹೇಳಿದ್ರೆ -18 ಇದೆ. ಇಲ್ಲಿ ನೋಡಿ, ಇದು c2, ಈ ಪ್ಲೇಸಲ್ಲಿರೋದು c2 -18. ಸೊ -18 ಅಂತ ಬರಿತೀರಾ. ಈಗ ನೀವು ನೋಡಬೇಕಾಗಿದ್ದು ಇದೆರಡು ಯಾವುದಾದ್ರೂ ಒಂದೇ ಮಗ್ಗಿಯಿಂದ ಹೋಗುತ್ತೆ ಅಲ್ವಾ? 2 1 2, 2 2 4. ಇದು ಅಷ್ಟೇ, 3 1 3, 3 2 6. ಈ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 9 1 9, 9 2 18. ಎಲ್ಲ 1/2 1/2 1/2 ಎಲ್ಲ 1/2 ಬಂತು. ಆಗ ನಾವೇನು ಬರಿಬೋದು, ಇದೇನಾಗಿದೆ ಎಲ್ಲ ಈಕ್ವಲ್ ಆಗಿದೆ. ಅರ್ಥ ಆಯ್ತಾ ಮಕ್ಕಳೇ? ಅದಕ್ಕೆ ನಾನು ಈಗ ಸ್ಪೇಸ್ ಬಿಟ್ಕೊಂಡಿದ್ದು. ಎಲ್ಲ ಈಕ್ವಲ್ ಆದರೆ ಕಂಡೀಷನ್ ಏನಿದೆ, ರೇಖೆಗಳು ಐಕ್ಯಗೊಳ್ಳುತ್ತದೆ. ಎಂಥ ರೇಖೆಗಳು? ಐಕ್ಯಗೊಳ್ಳುವ ರೇಖೆಗಳು. ಒಂದು ವೇಳೆ ಅವ್ರ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ ನೋಡೋಣ, ಅವ್ರು ಕೇಳಿರೋಂಥದ್ದು ಎಂತಹ ರೇಖೆಗಳು. ಆಗ ನೀವು ಯಾವುದಕ್ಕೆ ಅಂಡರ್ಲೈನ್ ಆನ್ಸರ್ ಬರಿಬೇಕಾಗುತ್ತೆ, ಐಕ್ಯಗೊಳ್ಳುವ ರೇಖೆಗಳು ಅಂತ ಬರಿಬೇಕಾಗುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಆಗ ನೆಕ್ಸ್ಟ್ ಕೇಳಿದರೆ ಈ ಕೆಳಗಿನ ವರ್ಗ ಸಮೀಕರಣವು, ನೋಡಿ ವರ್ಗ ಸಮೀಕರಣ ಕೇಳಿದ್ದಾರೆ. ನಿಮಗೆ ಗೊತ್ತಿದೆ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ಏನಿದೆ, ax² + bx + c = 0. ಹೌದಾ? ax² + bx + c = 0. ಈಗ ನಾವು ಇದನ್ನು ಬರೀ ವರ್ಗ ಸಮೀಕರಣ ಅಂತ ಕೇಳಿರೋದ್ರಿಂದ ಇಲ್ಲೂ ಸ್ಕ್ವಯರ್ ಇದೆಯಪ್ಪ, ಇಲ್ಲೂ ಸ್ಕ್ವಯರ್ ಇದೆ, ಇಲ್ಲೆಲ್ಲ ಕ್ಯೂಬ್ ಇದೆ, ಇಲ್ಲಿ ಸ್ಕ್ವಯರೇ ಇಲ್ಲ, ಅದನ್ನ ಬಿಟ್ಟಕ್ಕೆ ಇದೆರಡು ಆಪ್ಷನ್ಸಿಂದ ಹೋಗುತ್ತೆ. ಇದು ಇಲ್ಲಿನೂ ಸ್ಕ್ವಯರ್ ಇದೆ, ಇಲ್ಲಿನೂ ಸ್ಕ್ವಯರ್ ಇದೆ. ನಿಮಗೆ ಕನ್ಫ್ಯೂಷನ್ ಆಗಬಾರ್ದು. ಯಾಕೆ ಅಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ಆದರ್ಶ ರೂಪ ಏನು, ax² + bx + c = 0 ಆಗಿರೋದ್ರಿಂದ ನೀವು ಇದನ್ನೇ ಬರಿಬೇಕಾಗುತ್ತೆ. ax² + bx + c = 0 ಆಗುತ್ತೆ. ಆಗ ಆನ್ಸರ್ ಏನಾಗುತ್ತೆ, ಡಿ ಆಗುತ್ತೆ. ನೆಕ್ಸ್ಟ್
ತ್ರಿಭುಜ ಎ ಬಿ ಸಿಯಲ್ಲಿ ಎಕ್ಸ್ ವೈ ಸಮಾನಾಂತರ ಪ್ಯಾರಲಲ್ ಬಿ ಸಿ ಈ ಕೆಳಗಿನ ಹೇಳಿಕೆ. ಮಕ್ಕಳೇ, ಈ ರೀತಿ ಬಂದ ತಕ್ಷಣ ನಿಮ್ಗೆ ಏನು ಗೊತ್ತಾಗಬೇಕು ಅಂತೇಳಿದ್ರೆ ತೇಲ್ಸನ ಪ್ರಮೇಯ, ತೇಲ್ಸನ ಥಿಯರಮ್ದು ಚಿತ್ರ ನಿಮ್ಮ ಕಣ್ಮುಂದೆ ಬರಬೇಕು ಮಕ್ಕಳೇ. ತೇಲ್ಸನ ಪ್ರಮೇಯ ಬಂದ ತಕ್ಷಣ ನೀವೇನು ಮಾಡ್ತೀರಾ, ತಗೊಳ್ತೀರಾ. ಓಕೆ, ಈ ತ್ರಿಭುಜದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ತೇಲ್ಸನ ಪ್ರಮೇಯದಲ್ಲಿ ಇನ್ನೊಂದು ರೇಖೆ ಬಂದಾಗ, ಇದ್ರ ಮಧ್ಯದಲ್ಲಿ ಒಂದು ರೇಖೆ ಬಂದಾಗ ಏನಾಗುತ್ತೆ, ಎ ಎಕ್ಸ್ ಬೈ ಎ ಬಿ ಈಕ್ವಲ್ ಟು ಎ ವೈ ಬೈ, ನೋಡಿ ಎ ಎಕ್ಸ್ ಬೈ ಎ ಬಿ ಈಕ್ವಲ್ ಟು ಎ ವೈ ಬೈ ಎ ಸಿ ಅಂತ ಕೊಟ್ಟಿದ್ರೆ ಸರಿಯಾಗಿಬಿಡ್ತಿತ್ತು. ಅವ್ರು ಏನು ಮಾಡಿದ್ರು, ಇದನ್ನು ಎ ಸಿಯನ್ನು ಮೇಲೆ ಬರೆದ್ಬಿಟ್ಟು ಕೆಳಗೆ ಎ ವೈ ಅಂತ ಕೊಟ್ಟರು. ಸೊ ಇದು ರೈಟ್. ಅವ್ರು ಕೊಟ್ಟಿರೋಂಥ ಆಪ್ಷನ್ಸ್ ಎ ಆಪ್ಷನ್ ರಾಂಗ್ ಆಗಿದೆ. ಸೆಕೆಂಡ್ ಆಪ್ಷನ್ ಬಂದು ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎ ಎಕ್ಸ್ ಎಲ್ಲಿದೆ, ಇಲ್ಲಿದೆ, ಎ ಎಕ್ಸ್ ಬೈ ಎಕ್ಸ್ ಬಿ ಅಲ್ವಾ, ಈಕ್ವಲ್ ಟು ಎ ವೈ ಬೈ ವೈ ಸಿ ಅಂತ ಕೊಟ್ಟಿದ್ದಾರೆ. ಅದು ಕರೆಕ್ಟ್ ಇದೆ ನೋಡಿ, ಎ ಎಕ್ಸ್ ಬೈ ಎಕ್ಸ್ ಬಿ ಅಥವಾ ಬಿ ಎಕ್ಸ್ ಈಕ್ವಲ್ ಟು ಎ ವೈ ಬೈ ವೈ ಸಿ. ಮಕ್ಕಳೇ, ಇದು ಗೊತ್ತಿದ್ದರೆ ನೀವು ಪ್ರಾಬ್ಲಮ್ಸ್ 2 ಮಾರ್ಕ್ಸ್ಗೆ ಪ್ರಾಬ್ಲಮ್ಸ್ ಬಂದರೂ ನೀವು ಮಾಡಲಿಕ್ಕೆ ಈಸಿ ಆಗುತ್ತೆ. ಅದಕ್ಕೆ ಇದನ್ನು ನಿಮ್ಗೆ ಗೊತ್ತಿರಬೇಕು, ಹೇಗೆಲ್ಲ ಪ್ರಾಬ್ಲಮ್ಸಿಗೆ ಏನು ವ್ಯಾಲ್ಯೂ ಕೊಟ್ಟಿದ್ದಾರೆ ನೋಡಿಕೊಂಡು ಅದ್ರ ಮೇಲೆ ನೀವು ತೇಲ್ಸನ ಇದನ್ನು ಕೊರೊಲರಿಯನ್ನು ಬಳಸ್ಕೊಂಡು ನೀವೇನು ಮಾಡಬೇಕಾಗುತ್ತೆ, ಲೆಕ್ಕಗಳನ್ನ ಮಾಡಬೇಕಾಗುತ್ತೆ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಯಾವುದರಲ್ಲಿ, ಇದರಲ್ಲಿ. ನೆಕ್ಸ್ಟ್ ಕ್ವಶನ್ ಬಂದು, ಒಂದು ಸಮಾಂತರ ಶ್ರೇಣಿಯಲ್ಲಿ ಎನ್ನನೇ ಪದವು ಕೊಟ್ಟಿದ್ದಾರೆ, ಇದೇ ಕೊಟ್ಬಿಟ್ಟಿದೆ, ಫಾರ್ಮೇಟ್ ಕೊಟ್ಟಿರ್ತಾರೆ. ಎ ಎನ್ ಈಕ್ವಲ್ ಟು 4n+5 ಆದಾಗ 5ನೇ ಪದವನ್ನು ಕಂಡುಹಿಡಿಯಿರಿ. ಏನೂ ಇಲ್ಲ ಮಕ್ಕಳೇ, 5ನೇ ಪದ ಕಂಡುಹಿಡಿಯಿರಿ. ಇಲ್ಲಿ ಕೊಟ್ಬಿಟ್ಟಿದ್ದಾರೆ 4n+5. ಇದನ್ನು ಇದೇ ಕೊಡಬೇಕು ಅಂತಿಲ್ಲ, ಇದು ಅಷ್ಟೇ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್. ರಿಪೀಟ್ ಈ ಥರ ಕ್ವಶನ್ಸ್ ಫಾರ್ಮೇಟಲ್ಲಿ ಇರುತ್ತೆ. ಈಗ 4n ಅಂತ ಹೇಳಿದ ತಕ್ಷಣ ನಾವೇನು ಮಾಡ್ತೀವಿ, 4 ಇಂಟು n ಇದ್ದ ಜಾಗದಲ್ಲಿ ಎಷ್ಟು ಬರಿಬೇಕು ನಾವು, n ಇದ್ದ ಜಾಗದಲ್ಲಿ ಅವ್ರು ಕೊಟ್ಟಿರೋದು 5ನೇ ಪದ ಅಂತ. ಆಗ ನಾವಿಲ್ಲಿ 5 ಅಂತ ಬರೆದು +5, ಆಗ 4 5 ಎಷ್ಟಾಗುತ್ತೆ, 20 +5 25. ನಿಮ್ಗೆ ಈ ಥರ ಪ್ರಾಬ್ಲಮ್ಸ್ ಮಾಡಿಸಿರ್ತಾರೆ, ಟೆಸ್ಟಲ್ಲೆಲ್ಲ ಕೊಟ್ಟಿರ್ತಾರೆ, ನಿಮಗೆ ಗೊತ್ತಿರುತ್ತೆ. ಗೊತ್ತಿಲ್ಲದವರು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಮಕ್ಕಳಿಗೆ. ಯಾರಿಗೆಲ್ಲ ಇದು ಮಾಡಿದ್ದು ಯೋಚನೆ ಇಲ್ವೋ ಅವ್ರು ಏನು ಮಾಡಬೇಕಂದ್ರೆ ಎಕ್ಸಸೈಸನ್ನು ತೆಗೆದುಬಿಟ್ಟು, ನೀವು ನೋಟ್ಸ್ ನೋಡಿ ದಯವಿಟ್ಟು ಕಲಿಬೇಡಿ ಮ್ಯಾಥ್ಸನ್ನು, ನೀವು ಟೆಕ್ಸ್ಟ್ ಬುಕ್ಕನ್ನು ತೆಗೆದು ಅದನ್ನು ಮಾಡ್ತಾ ಹೋಗಿ. ಆಗ ನಿಮ್ಗೆ ಗೊತ್ತಾಗುತ್ತೆ. ಇದು ಗೊತ್ತಾಗಿಲ್ಲ, ಟೆಕ್ಸ್ಟ್ ಬುಕ್ ನೋಡೋದಕ್ಕೆ ಕ್ವಶನ್ಸ್ ನೋಡೋದಕ್ಕೆ ಅಲ್ಲೇನು ಆನ್ಸರ್ ಇರೋಕ್ಕಿಲ್ಲ. ಯಾವಾಗ ನೀವು ಟೆಕ್ಸ್ಟ್ ಬುಕ್ ನೋಡ್ಕೊಂಡು ಆನ್ಸರ್ ಕಲಿತೀರೋ ಆಗ ನಿಮ್ಗೇನಾಗುತ್ತೆ, ಅಲ್ಲೇ ಆನ್ಸರ್ ಇರುತ್ತೆ, ನೀವು ನೋಡಿಕೊಂಡು ಮಾಡ್ತೀರಾ. ಅದು ನಿಮ್ಮದು ಒಂದು ವೀಕ್ನೆಸ್. ಮ್ಯಾಥ್ಸ್ ಕಲಿಯೋದು ಆಗಲ್ಲ. ಮ್ಯಾಥ್ಸ್ ಹೇಗೆ ಕಲಿಬೇಕು ಅಂದರೆ ಟೆಕ್ಸ್ಟ್ ಬುಕ್ಕನ್ನು ತೆಗಿಬೇಕು, ಟೆಕ್ಸ್ಟ್ ಬುಕ್ ನೋಡ್ಕೊಂಡು ಮ್ಯಾಥ್ಸ್ ಮಾಡಬೇಕು. ಆಮೇಲೆ ತಪ್ಪಾದರೆ ಮಾತ್ರ ನೀವು ನೋಟ್ಸನ್ನು ರೆಫರ್ ಮಾಡಬೇಕು. ಅರ್ಥ ಆಯ್ತಲ್ಲ. ಗೊತ್ತೇ ಆಗಲಿಲ್ಲ ಹೇಗೆ ಬಂದಿದೆ ಅಂತ, ಆಗ ನಿಮಗೆ ಗೊತ್ತೇ ಆಗಲಿಲ್ಲ ಅಂತ ಹೇಳಿದ ಸಂದರ್ಭದಲ್ಲಿ ಏನು ಮಾಡ್ಕೊಳ್ಬೇಕು, ನೀವು ಸ್ವಲ್ಪ ಈ ಥರ ವೀಡಿಯೋಸ್ಗಳನ್ನ ನೋಡಿ ಅರ್ಥ ಮಾಡ್ಕೊಳ್ಬೇಕು. ಓಕೆ, ಇಲ್ಲ ನಿಮ್ಮ ಟೀಚರ್ಸ್ನ ಕೇಳಿ ಅರ್ಥ ಮಾಡ್ಕೋಬೇಕು. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಇದು ಸಹ 1 ವರ್ಡ್ ಆನ್ಸರೇ, ಆದರೆ ಇದರಲ್ಲಿ ಸ್ಟೆಪ್ಪಿಗೆ ಮಾರ್ಕ್ ಇದೆ. ಇಲ್ಲಿಂದ 1 ವರ್ಡ್ ಆನ್ಸರ್ 1 to 8ಗೆ ಸ್ಟೆಪ್ಪಿಗೆ ಮಾರ್ಕ್ಸ್ ಏನಿಲ್ಲ ಮಕ್ಕಳು. ನಿಮಗೆ ನಿಮಗೆ ಆನ್ಸರ್ ಸಿಗಬೇಕಾದ್ರೆ ಸ್ಟೆಪ್ ಮಾಡಲೇಬೇಕು. ಸೊ ಯು ಹ್ಯಾವ್ ಟು ಡೂ ಇಟ್. ಓಕೆ, ಎಕ್ಸ್ಟ್ರಾ ಎಲ್ಲಾದರೂ ಒಂದು ಸ್ಪೇಸಲ್ಲಿ ನೀವು ಪೆನ್ಸಿಲಲ್ಲಿ ಮಾಡಬೇಕು. ಒಂದು ರೈಟ್ ಸೈಡಲ್ಲಿ ಯಾವಾಗಲೂ ನೀವು ಒಂದು ಪೇಜ್ ತೊಗೊಂಡಾಗ ರೈಟ್ ಸೈಡಿಗೆ ಒಂದು ಲೈನ್ ಹಾಕ್ಕೊಳ್ತೀರಾ, ಅಲ್ಲಿ ರಫ್ ವರ್ಕ್ ಮಾಡಿಕೊಂಡು ನೀಟಾಗಿ ಬರೀರಿ ಮಕ್ಕಳೇ. ಓನ್ಲಿ ಆನ್ಸರ್ ವಿ ನೀಡೆಡ್, ಬಟ್ ದ ಥಿಂಗ್ ಈಸ್ ಯು ಶುಡ್ ನೋ ದ ಮೆಥಡ್ ಗೊತ್ತಿರಬೇಕು. ಓಕೆ, ಈಗ ನಾವು ಇದು ಮಾಡೋಣ. 9ನೇ ಕ್ವಶನ್ ಏನು ಕೇಳಿದ್ದಾರೆ, 5 to ಏನಂತ ಕೊಟ್ಟಿದ್ದಾರೆ, 5 ಘಾತ 2 ಇಂಟು 2 ಮತ್ತು 2 ಘಾತ, ಇದನ್ನು ಕೆಳಗೇನೆ ಬರಿತೀನಿ, 2 ಘಾತ 5 ಇಂಟು 5ರ ಮಾಸಾಹ ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ಏನಂತ ಕೇಳಿದ್ದಾರೆ, ಮಾಸಾಹ. ಮಕ್ಕಳು ನೀಟಾಗಿ ಈ ರೀತಿ ಬರ್ಕೊಳ್ಳಿ. ಬರ್ಕೊಂಡ ತಕ್ಷಣ ಮಾಸಾಹ ಕಂಡುಹಿಡಬೇಕಂದ್ರೆ ಮಹತ್ತಮ ಸಾಮಾನ್ಯ ಅಪವರ್ತನ ಕಂಡುಹಿಡಬೇಕು. ಸಣ್ಣ ಕ್ಲಾಸಿಂದನೂ ಕಲ್ತಿದ್ದೀರಾ, ಆದರೂ ತಪ್ಪು ಮಾಡ್ತೀರಾ. ಏನು ಮಾಡಬೇಕು ಅಂತೇಳಿದ್ರೆ ಇಲ್ಲಿ ನೋಡಿ, 5 2 ಕಡೆಯೂ ಇರುವಂಥದ್ದಾಗಿರಬೇಕು. ಮೇಲೇನೂ ಇರಬೇಕಂದ್ರೆ ಇದು ಒಂದು ನಂಬರ್ ಇದೊಂದು ನಂಬರ್ ಅಂತ, ಇಲ್ಲೂ ಇರಬೇಕು ಇಲ್ಲೂ ಇರುವಂಥ ನಂಬರ್ ಸೇಮ್ ಕಾಮನ್ ನಂಬರ್ ಆಗಿರಬೇಕು. ಈಗ ನನಗೆ ಈ 2 ಕಾಮನ್ ಇದೆ, ಇಲ್ಲಿ 2 to the power 5 ಇದೆ. 2 to the power 5 ಅಂದರೆ 2 5 ಟೈಮ್ಸ್ ಇದೆ ಅಂತ ಅರ್ಥ, 5 ಸಲ ಇದೆ ಅಂತ ಅರ್ಥ. ಆಗ ನಾವು ಇದನ್ನು ಒಂದು ತೊಗೊಳ್ತೀವಿ. ಮಾಸಾಹ ಬರಿಬೇಕಾದ್ರೆ 2 ಇಂಟು ಇಲ್ಲಿ 5 ಇದೆ, 5 ಘಾತ 2 ಇದೆ, ಚಿಕ್ಕದು ಯಾವುದಿಲ್ಲಿ 5, ಆಗ ಅದನ್ನು ತೊಗೊಳ್ತೀರಾ. ಈಕ್ವಲ್ ಟು 5 2 10. ಆ ಮಾಸಾಹ ಎಷ್ಟು,
10 ಆಗುತ್ತೆ. ಎಚ್ ಸಿ ಎಫ್ ಎಷ್ಟಾಗುತ್ತೆ 10. ನೀವು ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. ಇನ್ನೊಂದು ಹಿಂಟು, ಯಾವುದು ಚಿಕ್ಕದಿದೆಯೋ ಬಟ್ ರಿಪೀಟ್ ಆಗಿರಬೇಕು, ಎರಡರಲ್ಲೂ ರಿಪೀಟ್ ಆಗಿರಬೇಕು, ಇಲ್ಲೂ ಇರಬೇಕು ಇಲ್ಲೂ ಇರಬೇಕು, ಆದರೆ ಅದರಲ್ಲಿ ಚಿಕ್ಕದಿರಬೇಕು. ಯಾವ್ದು ಚಿಕ್ಕದು? 2. ಅದನ್ನು ಬರ್ಕೊಳ್ತೀರಾ. ಇಲ್ಲಿ ಎರಡು ಕಡೆನೂ 5 ಅಂತ ಹೇಳೋದು ರಿಪೀಟ್ ಆಗಿದೆ. ಇದರಲ್ಲಿ ಚಿಕ್ಕದು ಯಾವುದು? 5. ಅದನ್ನು ತಗೊಳ್ತೀರಾ. 2 × 5 = 10. ಆಗ ಎಚ್ ಸಿ ಎಫ್ ಬಂದು ಎಷ್ಟಾಗುತ್ತೆ? 10 ಆಗುತ್ತೆ. ಕ್ವಶನನ್ನು ಓದ್ಕೊಳ್ಳೋದು, ಅರ್ಥ ಮಾಡೋದು ತುಂಬ ಇಂಪಾರ್ಟೆಂಟ್. ಗಡಿಬಿಡಿಯಲ್ಲಿ ಓದಬೇಡಿ. ನನಗೆ ಗೊತ್ತಿಲ್ಲ ಅಂತೇಳಿ ಒಂದು ಮೈಂಡ್ಸೆಟ್ ಬೇಡ. ಯಾವಾಗಲೂ ಕ್ವಶನ್ ಪೇಪರ್ ಓದಬೇಕಾದ್ರೆ ನನಗೆ ಗೊತ್ತಿದೆ, ನಾನು ಕಲ್ತಿದ್ದೀನಿ, ಅದನ್ನು ಏನು ಕಲ್ತಿದ್ದೀನೋ ಅದನ್ನು ಕರೆಕ್ಟಾಗಿ ಬರೆದು ಬರ್ತೀನಿ ಅಂತೇಳೋ ಮೈಂಡ್ಸೆಟ್ಟಲ್ಲಿ ನೀವು ಎಕ್ಸಾಮ್ ಹಾಲಿಗೆ ಎಂಟ್ರ್ ಮಾಡಬೇಕು. ಫಸ್ಟೇ ನೆಗೆಟಿವ್ ಥಾಟಲ್ಲಿ ಹೋಗಬೇಡಿ. ಅಯ್ಯೋ ನಂಗೆ ಗೊತ್ತಿಲ್ಲ, ಮ್ಯಾಥ್ಸ್ ಕಷ್ಟ. ಮ್ಯಾಥ್ಸ್ ಕಷ್ಟ ಅಲ್ಲ, ಮ್ಯಾಥ್ಸ್ ಅಷ್ಟು ಸುಲಭ ಯಾವುದೂ ಇಲ್ಲ. ಸ್ವಲ್ಪ ಬರೆದ್ರು, ಫಾರ್ಮುಲಾಸ್ ಬರೆದ್ರು ನನಗೆ ಮ್ಯಾಥ್ಸ್ ಸಿಗ್ತದೆ ಅಂತ, ಮಾರ್ಕ್ಸ್ ಸಿಗ್ತದೆ ಅಂತ ಹೇಳುವಂತಹ ಒಂದು ಇದಿರಬೇಕು ಮಕ್ಕಳು. ಯಾವಾಗಲೂ ಪಾಸಿಟಿವ್ ಆ್ಯಟಿಟ್ಯೂಡ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಪಾಸಿಟಿವ್ ಆ್ಯಟಿಟ್ಯೂಡ್ ಇಟ್ಕೊಂಡು ಹೋದಾಗ ನಿಮಗೆ ಈಸಿಯಾಗಿ ಮಾಡ್ಬೋದು ಲೆಕ್ಕಗಳನ್ನ. ಈಗ ಇಲ್ಲಿ ಓದ್ಕೊಳ್ಳಿ ಮಕ್ಕಳೇ, ಕ್ವಶನನ್ನು ಕರೆಕ್ಟಾಗಿ ಓದಿ. ಒಂದು ಸಮಾಂತರ ಶ್ರೇಣಿಯ ಮೊದಲ 4 ಪದಗಳ ಮೊತ್ತ ಅಂತ ಹೇಳಿದ ತಕ್ಷಣ ನೀವು ಯಾವ ಫಾರ್ಮುಲಾ ಅಂತ ಕರೆಕ್ಟಾಗಿ ಯೋಚನೆ ಮಾಡಬೇಕು. ತುಂಬ ಫಾರ್ಮುಲಾ ಇದೆ. SN = n/2 2a ಅದು ಇದೆ. ಆದರೆ ಇಲ್ಲಿ ಕೇಳಿರೋಂಥದ್ದು ನೋಡಿ, ಮೊದಲ 4 ಪದಗಳ ಮೊತ್ತ ಮತ್ತು ಮೊದಲ 3 ಪದಗಳ ಮೊತ್ತ. ಡಿಫ್ರೆನ್ಸ್ ಒಂದೊಂದೇ ಇದೆ. ಈ ಥರ ಏನು ಫಾರ್ಮುಲಾ ಇದೆ ನಾವು ಕಲ್ತಿದ್ದೀವಿ? ಮೊತ್ತ ಬರಬೇಕು, ಎಸ್ ಬರಬೇಕು. ಮೊತ್ತ ಅಂತ ಹೇಳಿದ್ರೆ ಎಸ್ ಇರುತ್ತೆ. 4 ಪದಗಳ ಮೊತ್ತ 3 ಪದಗಳು ಹತ್ರ ಇದೆ. ಆಗ ಬರಬೇಕಾದ್ರೆ ಈ ಫಾರ್ಮ್ SN - SN-1. ಮಕ್ಕಳೇ, ತುಂಬ ಮಕ್ಕಳು ಏನು ಮಾಡ್ತೀರ ಅಂದರೆ ಫಾರ್ಮುಲಾ ಕಲಿಯೋಕ್ಕಿಲ್ಲ ಮಕ್ಕಳೇ, ಅದೊಂದೇ ನಿಮ್ಮದು ತಪ್ಪಾಗೋದು. ಫಾರ್ಮುಲಾ ಕಲ್ತ್ಬಿಟ್ರೆ ನಿಮಗೆ ನೋಡಿ ಟೇಬಲ್ಸ್ ಕಲಿಬೇಕು, ಮಗ್ಗಿ ಕಲಿಬೇಕು ಅಂತ ಹೇಳೋದೆಲ್ಲ ನಿಮಗೆ ಏನಂತ ಹೇಳಿದ್ರೆ ಮ್ಯಾಥ್ಸನ್ನು ಈಸಿ ಮಾಡ್ಕೊಳ್ಳಿಕ್ಕಿರುವಂಥ ಮೆಥಡ್ಗಳಿದು. ಫಾರ್ಮುಲಾನು ಅಷ್ಟೇ, ಫಾರ್ಮುಲಾ ಕಲ್ತ್ಬಿಟ್ರೆ ನಿಮ್ಗೆ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಾಕು. ಇಲ್ಲಿ ಏನು ಕೊಟ್ಟಿದ್ದಾರೆ ನಿಮಗೆ? S4 ಕೊಟ್ಟಿದ್ದಾರೆ ಅಲ್ವಾ? 4 ಪದಗಳ ಮೊತ್ತ ಎಷ್ಟು ಕೊಟ್ಟಿದ್ದಾರೆ? 20 ಕೊಟ್ಟಿದ್ದಾರೆ. ಮತ್ತು 3 ಪದಗಳ ಮೊತ್ತ ಎಷ್ಟು ಕೊಟ್ಟಿದ್ದಾರೆ? 12 ಕೊಟ್ಟಿದ್ದಾರೆ. ಸೊ ನಿಮಗೆ ಆ ಪದ 4ನೇ ಪದವನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ, AN ಅನ್ನು. AN = ಫಾರ್ಮುಲಾ ನಿಮ್ಗೆ ಏನು ಮಾಡಬೇಕು? ಜಸ್ಟ್ ಸಬ್ಸ್ಟ್ರಾಕ್ಟ್ ಕಳಿಬೇಕು. 20ರಿಂದ 12 ಕಳೆದಾಗ ನಿಮಗೆ ಎಷ್ಟು ಬರ್ತದೆ? 8. ಆಗ ಆನ್ಸರ್ ಏನಾಯಿತು? AN = 4ನೇ ಪದ ಎಷ್ಟು ಬಂತು? 8 ಆಗುತ್ತೆ. ಅರ್ಥ ಆಯ್ತಲ್ಲ? ತುಂಬ ಈಸಿ ಇದೆ ಮಕ್ಕಳೇ. ಅದನ್ನು ನೀವು ಸ್ವಲ್ಪ ಫಾರ್ಮುಲಾ ಕಲಿಯೋದಿದ್ರೆ ಯಾವುದೂ ಮಾಡೋಕ್ಕಾಗಲ್ಲ ಮಕ್ಕಳೇ. ಓಕೆ, ನೆಕ್ಸ್ಟ್ ಕ್ವಶನ್. ಇದು ತುಂಬ ಈಸಿ ಇದೆ ಮಕ್ಕಳೇ. x + y = 8 ಸಮೀಕರಣದಲ್ಲಿ x ಬೆಲೆ ಕೊಟ್ಟಿದ್ದಾರೆ ಅಂತ ಹೇಳಿದ ತಕ್ಷಣ ಇಲ್ಲಿ 3 ಅಂತ ಅರ್ಥ. 3 + y = 8 ಎಷ್ಟು ಬರುತ್ತೆ? ಇದು ನೋಡಿದ ತಕ್ಷಣ ಹೇಳ್ತೀರಾ. ಏನು ಮಾಡಬೇಕು? ಮೈನಸ್ ಮಾಡಬೇಕು. 8ರಿಂದ 3 ಕಳೆದಾಗ ಎಷ್ಟು ಬರ್ತದೆ? 5 ಆಗುತ್ತೆ. ಅರ್ಥ ಆಯ್ತಲ್ವ? y ಬೆಲೆಯನ್ನು ಕಂಡುಹಿಡಿಯಿರಿ ಅಂದರೆ 5 ಆಗುತ್ತೆ. ಇಲ್ಲಿ ತುಂಬ ಇಂಪಾರ್ಟೆಂಟಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ತಪ್ಪು ಮಾಡುವಂಥದ್ದು ಈ ಥರ ಪ್ರಶ್ನೆಗಳಲ್ಲಿ ಏನಾಗುತ್ತೆ, ಇಲ್ಲಿ ಕೊಟ್ಟಿರುವಂಥದ್ದು P(x) = x² × x + 2 + 1 ಬಹುಪದೋಕ್ತಿಯ ಗರಿಷ್ಠ ಘಾತ ಬರೆಯಿರಿ ಅಂತ. ನೋಡಿದ ತಕ್ಷಣ ನೀವೆಲ್ಲ x² ಅಂತ ಬರೆದೆ 2 ಅಂತ. ಇದನ್ನು ನೋಡಿದ ತಕ್ಷಣ ನೀವು ಮಾಡುವಂಥ ದೊಡ್ಡ ತಪ್ಪು ಏನಂತ ಹೇಳಿದ್ರೆ 2 ಅಂತ ಬರೆದಿರ್ತೀರ. ಬಟ್ ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇದೆಯಾ ಮಕ್ಕಳೇ? ಇದು ಆದರ್ಶ ರೂಪದಲ್ಲಿ ಇದೆಯಾ? ಇಲ್ಲ ತಾನೇ. ಇದು ಆದರ್ಶ ರೂಪ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ. ಏನು ಆದರ್ಶ ರೂಪ ಅಂದರೆ? ax² + bx + c ಆ ರೀತಿ ಇರಬೇಕು ಅಲ್ವಾ? ax² ಆದಮೇಲೆ bx ಬರಬೇಕು, ಆಮೇಲೆ c ಬರಬೇಕು. ಹಾಗಿದೆಯಾ ನೋಡಬೇಕು. ಇಲ್ಲ ಅಂತ ಹೇಳಿದ ತಕ್ಷಣ x² × x + 2 ಬ್ರ್ಯಾಕೆಟ್ ಕ್ಲೋಸ್ ಮಾಡಿ +1. ಈಗ ಏನು ಮಾಡಬೇಕು? ಇದನ್ನು ಮತ್ತು ಇದನ್ನು ಗುಣಿಸ್ಬೇಕು ಮಕ್ಕಳೇ. x² × x ಎಷ್ಟಾಗುತ್ತೆ? x³. ಈ ಪವರ್ಗಳನ್ನು ಗುಣಿಸೋದು ಅಂತ ಹೇಳಿದಾಗ ಇದ್ರದ್ದು ಪವರ್ 2, ಇದ್ರದ್ದು ಪವರ್ 1, ಇದೆರಡನ್ನು ಆ್ಯಡ್ ಮಾಡಿದ್ರೆ ಆಯಿತು. 2 + 1 ಎಷ್ಟಾಯಿತು? 3 ಆಯಿತು. ಪ್ಲಸ್ x² × 2. ಆಗ ಏನಾಗುತ್ತೆ? ಇದು ಮತ್ತು x² × 2 ಮಾಡಬೇಕಾಗುತ್ತೆ. ಆಗ ನಾನೇನು ಮಾಡ್ತೀನಿ? 2 × x² ಅಂತ ಬರಿತೀನಿ. +1. ಈಗ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬಂದಾಯಿತು. ಇದ್ರದ್ದು ಘಾತ ಎಷ್ಟಿದೆ? ಹೈಯೆಸ್ಟ್ ಎಷ್ಟಿದೆ? ದೊಡ್ಡದು ಯಾವುದು? 3. ಆಗ ಆನ್ಸರ್ ಬಂದು ಏನಂತ ಬರಿತೀರಾ? ಆನ್ಸರ್ ಬಂದು ಮಹತ್ತಮ ಘಾತ ಎಷ್ಟು ಅಂತ ಬರಿತೀರಾ? ಫುಲ್ ಸೆಂಟೆನ್ಸ್ ಬರೆದ್ಬಿಟ್ಟು 3 ಅಂತ ಬರಿತೀರಾ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್. ಇಲ್ಲಿ 2, 3, 4, 3 ಬಿಂದುಗಳನ್ನು ಸೇರಿಸುವ
ಏನು ಕೇಳಿದ್ದಾರೆ ಇಲ್ಲಿ ಕ್ವಶನನ್ನು ಸರಿಯಾಗಿ ಓದ್ಕೊಳ್ಳಿ. ಮಧ್ಯ ಬಿಂದುವಿನ ನಿರ್ದೇಶಾಂಕ ನೋಡಿ, ಒನ್ ವರ್ಡ್ ಆನ್ಸರಲ್ಲಿ ಮಲ್ಟಿಪಲ್ ಚಾಯ್ಸಲ್ಲೂ ಕೇಳಿದರೆ ಇಲ್ಲೂ ಕೇಳಿದರೆ ಮಧ್ಯ ಬಿಂದುವಿನ ಇದೆಲ್ಲ ಫಾರ್ಮುಲಾಸ್ ನೀವು ಪರ್ಫೆಕ್ಟ್ ಆಗಿರಬೇಕು. ಈ ಪಾಠದಲ್ಲಿ ಯಾವ್ಯಾವ ಫಾರ್ಮುಲಾಸ್ ಕಲಿಬೇಕು ನಿಮಗೆ ಗೊತ್ತಿರ್ತದೆ, ಅದನ್ನು ಕರೆಕ್ಟಾಗಿ ಕಲಿ. ಮಧ್ಯ ಬಿಂದು ಕಲಿಬೇಕು, ಆಮೇಲೆ ದೂರ ಕಲಿಬೇಕು, ನಿರ್ದೇಶಾಂಕ ಪಾಠದಲ್ಲಿ ದೂರದ ಕಲಿಬೇಕು, ಮಧ್ಯ ಬಿಂದು ಕಲಿಬೇಕು, M:N ಅನುಪಾತದ ಲೆಕ್ಕ ಬರ್ತದೆ, ಅದ್ರದ್ದು ಸೂತ್ರನ ಕಲಿತು ಪ್ರಾಕ್ಟೀಸ್ ಮಾಡಿರಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ಅಲ್ಲಿಗೆ ಹೋಗೋತ್ತಿಗೆ ಎಲ್ಲಿ ಹಾಕಬೇಕು ಏನು ಹಾಕಬೇಕು ಅಂತ ಗೊತ್ತಾಗಲ್ಲ. ಒಂದು ಎರಡೆರಡು ಪ್ರಾಬ್ಲಮ್ನ ಮಾಡಿ ನೋಡಿ, ನಾಳೆ ನಾಡ್ದು 27ಗೆ ಎಕ್ಸಾಮ್ ಬರೋತ್ತಿಗೆ ಎಷ್ಟು ಈಸಿಯಾಗಿ ಮಾಡ್ತೀರಾ ಅಂತಿರೋದು. ಅರ್ಥ ಆಯ್ತಲ್ಲ ಮಕ್ಕಳೇ? ಕಲಿಯದೇ ಹೋಗಿ ಯಾರು ಅಷ್ಟೇ, ಈಗ ಯಾರಾದರೂ ಒಂದು ಡ್ಯಾನ್ಸ್ ಮಾಡಬೇಕಾದ್ರೆ ಎಷ್ಟೊಂದು ಸಲ ಪ್ರಾಕ್ಟೀಸ್ ಮಾಡ್ತೀರಾ ನೀವು. ಪ್ರಾಕ್ಟೀಸ್ ಮಾಡಿ ತಾನೇ ಅಲ್ಲಿ ಸ್ಟೇಜಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಕ್ಕಾಗೋದು ಅಲ್ವಾ? ಬೇಡ, ನೀವು ಆಟಕ್ಕೆ ಹೋಗ್ತೀರಾ, ಎಷ್ಟು ಒಂದು 4-5 ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ತೀರಾ, ಆಮೇಲೆ ತಾನೇ. ಸೊ ಇದನ್ನು ಲೆಕ್ಕ ಮಾಡೋಣ, ಹೇಗೆ ಮಧ್ಯಬಿಂದು ಕಂಡಿದ್ದು ಸೂತ್ರಗಳನ್ನ ಕಂಡಿಡಿ. ಸೂತ್ರವನ್ನು ಬರೀರಿ ಫಸ್ಟ್. ನಿಮಗೆಲ್ಲ ಗೊತ್ತಿದೆ ಏನು ಸೂತ್ರ ಅಂತ ಗೊತ್ತಿದೆ. ಮಧ್ಯಬಿಂದು = x1 + x2 / 2. ಇಲ್ಲಿ ಇಂಪಾರ್ಟೆಂಟ್ ಆಗಿ ನೀವು ನೋಡ್ಕೋಬೇಕಾಗಿದೆ ಏನಂತ ಹೇಳಿದ್ರೆ, ನೀವು ಇದನ್ನು ಇಲ್ಲಿ ಕೊಟ್ಟಿರುವಂಥದ್ದು ಏನು ಕೊಟ್ಟಿದ್ದಾರೋ 2 ಮತ್ತು 3 ಕೊಟ್ಟಿದ್ದಾರೆ. 2, 3 ಆಗುವಂಥ ತಪ್ಪನ್ನು ಹೇಳ್ತೀನಿ ಮಕ್ಕಳೇ. 4, 3 ಆಗುವಂಥ ತಪ್ಪೇನಂತ ಹೇಳಿದ್ರೆ, ನೀವು ಬರಿಬೇಕಾದ್ರೆ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಇದನ್ನು x1 ಅಂತ ತಗೋಬೇಕು, ಇದನ್ನು ಏನಂತ ತಗೋಬೇಕು, y1 ಅಂತ ತಗೋಬೇಕು. ಮೊದಲನೇದು ಯಾವಾಗಲೂ x, ಎರಡನೇದು ಯಾವಾಗಲೂ y. ಯೋಚನೆ ಇಟ್ಕೊಂಡಿರಿ. ಇಲ್ಲಿ ಬರಬೇಕಾದ್ರೆ ಇದು x2 ಅಂತ ತಗೊಳ್ತೀರಾ, ಇದನ್ನು y2 ಅಂತ ತಗೊಳ್ತೀರಾ. ಇದನ್ನು ಬರ್ಕೊಳ್ಳಿ, ಪೆನ್ಸಿಲಲ್ಲಿ ಇಂಪಾರ್ಟೆಂಟಾಗಿ ಬರ್ಕೊಳ್ಬೇಕು, ಇಲ್ಲದಿದ್ದರೆ ನಿಮಗೆ ತಪ್ಪಾಗುತ್ತೆ. ತುಂಬ ಪರ್ಫೆಕ್ಟ್ ಇದ್ದವರಿಗೆ ಪ್ರಾಬ್ಲಮ್ ಇಲ್ಲ, ಸಾಧಾರಣ ಇದರವರಿಗೆ ಇದು ಬರ್ಕೊಳ್ಳಿ ಮಕ್ಕಳೇ. ಯಾಕೆ ಸುಮ್ಮನೆ. ಮಧ್ಯಬಿಂದು = ಮಧ್ಯಬಿಂದು ಏನಾಗುತ್ತೆ, x1 + x2 / 2. x1 y1 + y2 / 2. ಇಲ್ಲಿ x1 ಯಾವುದು ಅಂತ ಗೊತ್ತಿದೆ ನೋಡ್ಕೊಳ್ಳಿ. x1 ಯಾವುದಿದೆ, 2 ಇದೆ, ಆಗ ಇಲ್ಲಿ ಬರೀತೀರಾ 2 ಪ್ಲಸ್ x2 ಯಾವುದಿದೆ, 4 ಇದೆ /2. y1 ಅಂತ ಹೇಳಿದ್ರೆ ಏನು ಬರ್ತೀರಾ, y1 ನೋಡ್ಕೋಬೇಕು. y1 ಯಾವುದಿದೆ, 3 ಇದೆ. ಸೊ 3 y2 ಯಾವುದಿದೆ, 3. y1 + y2 /2. ಸೊ 4, 2 ಸೇರಿಸಿದಾಗ ಎಷ್ಟಾಗುತ್ತೆ, 6/2. ಇದು ಸಹ 3, 3 6 ಆಗುತ್ತೆ, 6/2. 2 1 2 3. ಸೊ ಆನ್ಸರ್ ಇಲ್ಲಿ ಬಂದು 3. ಮತ್ತು ಇದು ಸಹ 2 1 2 2 3 6. ಸೊ ಇದು ಸಹ 2 ಸಹ 3 3. ಮಧ್ಯಬಿಂದು ಏನಾಗುತ್ತೆ, 3 3 ಆಗುತ್ತೆ. ಇಂಪಾರ್ಟೆಂಟ್ ಆಗಿರೋದು ರಿಕಾಲ್ ಮಾಡೋದು ಫಾರ್ಮುಲಾಸನ್ನು. ಆಗಾಗ ರಿಕಾಲ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಇದು ಯೋಚನೆ ಇರುತ್ತೆ. ಯೋಚನೆ ಇದ್ದರೆ ಏನಾದರೂ ಬರಿಬೋದು. ಫಾರ್ಮುಲಾನೇ ಗೊತ್ತಿಲ್ಲ ಅಂತ ಹೇಳಿದ್ರೆ ಅಲ್ವಾ, ನಿಮಗೆ ದಾರಿನೇ ಗೊತ್ತಿಲ್ಲದ್ರೆ ಹೋಗೋಕ್ಕೆ ಕಷ್ಟ ಆಗುತ್ತಲ್ವಾ. ಇದು ಫಾರ್ಮುಲಾಸ್ ಎಲ್ಲ ಏನು ಒಂದು ದಾರಿ ಇದ್ದಂಗೆ ಮಕ್ಕಳೇ, ರೂಟ್ ತೋರಿಸ್ತದೆ ನಿಮಗೆ. ಫಾರ್ಮುಲಾಸ್ ಪರ್ಫೆಕ್ಟ್ ಆಗಿದ್ದರೆ ನೀವು ಅದನ್ನು ನೋಡ್ಕೊಂಡು ಯೂಸ್ ಮಾಡಿಕೊಂಡು ನೀವೇನು ಮಾಡಿಬಿಡ್ಬೋದು, ಈಸಿಯಾಗಿ ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡ್ಬೋದು. ಸೊ ಆಗ ಮಧ್ಯಬಿಂದು, ಈ ಪಾಠದಲ್ಲಿ ಮಧ್ಯಬಿಂದುದು ಒಂದು ಕ್ವಶನ್ ಕೇಳ್ಬೋದು. ಮಧ್ಯಬಿಂದುವೇ ಕೇಳಬೇಕು ಅಂತಿಲ್ಲ, ಇದರಲ್ಲಿ ಏನು ಕೇಳ್ಬೋದು, ಈ ಕೇಳಿರುವಂತಹ ಎಲ್ಲ ಪ್ರಾಬ್ಲಮ್ಸ್ ಯೋಚನೆ ಇಟ್ಕೊಂಡಿದ್ದೀರ ತಾನೆ, ಅದನ್ನು ಮಧ್ಯಬಿಂದು ನಾನು ಹೇಳಿದ್ದೀನಿ. ದೂರನೋ ಅಥವಾ ನೋಡಿ ದೂರದ ಪ್ರಾಬ್ಲಮ್ಮು ಬಂದಿದೆ, ಈಗ ಮಾಡ್ಕೊಂಡು ಹೋಗೋಣ. ನೆಕ್ಸ್ಟ್ ಏನು ಕ್ವಶನ್ ಕೇಳಿದ್ದಾರೆ ನೋಡೋಣ. ನೆಕ್ಸ್ಟ್ ಕ್ವಶನ್ ಕೇಳಿದ್ದಾರೆ, x ಮತ್ತು y ಚರಾಕ್ಷರಗಳನ್ನು ಹೊಂದಿರುವ ಒಂದು ಜೊತೆ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ ಬರೀರಿ ಅಂತ. ನೀವು ಇದನ್ನು ಕಲ್ತಿದ್ದೀರಾ ಸಣ್ಣ ಕ್ಲಾಸ್ನಲ್ಲಿ. ಏನಂತ ಬರಿಬೇಕು, x ಇರಬೇಕು, y ಇರಬೇಕು, ಒಂದು ಜೊತೆ ಕೇಳಿದರೆ ನೀವೇನು ಬರಿತೀರಾ, a1 x + b1 y + c1 = 0. ಇನ್ನೊಂದು a2 x + b2 y + c2 = 0 ಆದರ್ಶ ರೂಪ. ನೆಕ್ಸ್ಟ್ px² + qx + r = 0. ಈ ವರ್ಗ ಸಮೀಕರಣದ ಶೋಧಕವನ್ನು ಬರೀರಿ ಮಕ್ಕಳೇ. ನೀವು ನನಗೆ ಗೊತ್ತಿದೆಯಪ್ಪ, ಡೆಲ್ಟಾ = b² - 4ac ಅಂತ ಬರೆದ್ಬಿಡ್ತೀರಾ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೊಟ್ಟಿರೋ ವರ್ಗ ಸಮೀಕರಣ ಇದು. ನಿಮ್ಮನ್ನು ಸ್ವಲ್ಪ ಟೆಸ್ಟ್ ಮಾಡಲಿಕ್ಕೋಸ್ಕರ, ಎಷ್ಟು ಮಕ್ಕಳಿಗೆ ಗೊತ್ತಿದೆ, ಎಷ್ಟು ಅಪ್ಲೈ ಮಾಡಲಿಕ್ಕೆ ಗೊತ್ತಾಗ್ತದೆ ಅಂತ ಹೇಳೋದಕ್ಕೋಸ್ಕರ ಈ ರೀತಿ ಕೊಟ್ಟಿದ್ದಾರೆ ಮಕ್ಕಳೇ. ಅಂದರೆ ಇಲ್ಲಿ ನಮಗೆ ಗೊತ್ತಿರೋದು, ನಾವು ಯಾವುದು ಸ್ಟ್ಯಾಂಡರ್ಡ್ ಆದರ್ಶ ರೂಪವಾಗಿದ್ದಾಗ ax² + bx + c = 0 ಆಗಿದ್ದರೆ ಇದನ್ನು ಬರೆದ್ರೆ ಓಕೆ. ಇಲ್ಲಿ ಕೊಟ್ಟಿರೋದು ಸಮೀಕರಣ ಏನಾಗಿದೆ, px². ಆಗ
ಯಾವುದು ಎ ಇದ್ದ ಜಾಗದಲ್ಲಿ ಏನಿದೆ ಪಿ ಇದೆ, ಬಿ ಇದ್ದ ಜಾಗದಲ್ಲಿ ಕ್ಯೂ ಇದೆ. ಆಗ ಅದನ್ನು ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಬರಿಬೇಕಾಗುತ್ತೆ ಮಕ್ಕಳೇ. ಬಿ ಇದ್ದ ಜಾಗದಲ್ಲಿ ಏನು ಬರಿಬೇಕು ನೀವು, ಕ್ಯೂ ಸ್ಕ್ವಯರ್ ಮೈನಸ್ 4 ಇಂಟು ಎ ಇದ್ದ ಜಾಗದಲ್ಲಿ ಏನು ಬರಿಬೇಕಾಗುತ್ತೆ, ಪಿ ಅಂತ ಬರಿಬೇಕು, ಇಂಟು ಸಿ ಇದ್ದ ಜಾಗದಲ್ಲಿ, ಇದು ಸಿ ಇದ್ದ ಜಾಗದಲ್ಲಿ ಏನಿದೆ ಇಲ್ಲಿ ಆರ್ ಅಂತ ಇದೆ. ಸೊ ನಾವು ಆನ್ಸರನ್ನು ಏನು ಬರಿಬೇಕಾಗ್ತದೆ, ಕ್ಯೂ ಸ್ಕ್ವಯರ್ ಮೈನಸ್ 4PR ಅಂತ ಬರಿಬೇಕಾಗುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ. ನೆಕ್ಸ್ಟ್, ಚಿತ್ರದಲ್ಲಿ ಎ ಬಿ ಸಿ ಸಮವಾಗಿದೆ ಯಾವುದಕ್ಕೆ, ಡಿ ಎಫ್ಗೆ ಆದಾಗ ಇ ಎಫ್ನ ಅಳತೆಯನ್ನು ಕಂಡುಹಿಡಿಯಿರಿ. ಈ ಥರದ ಪ್ರಾಬ್ಲಮ್ಸ್ ಕೊಟ್ಟಾಗ ನೀವು ಈಸಿಯಾಗಿ ಮಾಡ್ಬೋದು. ಎ ಬಿ, ಆಗ ಈ ಕಡೆ ಸೈಡ್ ಯಾವುದಿದೆ, ಡಿ, ಅದನ್ನು ಬರೀರಿ. ಎ ಬಿ ಬೈ ಡಿ ಇ ಈಕ್ವಲ್ ಟು, ಇಲ್ಲಿ ಏನಿದೆ, ಯಾವುದನ್ನು ಕೇಳಿದರೆ ನಮಗೆ ಇ ಎಫ್ ಕೇಳಿದ್ದಾರೆ, ಇದನ್ನು ಕೊಟ್ಟಿದ್ದಾರೆ, ಇಲ್ಲಿದು ಕೆಳಗೆದು ಕೊಟ್ಟಿದ್ದಾರೆ, ಇದನ್ನು ಕೇಳಿದ್ದಾರೆ. ಆಗ ನಾವೇನು ಮಾಡಬೇಕು, ಬಿ ಸಿ ಬೈ ಏನಂತ ಬರಿತೀರಾ, ಇ ಎಫ್ ಅಂತ ಬರಿತೀರಾ. ಅರ್ಥ ಆಯ್ತಲ್ಲ ಮಕ್ಕಳೇ. ಇದೇನು ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಬೇಕು. ಇಷ್ಟೇ, ಏನಿಲ್ಲ, ವೆರಿ ಈಸಿ. ಇಷ್ಟೇ ಕೊಟ್ಟಿರೋದು. ಏನು, ಇದು ಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ, ಇಲ್ಲಿ ಇದು ಕೊಟ್ಟಿದ್ದಾರೆ, ಇದನ್ನು ಕೊಟ್ಟಿಲ್ಲ. ಆಗ ಇದನ್ನು ಬರ್ಕೊಳ್ಳೋದು ಇಂಪಾರ್ಟೆಂಟ್. ಇದನ್ನು ಈಗ ಎ ಬಿ ಇದ್ದ ಜಾಗಕ್ಕೆ ಎಷ್ಟು ಬರಿತೀರಾ ನೀವು, 3 ಅಂತ ಬರಿತೀರಾ ಅಲ್ವಾ. 3 ಬೈ ಡಿ ಇ, ಡಿ ಎಷ್ಟಿದೆ ನೋಡಿ, ಇದು 4. ಡಿ ಇ ಎಷ್ಟು ಬರಿತೀರಾ, 4.5 ಅಂತ ಬರಿತೀರಾ. ಈಕ್ವಲ್ ಟು ಬಿ ಸಿ ಎಷ್ಟು ಕೊಟ್ಟಿದ್ದಾರೆ ಮಕ್ಕಳೇ, ಬಿ ಸಿ ಅಂತ ಹೇಳೋದು 4 ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ. ಹೌದಾ, ಇದು 4 ಸೆಂಟಿಮೀಟ್ರಾ. ಆಗ ನಾವೇನು ಬರಿಬೇಕು ಇಲ್ಲಿ, 4 ಸೆಂಟಿಮೀಟರ್ ಬೈ ಇ ಎಫ್ ಅಂತ ಹೇಳೋದು ಕೊಟ್ಟಿಲ್ಲ, ನಾವು ಕಂಡುಹಿಡಿಬೇಕು ಇ ಎಫ್. ಈಗ ಅಡ್ಡ ಗುಣಕಾರ, ಇದು ಮತ್ತು 3 ಅಡ್ಡ ಗುಣಕಾರ ಮಾಡಬೇಕು. ಏನು ಮಾಡ್ತೀರಾ, 3 ಇಂಟು ಇ ಎಫ್ ಇಸ್ ಈಕ್ವಲ್ ಟು 4.5 ಇಂಟು 4. ಇದು ಮತ್ತು ಇದನ್ನು ಅಡ್ಡ ಗುಣಕಾರ ಮಾಡಬೇಕಾಗುತ್ತೆ, ಇದೆರಡನ್ನು. ಸೊ ನೀವು 4.5. ಸೊ ಇ ಎಫ್ ಇಸ್ ಈಕ್ವಲ್ ಟು 4.5 ಇಂಟು 4 ಬೈ 3 ಮಾಡ್ತೀರಾ. ಇದನ್ನು ಸುಲಭ ರೂಪಕ್ಕೆ ತಂದಾಗ 3ನೇ ಮಗ್ಗಿಲು ಹೋಗುತ್ತೆ ನೋಡಿ, 3 ಒಂದ್ಲಿ 3, ಇಲ್ಲಿ 1 ಉಳ್ಕೊಳ್ತು, ಇಲ್ಲಿ 15 ಆಗುತ್ತೆ. ಆಗ 1.35 15, 1.5 ಇಂಟು 4, 15 4 ಎಷ್ಟಾಗುತ್ತೆ, 60 ಆಗುತ್ತೆ. ಒಂದು ಅಂಕೆ ಆದಮೇಲೆ ಬಿಂದು ಹಾಕಬೇಕು. ಸೊ ಎಷ್ಟಾಯಿತು, 6 ಸೆಂಟಿಮೀಟರ್ ಆಯಿತು. ಅರ್ಥ ಆಯ್ತಲ್ಲ ಮಕ್ಕಳು. ಇದನ್ನು ಬರೆಯೋದು ಇಂಪಾರ್ಟೆಂಟ್. ಇದು ಗೊತ್ತಿದ್ದರೆ ನೀವು ಈಸಿಯಾಗಿ ಮಾಡ್ತೀರಿ. ತೇಲ್ಸನ ಪ್ರಮೇಯದ ರಿಸಲ್ಟು ಮತ್ತು ಕೊರೋಲರಿ ಎರಡನ್ನೂ ಕಲ್ತಿರ್ಬೇಕು. ಹೇಗೆ ಬಂದರೂ ನಿಮಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಮಕ್ಕಳಿಗೆ, ಹೇಗೆ ಬಂದರೂ ಮಾಡ್ಬೋದು. ಅಷ್ಟು ಸುಲಭ ಗಣಿತ ಅಂತ ಹೇಳೋದು. ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಪ್ರಶ್ನೆ ಕೇಳಿದ್ದಾರೆ ನೋಡಿ, ಇಲ್ಲಿಂದ ನಮಗೆ 2 ಮಾರ್ಕ್ಸ್ದು ಕ್ವಶನ್ ಸ್ಟಾರ್ಟ್ ಆಗುತ್ತೆ. ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಇಲ್ಲೇನು ಕೇಳಿದ್ದಾರೆ ನೋಡಿ, ನಿರ್ದೇಶಾಂಕದಲ್ಲೇ ಬಂದಿದೆ. -5 7 -1 3 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ದೂರ ಕಂಡುಹಿಡಿಬೇಕಂತೇಳಿದ್ರೆ ನಿಮಗೆ ಸೂತ್ರ ಗೊತ್ತಿರಬೇಕು. ಸೂತ್ರ ಗೊತ್ತಿದೆ ಅಲ್ವಾ. ಈಗ ಸೂತ್ರ ಹಾಕ್ಬಿಟ್ಟು ಲೆಕ್ಕ ಮಾಡೋಣ. ಏನು ಸೂತ್ರ ಗೊತ್ತಿದೆ ನಿಮಗೆ, ಡಿ ಈಕ್ವಲ್ ಟು ರೂಟ್ x2 ಮೈನಸ್ x1 ಹೋಲ್ ಸ್ಕ್ವಯರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವಯರ್ ಅಲ್ವಾ. ಈಗ ಎಕ್ಸ್ ಯಾವುದು, ವೈ ಯಾವುದು ಇಲ್ಲಿ ಇಂಪಾರ್ಟೆಂಟ್ ಅಲ್ವಾ. ಆಗ ನಾವು ಎಕ್ಸ್ ಯಾವುದು, ವೈ ಯಾವುದು ಬರ್ಕೊಳ್ಳಲ್ಲ. ಇಲ್ಲಿ ಕೊಟ್ಟಿರುವಂಥದ್ದು -5 7 -1 3 ಇಂಪಾರ್ಟೆಂಟ್ ಮಕ್ಕಳೇ. ಏನು ಇಂಪಾರ್ಟೆಂಟ್, ಇಲ್ಲಿ x1 ಯಾವುದು, x2 ಯಾವುದು ಅಂತ x1 y1 ಯಾವುದು ಅಂತ ಬರ್ಕೊಳ್ಳೋದು. x1 ಇದು y1, ಓಕೆ, ಇದು x2 ಇದು y2. ತಪ್ಪಾಗದೆಲ್ಲಿ ಅಂದರೆ ನೀವು x1 x2 y1 y2 ಅಂತ ಬರಿತೀರಾ. ತಪ್ಪು. ನಿಮ್ಗೆ ಯಾವಾಗಲೂ ಗೊತ್ತಿರಬೇಕು, ಮೊದಲನೇದು ಯಾವಾಗಲೂ ನಿರ್ದೇಶಕ ಗಣಿತದಲ್ಲಿ ಬರುವಂತಹ ನಿರ್ದೇಶಾಂಕಗಳು ಹೇಗಿರ್ತದೆ ಅಂದರೆ ಮೊದಲನೇದು ಎಕ್ಸ್ ಆಗಿರ್ತದೆ, ಎರಡನೇದು ವೈ ಆಗಿರ್ತದೆ. ಗ್ರಾಫ್ ಬಿಡಿಸ್ಬೇಕಾದ್ರೆ ನಮಗೆ ಯೋಚನೆ ಇದೆಯಲ್ವಾ, ನಾವು ಮಾಡಿದ್ದೀವಿ. ಓಕೆ, ಈಕ್ವಲ್ ಟು ರೂಟ್. ಈಗ ಏನು ಮಾಡೋಣ, ಬೆಲೆಯನ್ನು ಹಚ್ಚೋದು ಇಂಪಾರ್ಟೆಂಟ್. ಈಗ x1 ಇದ್ದ ಜಾಗದಲ್ಲಿ ಏನಿದೆ ಮಕ್ಕಳೇ, 5 ಅಂತಿದೆ. ಇದು ನಮಗೆ ಬೇಕಾಗಿರೋದು ಇಲ್ಲಿ ಏನು, x2 ಎಷ್ಟಿದೆ, -1 ನೋಡಿ. ಇಂಪಾರ್ಟೆಂಟ್, ಚಿಹ್ನೆ ಇಂಪಾರ್ಟೆಂಟ್. ಸೊ ಬ್ರ್ಯಾಕೆಟ್ ಹಾಕ್ಕೊಳ್ಳಿ. ಏನಂತ ಬರಿತೀರಾ, -1. ಸೂತ್ರದಲ್ಲಿ ಮೈನಸ್ ಇದೆ, ಸೊ ಅದೇ ಮೈನಸನ್ನು ಇಲ್ಲಿ ಬರ್ಕೊಳ್ಳಿ. ನೆಕ್ಸ್ಟ್ ಇರೋದು x1 ಅಂತ ಹೇಳಿದ್ರೆ ಏನಿದೆ ಇಲ್ಲಿ, -5 ಇದೆ. ಸೊ ಏನು ಮಾಡಬೇಕು ನೀವೀಗ, ಬ್ರ್ಯಾಕೆಟ್ ಹಾಕಿ -5 ಅಂತ ಬರೀರಿ, ಹೋಲ್ ಸ್ಕ್ವಯರ್.
ನೆಕ್ಸ್ಟ್ ಇರೋದು ಫಾರ್ಮುಲಾದಲ್ಲಿ ಪ್ಲಸ್, ಅದನ್ನು ಹಾಗೆ ಬರೀರಿ. y2 ಅಂತ ಹೇಳಿದ್ರೆ 3 ಅಲ್ವಾ, y2 ಅಂತ ಹೇಳಿದ್ರೆ ವ್ಯಾಲ್ಯೂ 3 ಮೈನಸ್ y1 ಅಂದರೆ 7 ಹೋಲ್ ಸ್ಕ್ವಯರ್. ಈಗ ಬಂದು ರೂಟ್, ಇಲ್ಲಿ ಇಂಪಾರ್ಟೆಂಟ್ ಮಕ್ಕಳು, ಇಲ್ಲಿ ತಪ್ತೀರ ನೋಡಿ, -1 ಇಲ್ಲಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ +5 ಆಗುತ್ತೆ. ಇದು ಇಂಪಾರ್ಟೆಂಟ್, ಇದನ್ನು ಮಾಡಿಬಿಟ್ರಿ ನೀವು ಗೆದ್ರಿ. ಓಕೆ, ಪ್ಲಸ್ 3ರಿಂದ 7 ಕಳಿಯೋಕ್ಕಾಗಲ್ಲ, 7ರಿಂದ 3 ಕಳೀತೀರ. ಆನ್ಸರ್ ಬಂದು ನನಗೆ ಬರೋದು -4 ಹೋಲ್ ಸ್ಕ್ವಯರ್. ಆಗ ರೂಟ್, ಇಲ್ಲಿ ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ, ಎರಡು ಬೇರೆ ಬೇರೆ ಚಿಹ್ನೆಗಳಿದ್ದಾಗ ಏನು ಮಾಡಬೇಕು, ಕಳಿಬೇಕಾಗುತ್ತೆ, ಸಬ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ. 5ರಿಂದ 1 ಹೋದರೆ ಎಷ್ಟಾಗುತ್ತೆ, 4 ಸ್ಕ್ವಯರ್ ಪ್ಲಸ್ -4 ಸ್ಕ್ವಯರ್ ಬಂತು. ಈಗ 4 ಎಷ್ಟಾಯಿತು ಮಕ್ಕಳೇ, 16 ಆಯಿತು. ಪ್ಲಸ್ 16, ಇದು -4 ಹೋಲ್ ಸ್ಕ್ವಯರ್ ಅಂದರೆ -4 ಇಂಟು -4, ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ. ಇದು ಸಹ ಎಷ್ಟು ಬಂತು, 16 ಬಂತು. ನಾನು ಇದನ್ನು 32 ಅಂತ ಬೇಕಾದರೂ ಬರಿಬೋದು. ಬರೆಯೋಣ, ಫಸ್ಟು 32 ಅಂತ ಬರೀರಿ. ಅಥವಾ ನಾನು 16 2ಲಿ 32, ಹೌದು ತಾನೆ, 16 ಇದನ್ನು ಅಪವರ್ತಿಸಿದಾಗ 16 2ಲಿ 32, ನನಗೆ 16ರ ವರ್ಗಮೂಲ ಸಿಗ್ತದೆ. ವರ್ಗಮೂಲ ಎಷ್ಟು 16ರದ್ದು 4. ಆನ್ಸರ್ 4√2. ಇಷ್ಟು ಮಾಡಿ ಇರಬೇಕು ಮಕ್ಕಳೇ. ನೋಡಿ, ಪ್ರತಿಯೊಂದು ಹಂತಕ್ಕೂ ನಿಮಗೆ ಇಲ್ಲಿ ಮಾರ್ಕ್ಸ್ ಇರುತ್ತೆ. ನೀವು ಫಾರ್ಮುಲಾ ಬರ್ದ್ರಿ, ದೂರ ಅಂತ ಹೇಳಿಬಿಟ್ಟು ಫಾರ್ಮುಲಾ ಬರ್ದ್ರಿ ಅಂತ ಹೇಳಿದ ತಕ್ಷಣ ನಿಮಗೆ ಇಲ್ಲಿ ಅರ್ಧ ಮಾರ್ಕ್ಸ್ ಸಿಗುತ್ತೆ ಮಕ್ಕಳೇ. ಈ ಸಬ್ಸ್ಟ್ಯೂಟ್ ಮಾಡ್ತಿರಲ್ಲ, ಇಲ್ಲಿ ಸೈನ್ ಎಲ್ಲ ಹಾಕಿ ಕರೆಕ್ಟಾಗಿ ಸಬ್ಸ್ಟ್ಯೂಟ್ ಮಾಡಿದ್ರೆ ಇದಕ್ಕೆ ಅರ್ಧ ಮಾರ್ಕ್ ಸಿಗುತ್ತೆ. ಇಲ್ಲಿ ಸಿಂಪ್ಲಿಫೈ ಮಾಡ್ತಿರಲ್ವಾ, ಅಲ್ಲಿ ಅರ್ಧ ಮಾರ್ಕು, ಲಾಸ್ಟಿಗೆ ಆನ್ಸರಿಗೆ ನಿಮಗೆ ಅರ್ಧ ಮಾರ್ಕ್ ಸಿಗುತ್ತೆ. ಎಷ್ಟು ಈಸಿ ನೋಡಿ. ಎಲ್ಲೋ ಇಲ್ಲಿ ತಪ್ಪಾದರೂ ನಿಮಗೆ ಇದನ್ನು ಸಬ್ಸ್ಟ್ಯೂಟ್ ಮಾಡೋದು, ಇದು ಇಷ್ಟು ಸರಿ ಕರೆಕ್ಟ್ ಬರೆದಿದ್ರೆ 1 ಮಾರ್ಕ್ ಸಿಗ್ತದೆ. ಪಾಸ್ ಆಗಲಿಕ್ಕೆ ಎಲ್ಲದರಲ್ಲೂ ಒಂದೊಂದು ಮಾರ್ಕ್ಸ್ ತೊಗೊಂಡ್ರೂ ನಿಮ್ಗೆ ಈಸಿಯಾಗಿ ಪಾಸ್ ಆಗ್ಬೋದಲ್ವಾ. ನೆಕ್ಸ್ಟ್ ಕ್ವೆಶನ್ ಬಂದು ಇದು ಕೇಳಿದರೆ AX0 ಮತ್ತು B0Y ಈ ಮಧ್ಯಬಿಂದುಗಳನ್ನು ಸೇರಿಸುವ ರೇಖಾಖಂಡದ, ಇಲ್ಲಿ ಕೇಳಿರೋದೇನೋ ಮಧ್ಯಬಿಂದುವು ಕೊಟ್ಟಿದ್ದಾರೆ. ಈಗ ಈ ಲೆಕ್ಕವನ್ನು ಮಾಡೋಣ. A ಅಂದರೆ X0 ಕೊಟ್ಟಿದ್ದಾರೆ, B0Y ಮತ್ತು ಈ ಬಿಂದುಗಳನ್ನು ಸೇರಿಸುವ ಮಧ್ಯಬಿಂದು, ರೇಖಾಖಂಡದ ಏನಂತ ಕೇಳಿದರೆ ಮಧ್ಯಬಿಂದುವು 4 - 3 ಆಗಿದೆ. ಕೊಟ್ಟಿರೋದು 4 - 3 ಆಗಿದೆ. ಹಾಗಾದರೆ ABಯ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಅಲ್ವಾ. ABಯ ಉದ್ದವನ್ನು ಕಂಡುಹಿಡಿಯಿರಿ. ಮಧ್ಯಬಿಂದು ಕೊಟ್ಟಿದ್ದಾರೆ. ಮಧ್ಯಬಿಂದು ಅಂತ ಬಂದ ತಕ್ಷಣ ನಾವೇನು ಮಾಡಬೇಕಾಗುತ್ತೆ, ಇದ್ರದ್ದು ಫಾರ್ಮುಲಾ ಏನು ಅಂತ ಅಲ್ಲಿಗೆ ಹೋಗ್ಬೇಕು. ನಾವು ಫಾರ್ಮುಲಾಕ್ಕೆ ಹೋಗಿ ಈಗ ಅಂತ ತಗೊಳ್ಳಿ, ಇದನ್ನು B ಬಿಂದು ಅಂತ ತಗೊಳ್ಳಿ. ಮಧ್ಯಬಿಂದು ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, ಮಧ್ಯಬಿಂದು ಬಂದು 4 3 ಅಂತ ಕೊಟ್ಟಿದ್ದಾರೆ. A ಬಂದು X0 ಅಂತ ಕೊಟ್ಟಿದ್ದಾರೆ, B ಬಂದು 0Y ಅಂತ ಕೊಟ್ಟಿದ್ದಾರೆ. ಏನನ್ನು ಕಂಡುಹಿಡಿಬೇಕು ನಾವು, ಈ XY ವ್ಯಾಲ್ಯೂವನ್ನು ಕಂಡುಹಿಡಿಬೇಕಾಗತ್ತೆ. ಈಗ ಬಂದು ನೀವೇನು ಮಾಡ್ತೀರಾ, ಇಲ್ಲಿ ABಯ ಉದ್ದವನ್ನು ಕೇಳಿದ್ದಾರೆ. ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಮಧ್ಯಬಿಂದು ಫಸ್ಟ್ ಕೊಟ್ಟಿದ್ದಾರೆ. ಆಗ ನಾವು ಫಾರ್ಮುಲಾ ಹಾಕ್ಕೊಳ್ಬೇಕು. ಮಧ್ಯಬಿಂದು ಮಧ್ಯಬಿಂದು ಅಂತ ಹೇಳಿದ್ರೆ ಯಾವ್ದು ಕೊಟ್ಟಿದ್ದೀವಿ, 4 ಮತ್ತು 3 ಅಂತ ಕೊಟ್ಟಿದ್ದೀವಿ. ಮಧ್ಯಬಿಂದು ಫಾರ್ಮುಲಾ ಏನು ನಿಮಗೆ ಗೊತ್ತಿದೆ, x1 + x2/2 y1 + y2/2 ನಿಮಗೆ ಗೊತ್ತಿದೆ. ಆದರೆ ಅಪ್ಲಿಕೇಶನ್ ಲೆವೆಲ್ ಪ್ರಾಬ್ಲಮ್ಸ್ ಅಂತ ಹೇಳಿದ್ರೆ ಇದನ್ನು ನಿಮಗೆ ಗೊತ್ತಿರೋದನ್ನು ಇಲ್ಲಿ ಅಪ್ಲೈ ಮಾಡಿ ಮಕ್ಕಳೇ. ಇಲ್ಲಿ x1 ಅಂತ ಹೇಳಿದ್ರೆ ಎಷ್ಟಿದೆ, x ಇದೆ. x2 ಅಂತ ಹೇಳೋದು, ಇದನ್ನು ಬರ್ಕೊಳ್ಳೋದ್ರೆ ಬರ್ಕೊಳ್ಳಿ. ಇದನ್ನು ಏನಂತ ತಗೋಬೇಕು, ಇದು x1 ಆಗುತ್ತೆ, ಇದು y1 ಆಗುತ್ತೆ, ಇದು x2 ಆಗುತ್ತೆ, ಇದು y2 ಆಗುತ್ತೆ. ಸೊ ನಾವು ಇದನ್ನು x1 ಅಂತ ಹೇಳಿದಾಗ ಏನು ತೊಗೋಬೇಕು, x ಅಂತ ತೊಗೋಬೇಕಾಗುತ್ತೆ. x2 ಅಂತ ಹೇಳಿದ್ರೆ 0 ಅನ್ನು ತೊಗೋಬೇಕಾಗುತ್ತೆ. y1 ಅಂದರೆ 0, y2 ಅಂದರೆ y. ಈಗ ನಾವು ಏನು ಮಾಡೋಣ, ಸಬ್ಸ್ಟ್ಯೂಟ್ ಮಾಡೋಣ. x1 ಇದ್ದ ಜಾಗದಲ್ಲಿ ಎಷ್ಟು ಬರೆದರೆ x ಅಂತ, ಪ್ಲಸ್ 0/2. y1 ಇದ್ದ ಜಾಗಕ್ಕೆ ಏನಂತ ತೊಗೊಳ್ತೀರಾ, 0 ಪ್ಲಸ್ y2 ಅಂತ ಹೇಳಿದ್ರೆ y/2. ನೋಡಿ ಮಕ್ಕಳೇ, 0ನ ಆ್ಯಡ್ ಮಾಡಿದ್ರೆ ನಮ್ಗೆ ಅದೇ ಸಿಗೋದು. ಸೊ ಆನ್ಸರ್ ಏನಾಗುತ್ತೆ, x/2 ಇಲ್ಲಿ y/2 ಅಲ್ವಾ. ಈಗ ಇಲ್ಲಿ ಆನ್ಸರ್ ಕೊಟ್ಟಿದ್ದಾರೆ 4 ಮತ್ತು 3 ಅಂತ ಕೊಟ್ಟಿದ್ದಾರೆ. ಈಗ ನಮ್ಗೆ ಏನು ಮಾಡಬೇಕು, x ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. x ಇದ್ದ ಪ್ಲೇಸಲ್ಲಿ 4 ಅಂತ ಹೇಳಿದ್ರೆ ನಾವು ಏನು ಮಾಡ್ತೀವಿ, 4 = x ಅಂತಿದೆ, x/2 ಅಂತ ತೊಗೊಳ್ತೀವಿ. 4 x ಬೆಲೆ ಇದಲ್ವಾ, ಮಧ್ಯಬಿಂದು ಬೆಲೆ ಕೊಟ್ಟಿದ್ದಾರಲ್ವಾ, ಕಂಡುಹಿಡಿಯೋಣ. ಆಗ ಇದನ್ನು ಏನು ಮಾಡಬೇಕು, ನಾವು ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಷನ್, ಅಡ್ಡ ಗುಣಕಾರ ಮಾಡಬೇಕು. ಆಗ x ಬೆಲೆ ಏನಾಗುತ್ತೆ, 4 2 8 ಆಗುತ್ತೆ. ಅದೇ ಥರ ಇದನ್ನು ತೊಗೊಳ್ಳಿ, 3 = ಏನು ಬರಿತೀರಾ, y/2 ಅಂತ ಬರಿತೀರಾ. ಏನು ಮಾಡಬೇಕಿಲ್ಲಿ, ಅಡ್ಡ ಗುಣಕಾರ ಮಾಡಬೇಕು.
ಓಕೆ. ಆಗ ಏನಾಗುತ್ತೆ, y ಈಕ್ವಲ್ ಟು 3 2 ಎಷ್ಟಾಗುತ್ತೆ 6 ಆಗುತ್ತೆ. ಈಗ ನಮಗೆ 8 ಮತ್ತು y ಬಂತು, 6 ಬಂತು. ಎಕ್ಸ್ ಬೆಲೆ ಎಷ್ಟು ಬಂತು, ಎಕ್ಸ್ ಬೆಲೆ 8 ಬಂತು. ಆಗ ಇಲ್ಲಿ ಎಷ್ಟು ಬರೀತೀರ ನೀವು, ಎಕ್ಸ್ ಬೆಲೆ ಇದು 8, y ಬೆಲೆ 0 ಇಲ್ಲಿ ಬರಬೇಕಾದ್ರೆ ಇಲ್ಲಿ ಎಕ್ಸ್ ಬೆಲೆ ನಮ್ಗೆ ಇಲ್ಲಿ ಕೊಟ್ಟಿರೋದು 0, y ಬೆಲೆ ನಾವು ಕಂಡುಹಿಡಿದ್ವಿ. ಈಗ ಕಂಡುಹಿಡಿದ್ವಿ ಎಷ್ಟು ಅಂತ ಕಂಡುಹಿಡಿದ್ವಿ, 6 ಅಂತ ಕಂಡುಹಿಡಿದ್ವಿ. ಅದನ್ನು ನಾವಿಲ್ಲಿ 6 ಅಂತ ಬರಿತೀವಿ. ಇಲ್ಲಿ ಏನು ಕೇಳಿದ್ದಾರೆ, ಈಗ ಎ ಬಿಯ ಉದ್ದವನ್ನು ಕೇಳಿದ್ದಾರೆ. ಫಸ್ಟ್ ಮಧ್ಯಬಿಂದು ಹಾಕಿ ಎಕ್ಸ್ ಬೆಲೆ ಮತ್ತು ಈ ಎಕ್ಸ್ ಬೆಲೆ ಮತ್ತು ಈ ವೈ ಬೆಲೆಯನ್ನು ಕಂಡಿಡ್ಕೊಂಡ್ವಿ. ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಈಗ ಇದರ ಉದ್ದವನ್ನು ಕಂಡುಹಿಡಬೇಕು. ಉದ್ದ ಅಂತ ಹೇಳಿದ ತಕ್ಷಣ ನಮ್ಗೆ ಪುನಃ ಯಾವುದಕ್ಕೆ ಹೋಗಬೇಕು, ಉದ್ದದ ಸೂತ್ರಕ್ಕೆ ಹೋಗಬೇಕು. ಉದ್ದದ ಸೂತ್ರ ಏನು, ಡಿ ಈಕ್ವಲ್ ಟು ಅಲ್ವಾ. ಈಗ ಡಿ ಈಕ್ವಲ್ ಟು ಫಾರ್ಮುಲಾ ಏನಾಗ್ತೀರಾ, ಡಿ ಈಕ್ವಲ್ ಟು ನಮಗೆ ಗೊತ್ತಿದೆ ರೂಟ್ x2 minus x1 whole square plus y2 minus y1 whole square ಆಗುತ್ತೆ. ಈಗ ಇಲ್ಲಿ ಬರಬೇಕಾದ್ರೆ x1 ಯಾವುದಂತ ತಗೋತೀರಾ, ಇದನ್ನು x1, ಇದು y1, ಇದು x2, ಇದು y2. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. ರೂಟ್ x2 ಇದ್ದ ಜಾಗದಲ್ಲಿ ಎಷ್ಟು ಬರೀಬೇಕು, 0, ಮೈನಸ್ x1 ಇದ್ದ ಜಾಗದಲ್ಲಿ ಎಷ್ಟು ಬರೀಬೇಕು, 8 ಅಲ್ವಾ. ನೋಡಿ x1 ಇದ್ದಲ್ಲಿ 8 ಹೋಲ್ ಸ್ಕ್ವಯರ್ ಪ್ಲಸ್ y2 ಅಂತ ಹೇಳಿದ್ರೆ ಎಷ್ಟು, 6 ಮೈನಸ್ y1 ಅಂದರೆ 0 ಹೋಲ್ ಸ್ಕ್ವಯರ್. ಈಗ ರೂಟ್ 0ದಿಂದ 8 ಮಾಡಿದ್ರೆ -8 ಹೋಲ್ ಸ್ಕ್ವಯರ್ ಪ್ಲಸ್ 6ರಿಂದ 0 ಮೈನಸ್ ಮಾಡಿದ್ರೆ 6 ಹೋಲ್ ಸ್ಕ್ವಯರ್. ನಿಮಗಿದು ಗೊತ್ತಿದೆ. ಸೊ 8 8 ಎಷ್ಟಾಗುತ್ತೆ, 64. -8 ಇಂಟು -8 ನಿಮಗೆ ಗೊತ್ತಿದೆ. -8 ಇಂಟು -8 ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. 8 8 64 ಪ್ಲಸ್ 6 ಸ್ಕ್ವಯರ್ ಅಂತಂದರೆ 6 36 ಬರ್ತದೆ. ಇದನ್ನೆರಡನ್ನು ಆ್ಯಡ್ ಮಾಡಿದಾಗ ನಮಗೆ ಎಷ್ಟು ಬಂತು, 100 ಬಂತು. 64 ಮತ್ತು 36 ಕೂಡಿಸಿ ಆಗ 100 ಬರ್ತದೆ. ನಮ್ಗೆ ಗೊತ್ತು 100ರ ವರ್ಗಮೂಲ ಎಷ್ಟು, 10. ಆಗ ಎ ಬಿ ಇದರ ಉದ್ದ ಎಷ್ಟಾಗುತ್ತೆ ಮಕ್ಕಳೇ, 10 ಮಾನಗಳು. ಅರ್ಥ ಆಯ್ತಲ್ಲ ಮಕ್ಕಳೇ. ಈಗ ನೀವು ಇದರಲ್ಲಿ ನೋಡಿ, ಇದೆಷ್ಟು ಮಾರ್ಕಿನ ಪ್ರಶ್ನೆ, 3 ಮಾರ್ಕಿನ ಪ್ರಶ್ನೆ. ಆಗ ನೀವು ಎಷ್ಟು ಚೆನ್ನಾಗಿ ಎಷ್ಟು ಇದಾಗಿ ಬರಿತೀರಾ ಅದ್ರ ಮೇಲೆ ಇರುತ್ತೆ. ಅರ್ಥ ಮಾಡ್ಕೊಂಡು ನಿಮ್ಗೆ ಗೊತ್ತಿರ್ತದೆ ಕಾನ್ಸೆಪ್ಟ್. ಅದನ್ನು ಅಪ್ಲೈ ಮಾಡಲಿಕ್ಕಿರುವಂತಹ ಸ್ವಲ್ಪ ಕ್ರಿಟಿಕಲ್ ಥಿಂಕಿಂಗ್, ಸ್ವಲ್ಪ ಯೋಚನಾ ಶಕ್ತಿಯನ್ನು ಬೆಳೆಸ್ಕೋಬೇಕಾಗತ್ತೆ. ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಬಂದು ಇದು 2 ಮಾರ್ಕಿನ ಪ್ರಶ್ನೆ ಮಕ್ಕಳೇ. 8 2 16 2 ಮಾರ್ಕಿನ ಪ್ರಶ್ನೆ. ಓಕೆ, ಇದು ಅಥವಾ ಇದು ಸ್ವಲ್ಪ ಈ ರೀತಿ ಕ್ವಶನ್ಸ್ ಕೊಟ್ಟಾಗ ನೀವೇ ಸೆಲೆಕ್ಟ್ ಮಾಡಬೇಕು. ನೀವು ನೋಡಿದ ತಕ್ಷಣವೇ ಇಷ್ಟು ಮಾಡೋದಕ್ಕಿಂತ ಇದು ಈಸಿಯಾಗಿದೆ. ದೂರವನ್ನು ಕಂಡುಹಿಡಿದು ಫಾರ್ಮುಲಾ ಹಾಕಿ ಮಾಡಿಬಿಟ್ರೆ ಮುಗಿದೋಯ್ತು. ಓಕೆ, ನೆಕ್ಸ್ಟ್ ಪ್ರಶ್ನೆ ಬಂದು 2 + √3. ಇದು ಎಲ್ಲ ಎಕ್ಸಾಮಲ್ಲೂ ರಿಪೀಟ್ ಆಗುವಂಥ ಕ್ವಶನ್ ಮಕ್ಕಳೇ. ಕ್ವಶನ್ ಒಂದು ಅಭಾಗಲಬ್ಧ ಸಂಖ್ಯೆಯೆಂದು ಸಾಧಿಸಿ ಅಂತ ಹೇಳೋದು ಎಲ್ಲ ಕಡೆ ರಿಪೀಟ್ ಆಗುವಂಥ ಕ್ವಶನ್ಸ್. ಇದು ಮಾತ್ರ ಚೇಂಜ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ. 2 + √3 ಒಂದು ಅಭಾಗಲಬ್ಧ ಸಂಖ್ಯೆ ಮಕ್ಕಳೇ. ಈ ಸಲ √5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಬಂದರೆ ಅದು 3 ಮಾರ್ಕ್ಸಿಗೆ ಬರುವಂಥ ಚಾನ್ಸಸ್ ಇರ್ತದೆ. ಬೇರೆ √5 √2 ಆ ಥರ ಬಂದರೆ ಅದು ಎಷ್ಟು ಮಾರ್ಕಿಗೆ ಬರೋ ಚಾನ್ಸಸ್ ಇರ್ತದೆ, ಅದು 3 ಮಾರ್ಕಿಗೆ ಬರುವಂಥ ಪ್ರಶ್ನೆ. ಇದು ಚಿಕ್ಕದು 2 + √5 ಏನು ಬೇಕಾದ್ರೂ ನಂಬರ್ ಚೇಂಜ್ ಆಗ್ಬೋದು. ಇಲ್ಲಿ ಈ ಥರ ಬಂದಂಥದ್ದು ಇದು 2 ಮಾರ್ಕಿಗೆ ಬರ್ತದೆ. ಓಕೆ ಮಕ್ಕಳೇ, ಇದು ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಆಯಿತಾ ಮಕ್ಕಳೇ. ಇದು ಫೈನಲ್ ಎಕ್ಸಾಮು ಈ ಥರದ ಕ್ವಶನ್ಸ್ ಗ್ಯಾರಂಟಿ ಬರುತ್ತೆ. ಮಧ್ಯಬಿಂದು, ಇಲ್ಲಿ ಕೇಳಿರುವಂಥ ಮಧ್ಯಬಿಂದು, ದೂರ, ಮಧ್ಯಬಿಂದು, ಇದೆಲ್ಲ ಕಾನ್ಸೆಪ್ಟನ್ನು ಸರಿಯಾಗಿ ಕಲ್ತ್ಕೊಂಡ್ರಿ ಅಂತಂದರೆ ಮಿಡ್ ಟರ್ಮ್ ವೆರಿ ಈಸಿ ಮಕ್ಕಳೇ. ಓಕೆ, ಇದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅಂತ ಹೇಳೋದು ಇದು ಅಷ್ಟೇ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು ಕೇಳ್ತಾರೆ, ಎಲ್ಲ ಕಡೆ ರಿಪೀಟ್ ಆಗಿದೆ. ಏನಾದರೂ √5 √2 ಅಂತ ಮಾತ್ರ ಆ ಥರದ್ದು ಬರುತ್ತಲ್ವ, ಆ ಥರದ್ದು ಬಂದರೆ ಮತ್ತು ಅದು 3 ಮಾರ್ಕ್ಸ್. ಯಾಕಂದರೆ ನಿಮ್ಗೆ ಗೊತ್ತಿದ್ದ ಸ್ಟೆಪ್ಸು ಸ್ವಲ್ಪ ಜಾಸ್ತಿ ಇದೆ ಇದನ್ನು ಪ್ರೂವ್ ಮಾಡಲಿಕ್ಕೆ. ಓಕೆ, ಅದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಅದನ್ನು ಬರೆದು ಥಿಯರಿಯನ್ನು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಈಗ ಈ ಪ್ರಾಬ್ಲಮನ್ನು ನೋಡಬೇಕಂತ ಹೇಳಿದರೆ ಏನು ಕೇಳಿದ್ದಾರೆ ಅಲ್ಲಿ, 2 √3 ಅಂತ ಕೇಳಿದ್ದಾರೆ ಅಲ್ವಾ. ಕ್ವಶನ್ ಕೊಟ್ಟಿರೋದು 2 + √3 ಅಂತ. ಈಸಿಯಾಗಿ ಮಾಡೋಣ. 2 + √3 ಏನಂತ ತಗೋಬೇಕು, ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತಗೋಬೇಕು. ಲೆಟ್ ಇಟ್ ಬಿ ದ ರ್ಯಾಷನಲ್ ನಂಬರ್ ಅಂತ. ಆಯಿತಾ. ಲೆಟ್ 2 + √3 ಬಿ ಎ ಇರ್ಯಾಷನಲ್ ನಂಬರ್ ಅಂತ, ರ್ಯಾಷನಲ್ ನಂಬರ್ ಅಂತ ಬರ್ಕೋಬೇಕು ಇಲ್ಲಿ. ಅರ್ಥ ಆಯ್ತಲ್ಲ. ಅಲ್ಲಿ ಕೊಟ್ಟಿದ್ದಾರೆ ಪ್ರೂವ್ ದಟ್ ಇಟ್ ಇಸ್ ಎ ರ್ಯಾಷನಲ್ ನಂಬರ್ ಅಂತ ಕೇಳಿರೋದು. ಆಗ ನಾವು ಇದನ್ನು 2 + √3 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರೀರಿ. ಅಂದರೆ 2 + √3 = ಏನಂತ,
ಇದು ಯಾವ ರೂಪದಲ್ಲಿದೆ? ಭಾಗಲಬ್ಧ ಸಂಖ್ಯೆ ಅಂತ ಬಂದ ತಕ್ಷಣ, ರ್ಯಾಷನಲ್ ನಂಬರ್ ಅಂತ ಬಂದ ತಕ್ಷಣ ಯಾವ ರೂಪದಲ್ಲಿದೆ? ಅದು P/Q ರೂಪದಲ್ಲಿದೆ. ವೇರ್ ಕ್ಯೂ ಸಮವಲ್ಲ 0, 0ಗೆ ಸಮವಲ್ಲ. ಮತ್ತು P ಮತ್ತು Q ಪೂರ್ಣ ಸಂಖ್ಯೆಗಳು, ಬಿಲಾಂಗ್ಸ್ ಟು Z. ಇಷ್ಟನ್ನು ಬರಿಬೇಕು ಮಕ್ಕಳೇ. P ಇದು ಯಾವ ರೂಪದಲ್ಲಿದೆ? P/Q ರೂಪದಲ್ಲಿದೆ. ಅಲ್ಲಿ Q ಯಾವುದಾಗಿಲ್ಲ, 0ಗೆ ಸಮವಿಲ್ಲ. ಮತ್ತು ಈ PQ ಪೂರ್ಣ ಸಂಖ್ಯೆಗೆ ಸೇರಿದೆ, ಪೂರ್ಣಾಂಕಗಳಿಗೆ Zಗೆ ಸೇರಿದೆ ಅಂತ ಹೇಳೋದನ್ನು ಬರಿತೀರಾ. ನೆಕ್ಸ್ಟ್ ಇಲ್ಲಿ ಇಲ್ಲಿ ಇಷ್ಟನ್ನು ತೊಗೊಂಡಿದ್ದೀರಲ್ಲ, ಅದನ್ನು ಹಾಗೆ ಬರೀರಿ. 2 + √3 = P/Q. ಈ √3 ಇಲ್ಲೇ ಬರ್ಕೊಳ್ಳಿ. √3 = P/Q. ಈ 2 ಈಚೆ ತೊಗೊಂಬನ್ನಿ, ಆಗಾಗುತ್ತೆ -2. ನೋಡಿ ಮಕ್ಕಳೇ, ಇದೊಂದು ಫ್ರ್ಯಾಕ್ಷನಲ್ಲಿದೆ, ಅಂದರೆ ಭಿನ್ನರಾಶಿಯಲ್ಲಿದೆ. ಇದು ಪೂರ್ಣ ಸಂಖ್ಯೆಯಾಗಿದೆ. ನೀವು ನೋಡಿ, ಈ ರೀತಿ ಬಂದಾಗ 1/2 - 2 ಅಂತ ಬರೆದ್ರೆ ನೀವು 2ನ್ನು LCM ಅಂತ ಬರ್ಕೊಂಡು ಈ 1ನ್ನು ಇಲ್ಲಿ ಹಾಗೆ ಬರಿತೀರಾ, ಯಾಕೆಂದರೆ ಇದು LCM. ಇದನ್ನು ಮತ್ತು ಇದನ್ನು ಗುಣಕಾರ ಮಾಡಿದ್ರೆ 2 ಎಷ್ಟು ಬರಿತೀರಾ? 4 ಅಂತ ಬರಿತೀರಾ. ಈ ರೀತಿ ಮಾಡ್ತೀರಿ ಅಲ್ವಾ? ಅದೇ ಥರ ಇದನ್ನು LCM Q ಅಂತ ತಗೊಂಡಾಗ P ಮೈನಸ್ ಇದನ್ನು ಮತ್ತು ಇದನ್ನು ಏನು ಮಾಡಬೇಕು? ನೀವು ಗುಣಿಸ್ಬೇಕು. 2 × Q ಎಷ್ಟಾಗುತ್ತೆ? 2Q ಆಗುತ್ತೆ. ಇಲ್ಲಿ √3 = ನಿಮ್ಗೆ ಏನು ಬಂತು? P - 2Q/Q ಬಂತು. ಈಗ ಇದನ್ನು ಮಾತ್ರ ತೊಗೊಳ್ಳೋಣ. ಏನಂತ ಬರಿತೀರಾ? P - 2Q/Q ಏನಾಗಿದೆ? ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಬರಿತೀರಾ. ಒಂದು ಏನಾಗಿದೆ? ಭಾಗಲಬ್ಧ ಸಂಖ್ಯೆ. ಓಕೆ, ಭಾಗಲಬ್ಧ ಸಂಖ್ಯೆ. ಆದರೆ √3 ಏನು? √3 ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ. ಅರ್ಥ ಆಯ್ತಲ್ವಾ? ನಮ್ಮ ಊಹೆ, ನಾವೇನು ಊಹೆ ಮಾಡಿದ್ವಿ? ಇದೊಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರೆದ್ವಲ್ವಾ? ಅದು ನಮ್ಮ ಊಹೆ ತಪ್ಪಾಗಿದೆ. ಏನು ಬರಿತೀರಾ? ನಮ್ಮ ಊಹೆ, ನಾವೇನು ಯೋಚನೆ ಮಾಡಿದ್ವೋ ಅದೇನಾಗಿದೆ? ತಪ್ಪಾಗಿದೆ. ಆದ್ದರಿಂದ ಏನಂತ ಬರಿತೀರಾ? ಇದನ್ನು ಬರಿತೀರಾ. 2 + √3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೆನ್ಸ್ ಪ್ರೂವ್ಡ್ ಅಂತ ಬರಿತೀರಾ. ಆಯಿತು, ಸಾಧಿಸಿದೆ. ಇದನ್ನು ಲಾಸ್ಟಿಗೆ ಇದನ್ನು ಬರಿಬೇಕು. ಆದ್ದರಿಂದ 2 + √3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಬರಬೇಕು. ಇದು ಸ್ಟೆಪ್ ಮಕ್ಕಳೇ. ಈ ರೀತಿ ಬರೆದ್ರೆ ಆಯಿತು, 2 ಮಾರ್ಕಿಗೆ ಸಿಗ್ತದೆ. ವೆರಿ ಈಸಿ, ತುಂಬ ಇಂಪಾರ್ಟೆಂಟ್. ಇಲ್ಲಿ 2 + √3 ಇದೇ ಕೊಡ್ತಾರೆ ಅಂತಲ್ಲ ಮಕ್ಕಳೇನು ಹೇಳೋದು. ಬೇಕಾದರೆ ನಿಮಗೆ 3 + √2 ಅಂತ ಕೊಡ್ಬೋದು, ಅಥವಾ 2 - √2 ಅಂತ ಕೊಡ್ಬೋದು. ನೋಡಿ, ಇಲ್ಲಿ ಮೈನಸ್ ಬಂದಾಗ ನಿಮ್ಗೆ ಹೇಗೆ ಮಾಡೋದು ಅಂತ ಗೊತ್ತಿರಬೇಕು. ಈ ಥರ ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸ್ವಲ್ಪ. ಅರ್ಥ ಆಯ್ತಲ್ವಾ? ಅಥವಾ ಈ ರೀತಿಯೂ ಬರ್ಬೋದು. 2 + 3√5 ಈ ರೀತಿ ನಂಬರ್ ಬರುವಂಥದ್ದು ಸಹ ಬರ್ತದೆ. ಸೊ ನಿಮಗೆ ಎಕ್ಸಾಂಪಲ್ ನೋಡಿ ಮಕ್ಕಳು, ಒಂದು ಕ್ವಶನ್ ಕೊಟ್ಟಾಗ ಈ ಥರದ್ದು ಬರುತ್ತೆ ಅಂತಿರೋದು ಗ್ಯಾರಂಟಿ ಆಗುತ್ತೆ. ಸೊ ಇದರಲ್ಲಿ ಯಾವುದ್ಯಾವುದು ಲೆಕ್ಕಗಳನ್ನ ನಿಮ್ಮ ಕ್ಲಾಸಲ್ಲಿ ಮಾಡಿಸಿದ್ರೋ ಅದನ್ನೆಲ್ಲ ಒಂದು ಸ್ವಲ್ಪ ನೋಡ್ಕೊಂಡು ಹೋಗಿ. ಆಗ ನಿಮ್ಗೆ ಏನಾಗುತ್ತೆ? ಈ ಕಾನ್ಸೆಪ್ಟನ್ನು ಕಲ್ತಂಗಾಗುತ್ತೆ. ಇದು ಬರುವಂತಹ ಪ್ರಶ್ನೆಗಳಲ್ಲಿ ಒಂದು 100% ಬರುವಂಥ ಕ್ವಶನ್ಗಳಲ್ಲಿ ಇದು ಒಂದು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್ ಮಕ್ಕಳೇ, ಈಗ ಇದರಲ್ಲೇ ಇನ್ನೊಂದು ಕೊಟ್ಟಿದ್ದಾರೆ. 200 = 2m × 5n ಆದರೆ m ಮತ್ತು nಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ. ಏನೂ ಇಲ್ಲ ಮಕ್ಕಳೇ, ಇದನ್ನು ಈಸಿಯಾಗಿ ಮಾಡಿಬಿಡ್ಬೋದು. ಹೇಗೆ ಮಾಡ್ತೀರಾ? ಅಪವರ್ತಿಸೋದು ನಿಮ್ಗೆ ಎಲ್ರಿಗೂ ಗೊತ್ತಿರುವಂಥದ್ದೇ, ಹೌದು ತಾನೆ? 200 ಕೊಟ್ಟಿದ್ದಾರೆ, 200 ಬರೀರಿ. 200 ಏನು ಮಾಡಬೇಕು? ನೀವು ಅಪವರ್ತಿಸ್ಬೇಕು. ಎಷ್ಟರಿಂದ? ಅಲ್ಲೇ ಹಿಂಟ್ ಕೊಟ್ಟಿಬಿಟ್ಟಿದ್ದಾರೆ. 2m × 5n ರೂಪದಲ್ಲಿ ಬರೀರಿ. ಇಲ್ಲಿ m ಮತ್ತು n ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ದು. ಆಗ ಇದರ ಅಪವರ್ತನಗಳು ಯಾವುದಾಗಿರ್ತದೆ? 2 ಮತ್ತು 5 ಆಗಿರ್ತದೆ. ಈಗ 2 ಬರೀರಿ. 2 × 2 ಈ 0 ಹಾಗೇ ಬರೀತೀರ. ಪುನಃ 2ನೇ ಮಗಿಲೆ 2 ಎಷ್ಟಲಿ? 2 × 5 10. ಈ 0ನ ಹಾಗೇ ಬರಿಬೇಕು. ಅರ್ಥ ಆಯ್ತಲ್ವಾ? ಪುನಃ ಎಷ್ಟರಲ್ಲಿ? 2ರಲ್ಲಿ. 2 ಎಷ್ಟಲಿ? 2 × 2 4. ಎಷ್ಟು ಉಳಿತಿಲ್ಲಿ? 1 ಉಳಿತು. 2 × 2 4 ಬಂದಾಗ 1 ಉಳಿತು. ಸಣ್ಣದಾಗಿ ಬರ್ಕೊಳ್ಳಿ. 10 ಆಯಿತು. 2 ಎಷ್ಟಲಿ? 2 × 5. ನೋಡಿ ಮಕ್ಕಳು, ಇದು 2ರಿಂದ ಭಾಗ ಆಗಲ್ಲ. ಯಾಕೆಂದರೆ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ? 5 ಇದೆ. ಬಿಡಿ ಸ್ಥಾನದಲ್ಲಿ ಯಾವುದೆಲ್ಲ ಇದ್ದರೆ 2ರಿಂದ ಭಾಗ ಆಗೋದು? ನಿಮಗೆ ಗೊತ್ತಿರಬೇಕು. ಬಿಡಿ ಸ್ಥಾನದಲ್ಲಿ 0, 2, 4, 6, 8 ಈ ಸಂಖ್ಯೆಗಳಿದ್ದಾಗ ಅದು ಯಾವುದರಿಂದ ಭಾಗ ಆಗುತ್ತೆ? 2ರಿಂದ ಭಾಗ ಆಗುತ್ತೆ. ಬಾಧ್ಯತೆಯ ನಿಯಮ ಮಾಡಿದ್ದೀನಿ, ಒಂದು ಸ್ವಲ್ಪ ನೋಡ್ಕೊಳ್ಳಿ. ಹಳೆ ವೀಡಿಯೋಸಲ್ಲಿ ಬಾಧ್ಯತೆ ನಿಯಮ ತುಂಬ ಇಂಪಾರ್ಟೆಂಟ್ ಮಕ್ಕಳೇ. ನೀವು ಎಷ್ಟೇ ದೊಡ್ಡ ಕ್ಲಾಸಿಗೆ ಹೋಗಿ, ಯಾವುದೇ ಎಂಟ್ರೆನ್ಸ್ ಎಕ್ಸಾಮ್ ಬರೀ, ಇದು ಗೊತ್ತಿದ್ರೆ
ಇದೆಲ್ಲ ನಿಮಗೆ ಸಣ್ಣ ಕ್ಲಾಸಲ್ಲಿ 6th ಸ್ಟ್ಯಾಂಡರ್ಡಲ್ಲೇ ಕಲಿಸಿದ್ದೀವಿ, ಆದರೂ ನಿಮಗೆ ಗೊತ್ತಿರೋಕ್ಕಿಲ್ಲ. ಯಾವುದಾದ್ರೂ ಎಕ್ಸಾಮ್ ಬರಿಬೇಕಾದ್ರೆ, ಯಾವುದಾದ್ರು ಎಂಟ್ರೆನ್ಸ್ ಎಕ್ಸಾಮ್ ಬರಿಬೇಕಾದ್ರೆ ಯಾವ್ದು ಪೊಲೀಸ್ ಟೆಸ್ಟ್ ಬರಿತೀರಾ ಅಥವಾ ಮಿಲ್ಟ್ರಿಗೆ ಹೋಗಬೇಕು ಅಂತ ಹೇಳಿದ್ರೆ ಅದಕ್ಕೂ ಎಂಟ್ರೆನ್ಸ್ ಎಕ್ಸಾಮ್ ಇದೆ. ಪ್ರತಿಯೊಂದಕ್ಕೂ GPT ಆಗಲಿಕ್ಕೂ ಯಾವುದೇ ಎಂಟ್ರೆನ್ಸ್ ಎಕ್ಸಾಮ್ ಹೋಗಬೇಕಾದ್ರೂ ಸ್ವಲ್ಪ ಮ್ಯಾಥಮೆಟಿಕ್ ಪ್ರಾಬ್ಲಮ್ಸ್ ಇರುತ್ತೆ ಅದರಲ್ಲಿ, ಆಯಿತಾ. ಆಗ ಜಿಮ್ಯಾಟ್ ಅಂತೇಳಿ ಕೊಡ್ತಾರೆ, ಆ ಥರ ಪ್ರಾಬ್ಲಮ್ಸ್ ಇರುತ್ತೆ. ನೀವು ನೋಡಿ 8th ಸ್ಟ್ಯಾಂಡರ್ಡ್ NMMS ಎಕ್ಸಾಮ್ ಬರಿಬೇಕಾದ್ರೂ ಇದೆಲ್ಲ ಟ್ರಿಕ್ಸ್ ಗೊತ್ತಿರಬೇಕು ನಿಮಗೆ. ಇದೆಲ್ಲ ಬಾಧ್ಯತೆ ನಿಯಮಗಳು ಗೊತ್ತಿದ್ರೆ ನೀವು ನೋಡಿದ ತಕ್ಷಣ ನೀವು ಇದು ಬಾಧ್ಯತೆ ನಿಯಮ ಹೌದಾ ಅಲ್ವಾ, ಪಾಠ ಮಾಡುವಾಗ 100 ಸಲ ಹೇಳಿರ್ತೀವಿ, ಆದರೂ ನೀವು ಎಲ್ಲ ಡಿಗ್ರಿ ಮುಗಿದ್ಮೇಲೆ ಯಾವುದೇ ಎಂಟ್ರೆನ್ಸ್ ಎಕ್ಸಾಮ್ ಬರಿಬೇಕಾದ್ರೆ ಫಸ್ಟಿಂದ ಕಲಿಬೇಕಾಗುತ್ತೆ. ಸೊ ಹೇಳುವಾಗ ಟೀಚರ್ಸ್ ಏನು ಹೇಳ್ತಾರೆ ಅದನ್ನು ಸ್ವಲ್ಪ ಗಮನ ಇಟ್ಟು ಕೇಳ್ಕೊಳ್ಳಿ ಮಕ್ಕಳೇ, ಇದು ನಿಮಗೆ ತುಂಬ ಇಂಪಾರ್ಟೆಂಟ್, ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನಮಗೆ ಇದಿಷ್ಟು ಬಂದಿರೋದ್ರಿಂದ ಇಷ್ಟು 0 2 4 6 8 ಬಂದರೆ ಬಿಡಿ ಸ್ಥಾನದಲ್ಲಿ ಅದು 2ರಿಂದ ಭಾಗ ಆಗುತ್ತೆ. ಇದು ಬಿಡಿ ಸ್ಥಾನದಲ್ಲಿ 5 ಇರೋದ್ರಿಂದ ಇದು 5ರಿಂದ ಭಾಗ ಆಗುತ್ತೆ. ಅರ್ಥ ಆಯ್ತಲ್ವ? ಇದು ಬಾಧ್ಯತೆ ನಿಯಮದಲ್ಲಿ ಮಾಡಿದ್ದೀನಿ, ಒಂದು ಸಲ ನೋಡ್ಕೊಳ್ಳಿ. 5 5 25. ಇನ್ನು ಪುನಃ ಇದನ್ನು ಭಾಗಿಸ್ತೀನಿ ಅಂತ ಹೇಳಿದಾಗ 5 1 5 ಅಲ್ವಾ. ಈಗ ಎಷ್ಟು ಎರಡುಗಳಿದೆ? 3 ಎರಡುಗಳಿದೆ. ಆಗ 2ರ ಘಾತ 3 ಇಂಟು 5ರ ಘಾತ ಎಷ್ಟು 5 ಇದೆ? 2 ಇದೆ. ಸೊ m ಬೆಲೆ ಎಷ್ಟಾಯಿತು? m ಬೆಲೆ ಬಂದು 3 ಆಯಿತು. n ಬೆಲೆ ಎಷ್ಟಾಯಿತು? n ಬೆಲೆ ಬಂದು 2 ಆಯಿತು. ಎಷ್ಟು ಈಸಿ ಇದೆಯಲ್ವ ಲೆಕ್ಕ? ಏನು ಕೊಟ್ಟಿದ್ದಾರೆ? P of x is equal to x square plus 7x plus 12. ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಫಸ್ಟ್ ಪಾಠದಲ್ಲಿದ್ದೆ ನೋಡಿ ಮಕ್ಕಳೇ, ಬಹುಪದೋಕ್ತಿ ಪಾಠದಲ್ಲಿ ಶೂನ್ಯತೆ ಕಂಡುಹಿಡಿಯೋಕ್ಕೆ ಕೊಟ್ಟಿದ್ದಾರೆ ಅಲ್ವಾ. ಅದನ್ನು ಸ್ವಲ್ಪ ಯೋಚನೆ ಮಾಡಿಕೊಂಡು ಆ ಲೆಕ್ಕಗಳನ್ನ ಆ ರೀತಿ ಮಾಡ್ಕೊಳ್ಳೋಣ. 2 ಮಾರ್ಕಿನ ಪ್ರಶ್ನೆ, ಅಪವರ್ತಿಸೋದು ವಿಧಾನ ಗೊತ್ತಿದೆ ನಿಮಗೆ. ಕಾಮ 15, 23 ಡ್ಯಾಶ್ 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 ಎಷ್ಟನೇ ಪದ ಕೇಳಿದ್ದಾರೆ? 16ನೇ ಪದ ಕೇಳಿದ್ದಾರೆ. 16ನೇ ಪದ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಪದ ಕಂಡುಹಿಡಿಯಿರಿ ಅಂತ ಕೇಳಿದ ತಕ್ಷಣ ನೀವು ಯಾವ ಸೂತ್ರ ಹಾಕಬೇಕು? AN = A + n - 1 × D. ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳೇ. A ವ್ಯಾಲ್ಯೂ ಎಷ್ಟು ಬರ್ತದೆ? A ಬೆಲೆ ಫಸ್ಟ್ ಟರ್ಮ್ ಎಷ್ಟು? ಮೊದಲ ಪದ 7. D ಅಂತ ಹೇಳಿದ್ರೆ ಎರಡನೇ ಪದ ಯಾವುದು? 15. 15 - 7 ಎಷ್ಟು ಬರ್ತದೆ? 15 - 7 ನಿಮಗೆ 8 ಬರ್ತದೆ. ಇದನ್ನು ಮೈನಸ್ ನೋಡಿ, 23 - 15 ಅದು ಸಹ 8 ಬರ್ತದೆ. ಈಗ n ವ್ಯಾಲ್ಯೂ ಕೊಟ್ಟಿದ್ದಾರೆ. n ಎಷ್ಟು? n = 16 ಅಂತ ಕೊಟ್ಟಿದ್ದಾರೆ. ಈಗ ಇದಕ್ಕೆ ಹಚ್ಚಿ. ಎ ಇದ್ದ ಜಾಗಕ್ಕೆ ಎಷ್ಟು ಬರೀಬೇಕು? 7. ಆಮೇಲೆ ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಇಲ್ಲಿ ಬ್ರ್ಯಾಕೆಟ್ ಇದೆ, ಬ್ರ್ಯಾಕೆಟ್ n ಅಂತ ಹೇಳಿದ್ರೆ 16 -1 ಸೂತ್ರದಲ್ಲೇ ಇರುವಂಥದ್ದು. ಇಲ್ಲಿ ಬ್ರ್ಯಾಕೆಟ್ ಕ್ಲೋಸ್ ಮಾಡಿದರೆ ಮಾಡೋಣ. ಆಮೇಲೆ ಡಿ ಅಂತ ಹೇಳಿದ್ರೆ ನೀವು ಈಗ ಕಂಡಿಟ್ಕೊಂಡಿದ್ದೀರ ಎಷ್ಟು ಬಂದಿದೆ? 8 ಬಂದಿದೆ. ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. = 7 ಪ್ಲಸ್ 16ರಿಂದ 1 ಅಂದರೆ ಎಷ್ಟಾಗುತ್ತೆ? 15 × 8. 15ನೇ ಮಗ್ಗಿ ಗೊತ್ತಿಲ್ಲ ಆದರೆ ಇಲ್ಲಿ ಹಾಕ್ಕೊಂಡು 15 × 8 ಅಂತ ಮಾಡಿ. 15 8 ಎಷ್ಟು ಬರ್ತದೆ? 120 ಬರ್ತದೆ. ಪ್ಲಸ್ 120 ಅಂತ ಬರೀ. = 120 ಪ್ಲಸ್ 7 ಆಗುತ್ತೆ 127. ಎಷ್ಟು? A 16ರ ಬೆಲೆ ಎಷ್ಟಾಗುತ್ತೆ? 127 ಆಗುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಇದು ತುಂಬ ಇಂಪಾರ್ಟೆಂಟ್ ಕ್ವೆಶನ್. ಫೈನಲ್ ಎಕ್ಸಾಮ್ಗೂ ಅಷ್ಟೇ. ಎನ್ನನೇ ಪದ ಕಂಡುಹಿಡಿಯಿರಿ ಮತ್ತು ಮೊತ್ತ ಕಂಡುಹಿಡಿಯಿರಿ. ಅದು ತುಂಬ ಇಂಪಾರ್ಟೆಂಟಾಗಿ ಬರುವಂಥ ಕ್ವೆಶನ್ಗಳಲ್ಲಿ AP-ಯಲ್ಲಿ ಒಂದಾಗಿರ್ತದೆ. ನೆಕ್ಸ್ಟ್ ಏನು ಕೇಳಿದರೆ ಪದವನ್ನು ಕಂಡುಹಿಡಿದು ಇಲ್ಲಿ ಮೂಲಗಳ ಸ್ವಭಾವವನ್ನು ಕೊಟ್ಟಿರುವಂಥ ಸಮೀಕರಣ 4x² - 12x + 9 ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತ. ಶೋಧಕ ನಾವು ಈಗಾಗಲೇ ಆಲ್ರೆಡಿ ಮಾಡ್ಕೊಂಡಿದ್ದೀವಿ. ಶೋಧಕ ಗೊತ್ತಿದೆ ನಿಮಗೆ, ಫಾರ್ಮುಲಾ ಅಲ್ವಾ? ಏನಂತ ಶೋಧಕದ ಬೆಲೆ? ಶೋಧಕದ ಬೆಲೆ ಬಂದು ಡೆಲ್ಟಾ = ಏನು ಗೊತ್ತಿದೆ ನಿಮಗೆ? B² - 4AC. ಇಲ್ಲಿ ಕೊಟ್ಟಿರುವಂಥ ಸಮೀಕರಣದಲ್ಲಿ 4x² - 12x + 9 ಅಂತ ಕೊಟ್ಟಿದ್ದಾರೆ. ಇದು ಯಾವ ರೂಪದಲ್ಲಿದೆ ನಮ್ಗೆ ಗೊತ್ತಿರಬೇಕು. ಯಾವಾಗಲೂ ಇದನ್ನ ಬರ್ಕೊಳ್ಳಿ. ax² + bx + c = 0. ಇದು ಆದರ್ಶ ರೂಪ, ಸ್ಟ್ಯಾಂಡರ್ಡ್ ಫಾರ್ಮ್. ಆಗ ಎ ಬೆಲೆ ಎಷ್ಟು ಬಂತು ನೋಡ್ಕೊಳ್ಳಿ. ಇದನ್ನು ಕಂಪೇರ್ ಮಾಡಬೇಕು. ಅದಕ್ಕೆ ಕೆಳಗೇನೆ ಬರ್ಕೊಳ್ಳಿ, ಆಗ ಈಸಿ ಆಗುತ್ತೆ. ಎ ಅಂತ ಹೇಳಿದ್ರೆ 4,
ಬಿ ಅಂತ ಹೇಳಿದ್ರೆ ಇಲ್ಲಿ ಬಿ ಎಕ್ಸ್ ಇದೆ, ಇಲ್ಲಿ -12x ಅಂತಿದೆ. ಆಗ ಬಿಯ ಬೆಲೆ ಎಷ್ಟಾಗುತ್ತೆ ಬಂದು -12 ಆಗುತ್ತೆ ಆಯಿತಾ. ಬಿ ಈಕ್ವಲ್ ಟು -12. ಸಿಯ ಬೆಲೆ ಬಂದು ಸಿ ಅಂತ ಹೇಳಿದ್ರೆ ಇಲ್ಲಿ ಏನಿದೆ 9 ಅಂತಿದೆ. ಸೊ 9 ಬರ್ಕೊಳ್ಳಿ. ಈಕ್ವಲ್ ಟು ಬಿ ಸ್ಕ್ವಯರ್ ಅಂತ ಫಾರ್ಮುಲಾದಲ್ಲಿರೋದು ಬಿ ಸ್ಕ್ವಯರ್. ಬಿ ಅಂತ ಹೇಳಿದ್ರೆ ಎಷ್ಟಿಲ್ಲಿ -12. ಆಗ -12 ಹೋಲ್ ಸ್ಕ್ವಯರ್ -4 ಇಂಟು ಎ ಅಂದರೆ ಎಷ್ಟು 4. ಸೊ 4 ಇಂಟು ಬಿ ಸಿ 4 ಇಂಟು ಎ ಇಂಟು ಸಿ ಅಂತ ಹೇಳಿದ್ರೆ ಇಲ್ಲಿ ಬರುತ್ತೆ 9. ಸೊ -12 ಇಂಟು -12 ನಿಮಗೆ ಗೊತ್ತಿದೆ, -12 ಇಂಟು -12 ಮಾಡಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ 144 ಆಗುತ್ತೆ. ವರ್ಗ ಸಂಖ್ಯೆ ಮಕ್ಕಳೇ 1ರಿಂದ 20 ತನಕ ವರ್ಗ ಸಂಖ್ಯೆನ ಬಾಯ್ಹಾಟ ಆಗಿರಬೇಕು. ಆಗ 144 ಮೈನಸ್ 4 4 16 16 ಎಷ್ಟು ಬರ್ತದೆ 16 144 ಬರುತ್ತೆ. ಮೈನಸ್ ಮಾಡಿದಾಗ ಎಷ್ಟು ಆನ್ಸರ್ ಬಂತು ನನಗೆ 0 ಬಂತು. ಈಗ 0 ಬಂದ ತಕ್ಷಣ ಪ್ರಶ್ನೆ ಕೇಳಿರೋದೇನು, ಅದರ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅಂತ ನೀವು ಕಲ್ತಿದ್ದೀರಾ. ಡೆಲ್ಟಾ ಈಕ್ವಲ್ ಟು 0 ಏನು ಬರಿಬೇಕು, ಮೂಲಗಳು ಸಮ ಮತ್ತು ವಾಸ್ತವ ಅಂತ ಬರಿಬೇಕು ಆಯಿತಾ. ಈಕ್ವಲ್ ಸಮ ಮತ್ತು ವಾಸ್ತವ ಸಂಖ್ಯೆಗಳು, ಈಕ್ವಲ್ ಆ್ಯಂಡ್ ರಿಯಲ್ ನಂಬರ್ ಅಂತ ಬರಿತೀರ. ಅರ್ಥ ಆಯ್ತಲ್ವಾ. ಇದು ಕಂಡೀಷನ್ ಗೊತ್ತಿರಬೇಕು. ಡೆಲ್ಟಾ ಈಸ್ ಲೆಸ್ ದೆನ್ 0 ಇಮ್ಯಾಜಿನರಿ ಊಹಾತ್ಮಕ, ಡೆಲ್ಟಾ ಈಸ್ ಗ್ರೇಟರ್ ದೆನ್ 0 ಭಿನ್ನ ಮತ್ತು ವಾಸ್ತವ ಅಲ್ವಾ. ಈ ರೀತಿ ಇರೋದನ್ನು ನೀವು ಕಲ್ತಿರ್ಬೇಕು. ಒಂದು ಕೊಟ್ಟಿದ ತಕ್ಷಣ ನೀವು ಇದು ಬರೀ ಇದನ್ನ ಮಾತ್ರ ಅಲ್ಲ, ಇದು ಕೊಟ್ಟ ತಕ್ಷಣ ಇನ್ನೂ ಈ ರೀತಿ ಬಂದಾಗ ಹೀಗೆ ಬರಿಬೇಕು ಅಂತಿರೋದನ್ನು ಅಲ್ಲೇ ನೀವು ರಿಕಾಲ್ ಮಾಡ್ಕೊಳ್ಬೇಕು. ಈ ರೀತಿ ನೀವು ಮ್ಯಾಥ್ಸನ್ನು ಕಲಿಬೇಕು ಮಕ್ಕಳೇ. ಅದು ದಿಸ್ ಇಸ್ ದ ಮೆಥಡ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಬಂದು ವರ್ಜಿಸುವ ವಿಧಾನದಿಂದ ಬಿಡಿಸಿ. 2x ಪ್ಲಸ್ y ಈಕ್ವಲ್ ಟು 8, 3x ಮೈನಸ್ y ಈಕ್ವಲ್ ಟು 7. ಮಕ್ಕಳೇ ಇದನ್ನು ನೋಡಿದ ತಕ್ಷಣ ಒಂದು ಪ್ಲಸ್ಸು ಒಂದು ಮೈನಸ್ ಇದೆಯಾ ನೋಡ್ಕೊಳ್ಬೇಕು. ಇಲ್ಲೊಂದು ಪ್ಲಸ್ ಇದೆ, ಇಲ್ಲೊಂದು ಮೈನಸ್ ಇದೆ. ಇದೇನಾಗುತ್ತೆ ವರ್ಜಿಸೋ ವಿಧಾನದಲ್ಲಿ ಇದು ಕ್ಯಾನ್ಸಲ್ ಆಗುತ್ತೆ ಅಲ್ವಾ. ಆಗ ಉಳಿಯುವಂಥದ್ದು 2x ಮತ್ತು 3xನ್ನು ಕೂಡಿಸಿದಾಗ 5x ಇಸ್ ಈಕ್ವಲ್ ಟು 7 8 ಕೂಡಿಸಿ 7 15 ಬರ್ತದೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 15 ಬೈ ಇದನ್ನು 5 ಇಂಟು ಅಂತ ಅರ್ಥ ಮಕ್ಕಳು. ಇದು ಗುಣಿಸು ಅಂತ ಅರ್ಥ. ಗುಣಿಸು ಇದ್ದಿದ್ದರಿಂದ ಇದನ್ನು ಎಲ್ಲಿ ಬರಿಬೇಕು, ಕೆಳಗೆ ಬರಿಬೇಕು. 5 ಎಷ್ಟಲಿ 5 3 15. ಆಗ ಎಕ್ಸ್ ಬೆಲೆ ಎಷ್ಟು ಬಂತು ಮಕ್ಕಳೇ 3 ಬಂತು. ಈಗ ಇದೇ ಬೆಲೆಯನ್ನು ಈ ಸಮೀಕರಣ ಫಸ್ಟ್ ಸಮೀಕರಣದಲ್ಲಿ ಹಾಕೋಣ. ಅರ್ಥ ಆಯ್ತಾ. ಈ ಸಮೀಕರಣದಲ್ಲಿ ಹಾಕಿದಾಗ ನೋಡಿ 2 ಎಕ್ಸ್ ಇದ್ದ ಜಾಗದಲ್ಲಿ ಎಷ್ಟು ಬರಿಬೇಕು ನಾವು 3 ಅಂತ ಬರಿಬೇಕು. ಪ್ಲಸ್ ಏನು ಕೊಟ್ಟಿದ್ದಾರೆ ಇಲ್ಲಿ ವೈ ಅಂತ ಕೊಟ್ಟಿದ್ದಾರೆ. ವೈ ಈಕ್ವಲ್ ಟು 8. 2 3 ಎಷ್ಟಾಗುತ್ತೆ 6 ಪ್ಲಸ್ ವೈ ಈಕ್ವಲ್ ಟು 8. ವೈ ಈಕ್ವಲ್ ಟು ಏನಿದೆ 8 ಇದೆ. ಈ 6ಅನ್ನು ಈಚೆ ತಂದಾಗ -6 ಆಗುತ್ತೆ. ಇದು ಏನಿಲ್ಲ ಅಂತಂದರೆ +6 ಇರೋದು. ಆಗ -6 ಆಗುತ್ತೆ. 8ರಿಂದ 6 ಕಳೆದ್ರೆ ಎಷ್ಟಾಗುತ್ತೆ 2. ಸೊ ವೈ ಈಕ್ವಲ್ ಟು 2. ಎಕ್ಸ್ ಬೆಲೆ ಎಷ್ಟಾಯಿತು ಮಕ್ಕಳೇ 3 ಆಯಿತು. ವೈ ಬೆಲೆ 2. ವರ್ಜಿಸೋ ವಿಧಾನ ಒಂದು ಡೆಫಿನೆಟ್ ಕ್ವಶನ್. ಫೈನಲ್ ಎಕ್ಸಾಮ್ಗೂ ಅಷ್ಟೇ, ಮಿಡ್ ಟರ್ಮ್ ಎಕ್ಸಾಮ್ಗೂ ಅಷ್ಟೇ. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಕ್ವಶನ್ ಬಂದು ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇ ಸಮಾನಾಂತರ. ನೋಡಿ ಇದು ನೋಡಿದ ತಕ್ಷಣ ಸಮಾನಾಂತರ ಅಂತ ಬಂತು ಅಂತ ಹೇಳಿದ ತಕ್ಷಣ ತೇಲ್ಸನ ಪ್ರಮೇಯದ ರಿಸಲ್ಟ್ ನಿಮ್ಮ ಕಣ್ಣು ಮುಂದೆ ಬರಬೇಕು. ಏನೇನು ಕೊಟ್ಟಿದ್ದಾರೆ ಅಂತ ಹೇಳೋದನ್ನ ಬರಿಬೇಕು. ಕೊಟ್ಟಿದ್ದಾರೆ ಅಂತ ಕೇಳೋದನ್ನು ಬರೆದು ಏನು ಕೇಳಿದ್ದಾರೆ ಅದರ ಹತ್ರ ಹೋಗಬೇಕು. ಆಗ ನಿಮಗೆ ಈಸಿಯಾಗಿ ಲೆಕ್ಕ ಮಾಡ್ಬೋದು. ಈಗ ನೋಡಿ ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇ ಚಿತ್ರ ನೋಡ್ಕೋಬೇಕು. ಡಿ ಇ ಸಮಾನಾಂತರ ಬಿ ಸಿ ಅಂತ ಕೊಟ್ಟಿದ್ದಾರೆ. ನಮಗೆ ಏನು ಕೇಳಿದ್ದಾರೆ ಅಂತ ನೋಡ್ಕೋಬೇಕು ಮಕ್ಕಳೇ. ಎ ಇಯನ್ನು ಕೇಳಿದ್ದಾರೆ, ಇದನ್ನು ಕೇಳಿದ್ದಾರೆ ಅಲ್ವಾ. ಏನೇನು ಕೊಟ್ಟಿದ್ದಾರೆ, ಎ ಡಿ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ 5 ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ. ಆಮೇಲೆ ಏನು ಕೊಟ್ಟಿದ್ದಾರೆ ಡಿ ಬಿನೂ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ 7 ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ. ಆಮೇಲೆ ಕೊಟ್ಟಿರುವಂಥದ್ದು ಎ ಸಿಯನ್ನು ಕೊಟ್ಟಿದ್ದಾರೆ. ಫುಲ್ ಕೊಟ್ಬಿಟ್ಟಿದ್ದಾರೆ 18 ಸೆಂಟಿಮೀಟ್ರು. ಆಗ ಇದ್ರದ್ದು ಫುಲ್ ಗೊತ್ತಿದೆ, ಈಚೆ ಸೈಡ್ದು ಅಂತ ನೋಡ್ಕೊಳ್ಳಿ. ಈಚೆ ಸೈಡ್ದು ಗೊತ್ತಾಯ್ತಲ್ವ. ಇದು ಅರ್ಧ, ಇಲ್ಲಿ 5 ಕೊಟ್ಟಿದ್ದಾರೆ, ಇಲ್ಲಿ 7 ಕೊಟ್ಟಿದ್ದಾರೆ. ಇದೆರಡನ್ನು ಆ್ಯಡ್ ಮಾಡಿದಾಗ ನನಗೆ ಇದು ಸಿಕ್ತಲ್ಲ. ಕೇಳಿರೋದೇನು ಎ ಇಯನ್ನು ಕೇಳಿದ್ದಾರೆ. ಆಗ ಇದು ಬರುವ ಹಾಗೆ ನಾವು ಒಂದು ಇದು ಮಾಡ್ಕೊಳ್ಬೇಕು, ಕೊರೊಲರಿಯನ್ನು ತೊಗೊಳ್ಬೇಕು. ಹೇಗೆ ಯಾವುದಿದೆ ಎ ಡಿ ಮೇಲೆದು ಎ ಡಿ ಬೈ ಇಲ್ಲಿ ಕೊಟ್ಟಿರೋದು ಫುಲ್ ಕೊಟ್ಟಿದ್ದಾರಲ್ವ. ಆಗ ನಾವು ಇಲ್ಲಿದೇನು ತೊಗೋಬೇಕು ಫುಲ್ ತೊಗೋಬೇಕು. ಎ ಬಿ ಅಂತ ಬರಿಬೇಕು. ಓಕೆ, ಎ ಡಿ ಇಲ್ಲಿ ನೋಡಿ ಎ ಡಿ ಬೈ ಎ ಬಿ ಫುಲ್ ತೊಗೊಂಡಿದ್ದೀನಿ.
ಈಕ್ವಲ್ ಟು ಇಲ್ಲಿ ಇಷ್ಟು ಎ ಡಿ ಅಂತ ತೊಗೊಂಡಾಗ ಈ ಕಡೆ ಸೈಡ್ದು ಏನು ತೊಗೋಬೇಕು ನಾನು ಎ ಇ ತೊಗೋಬೇಕು. ಎ ಇ ಬೈ ಇಲ್ಲಿ ಯಾವ್ದು ಕೊಟ್ಟಿರೋದು ಫುಲ್ ಕೊಟ್ಟಿದ್ದಾರೆ ಅದನ್ನು ಎ ಸಿ ಅಂತ ತೊಗೊಳ್ಳಿ. ಈಗ ಎ ಡಿ ವ್ಯಾಲ್ಯೂ ಬಂದು ಎಷ್ಟು ಬಂದಿದೆ 5 ಬೈ ಎ ಬಿ ಫುಲ್ ಅಂತ ಹೇಳೋತ್ತಿಗೆ ಇಲ್ಲಿಂದ ಇಲ್ಲಿ ಗಂಟ ಇದು 5 ಆಗುತ್ತೆ. ಇದೇನಾಗುತ್ತೆ 5 + 7 5 + 7 ಎರಡನ್ನೇ ಏನು ಮಾಡಬೇಕು ಇದು ಫುಲ್ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಆ್ಯಡ್ ಮಾಡಬೇಕಾಗುತ್ತೆ. ಎಷ್ಟಾಯಿತು 12 ಆಯಿತು ಅಲ್ವಾ 12 ಆಗುತ್ತೆ. ಈಕ್ವಲ್ ಟು ಎ ಇ ನನಗೆ ಗೊತ್ತಿಲ್ಲ ಅದನ್ನು ಹಾಗೆ ಬರಿತೀನಿ ಎ ಇ ಬೈ ಎ ಸಿ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಅಲ್ಲಿ 18 ಕೊಟ್ಟಿದ್ದಾರೆ ಅದನ್ನು ಹಾಗೆ ಬರೀರಿ. ಈಗ ಏನು ಮಾಡಬೇಕು ಅಡ್ಡ ಗುಣಾಕಾರ ಮರಿಬಾರ್ದು ಯಾವಾಗಲೂ ಇದು ಅಡ್ಡ ಗುಣಾಕಾರ ಮಾಡಬೇಕು. ಸೊ ಎ ಇ ಗುಣಿಸು 12 ಆಗ ಏನಾಯಿತು 12 ಎ ಇ ಈಕ್ವಲ್ ಟು 5 × 18. ಓಕೆ ಎ ಇ ಇಸ್ ಈಕ್ವಲ್ ಟು 5 × 18 ಬೈ 12. ಯಾವ ಮಗ್ಗಿಲು ಹೋಗುತ್ತೆ 6ನೇ ಮಗ್ಗಿಲು ಹೋಗುತ್ತೆ ಅಲ್ವಾ. 6ನೇ ಮಗ್ಗಿಲು ಹೋದಾಗ 6 2 12 6 3 18. ಈಗ 3 5 15 ಬೈ 2 ಬರ್ತದೆ. ಈ ಕೆಳಗೆ 2 ಇತ್ತಲ್ವ 6 2 12 ಬಂದು 2 ಇತ್ತಲ್ವ ಅದು. ಈಗ ಬಾಕ್ಸ್ದಾಗ 2 7 14 ಬಿಂದು 2 5 10 ಆಗ ಬರೋದು 7.5 ಸೆಂಟಿಮೀಟರ್. ಮಕ್ಕಳೇ ಇದು ಎಷ್ಟು ಥರ ಪ್ರಾಕ್ಟೀಸ್ ಮಾಡ್ತಿರೋ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ತುಂಬ ಪ್ರಾಬ್ಲಮ್ಸ್ ಇದೆ ಅದನ್ನು ಮಾಡಿ ಪ್ರಾಕ್ಟೀಸ್ ಮಾಡಿ ತುಂಬ ಈಸಿಯಾಗಿ ನೀವು ಈ ಪ್ರಾಬ್ಲಮ್ಸನ್ನು ಮಾಡ್ಬೋದು. ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ 2 ಅಂಕಿಗಳ ಎಷ್ಟು ಸಂಖ್ಯೆಯನ್ನು 5ರಿಂದ ಎಷ್ಟು ಅಂಕಿಗಳ ಕೇಳಿರೋದು 2 ಅಂಕಿಗಳ ಎಷ್ಟು ಸಂಖ್ಯೆಗಳು 5ರಿಂದ ಭಾಗಿಸಲ್ಪಡ್ತದೆ ಅಂತ ಕೇಳಿದ್ದಾರೆ. ಇದು 2ನೇ ಕ್ವಶನ್ 2ನೇ ಫಸ್ಟ್ ಲೆಸನ್ಲಿ APL ಬರುವಂಥ ಕ್ವಶನ್ ಮಕ್ಕಳೇ. 2 ಅಂಕಿಗಳ ಎಷ್ಟು ಸಂಖ್ಯೆಗಳು 7ರಿಂದ ಭಾಗಿಸಲ್ಪಡ್ತದೆ ಅಂತ ಮಾಡೋಣ. ಈಗ 2 ಅಂಕಿ ಸ್ಟಾರ್ಟ್ ಆಗೋದು ಎಲ್ಲಿಂದ 10ರಿಂದ ಸ್ಟಾರ್ಟ್ ಆಗುತ್ತೆ ಹೌದು ತಾನೆ. 2 ಅಂಕಿ ಸ್ಟಾರ್ಟ್ ಆಗೋದೇ 10ರಿಂದ. 5ರಿಂದ ಭಾಗ ಆಗೋದು 5 2 10 5 3 15. 2 ಅಂಕಿ ಕೊನೆ ಆಗೋದು ಎಲ್ಲಿಂದ 100ರಿಂದ. ಆಗ 100ಕ್ಕಿಂತ ಕೆಳಗೆ ಅಂತ ಹೇಳಿದ್ರೆ 95 ನಮಗೆ ಗೊತ್ತು. ಇದು ನಮ್ಗೆ ಈಸಿಯಾಗಿ ಗೊತ್ತಿದ್ದು 5 ಬಿಡಿ ಸ್ಥಾನದಲ್ಲಿ 5 ಬಂದರೆ ಅದು 5ರಿಂದ ಭಾಗ ಆಗುತ್ತೆ. ಭಾಗಲಬ್ಧದ ರೂಲ್ಸ್ ಕಲ್ತಿದ್ದೀವಿ ಅಲ್ವಾ. ಭಾಗಿಸ್ಬೇಕಾದ್ರೆ ಏನೆಲ್ಲ ರೂಲ್ಸ್ ಇರಬೇಕು ಅಂತ 6th ಸ್ಟ್ಯಾಂಡರ್ಡಲ್ಲೇ ಕಲಿಸಿದ್ವಿ. ಅದನ್ನು ರಿಕಾಲ್ ಮಾಡ್ಕೊಳ್ಳಿ. ಈಗ ಎ ವ್ಯಾಲ್ಯೂ ನಮಗೆ ಗೊತ್ತಿದೆ. ಎಷ್ಟು ಗೊತ್ತಿದೆ 10 ಅಂತ ಗೊತ್ತಿದೆ. ಡಿ ವ್ಯಾಲ್ಯೂ ನಮಗೆ ಗೊತ್ತಿದೆ. ಎಷ್ಟು ಕೊಟ್ಟಿದ್ದಾರೆ 15ರಿಂದ 10 ಮೈನಸ್ ಮಾಡಿ ಎಷ್ಟು ಬಂತು 5 ಬಂತು. ಇದು ಕೊನೆಯ ಪದ ಕೊಟ್ಟಿದ್ದಾರೆ. ಕೊನೆಯ ಪದ ಅಂತ ಹೇಳಿದ್ರೆ ಎ ಎನ್ ಇಸ್ ಈಕ್ವಲ್ ಟು 95. ಲಾಸ್ಟ್ ಟರ್ಮ್ಗೆ ಎ ಎನ್ ಅಂತ ಸಹ ಹೇಳ್ತೀವಿ. ಈಗ ಫಾರ್ಮುಲಾ ಹಾಕಿ. ಏನು ಫಾರ್ಮುಲಾ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇಲ್ಲಿ ಯಾವುದು ಕೊಡಲಿಲ್ಲ ಮಕ್ಕಳೇ ಎನ್ ಎಷ್ಟು ಅಂತ ಕೊಟ್ಟಿಲ್ಲ. ಕೇಳಿರೋದೇನು ಎಷ್ಟು ಪದಗಳಿದೆ ಪ್ರಶ್ನೆಯಲ್ಲಿ ಎಷ್ಟು ಪದ ಇದೆ ಅಂತ ಕೇಳಿದಾಗ ಏನು ಮಾಡಬೇಕು ಎನ್ ಬೆಲೆ ಕಂಡುಹಿಡಿಬೇಕು ಅಂತ ಹೇಳೋದು. ಪ್ರಶ್ನೆಯಲ್ಲಿ ಎಷ್ಟು ಪದಗಳಿದೆ ಅಂತ ಬಂದಿದೆ ಆಗ ಎನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅಂತ ಅರ್ಥ ಗೊತ್ತಾಯ್ತಲ್ವ. ಆಗ ಇಲ್ಲಿ ಎ ಎನ್ ಇದ್ದಲ್ಲಿ ನಾನೇನು ಬರಿಬೇಕು ಎ ಎನ್ ಅಂತ ಹೇಳಿದ್ರೆ 95 ಈಕ್ವಲ್ ಟು ಎ ಅಂತ ಹೇಳಿದ್ರೆ ಎ 10 ಪ್ಲಸ್ ಎನ್ ಗೊತ್ತಿಲ್ಲ ಎನ್ ಮೈನಸ್ 1 ಡಿ ಅಂತ ಹೇಳಿದ್ರೆ ಕಳೆದು ಮೈನಸ್ ಮಾಡಿ ಕಂಡುಹಿಡಿದಿದ್ದೀವಿ. ಎಷ್ಟು ಬರ್ತದೆ 5 ಬರ್ತದೆ. ಈಗ 95 ಈ 10ನ್ನು ಈಚೆ ತನ್ನಿ. ಆಗ ಏನಾಯಿತು -10 ಈಕ್ವಲ್ ಟು ಎನ್ ಮೈನಸ್ 1 ಇಂಟು ಡಿ ಅಂತ ಹೇಳಿದ್ರೆ 5. 95ರಿಂದ 10ನ್ನು ಕಳೆದ್ರೆ ಎಷ್ಟಾಗುತ್ತೆ 85 ಈಕ್ವಲ್ ಟು ಎನ್ ಮೈನಸ್ 1 ಇಂಟು 5. ಈಗ 85 ಬೈ 5 ಅಲ್ವಾ ಈಕ್ವಲ್ ಟು ಎನ್ ಮೈನಸ್ 1. 85 ಅಂತಂದರೆ 5 1 5 5 1 5 ಉಳ್ಕೊಳ್ಳೋದು 3 5 7 35 ಅಲ್ವಾ 17. ಆಗ 17 ಈಕ್ವಲ್ ಟು ಎನ್ ಮೈನಸ್ 1 ಈ ಮೈನಸ್ 1ನ ಈಚೆ ತನ್ನಿ. ಆಗ 17 ಪ್ಲಸ್ 1 ಈಕ್ವಲ್ ಟು ಎನ್. ಆಗ ಎನ್ ಬೆಲೆ ಎಷ್ಟಾಯ್ತು ಮಕ್ಕಳೇ ಎನ್ ಬೆಲೆ ಬಂದು ಇಲ್ಲಿ ಬರಿತೀನಿ. ಎನ್ ಬೆಲೆ ಬಂದು 17 ಒಂದು ಎಷ್ಟಾಯಿತು 18. ಆಗ ಎಷ್ಟು ಪದಗಳಿದೆ 5ರಿಂದ ಭಾಗ ಆಗುವಂಥದ್ದು 18 ಪದ ಇದೆ. ಯಾವ ಫಾರ್ಮುಲಾ ಯೂಸ್ ಮಾಡಿದ್ದು ನಾವಿದು ಇದು ಯಾವ ಇದರ ರೂಪದಲ್ಲಿದೆ ಅರ್ಥಮೆಟಿಕ್ AP ರೂಪದಲ್ಲಿದೆ. ಸಮಾಂತರ ಶ್ರೇಣಿಯ ರೂಪದಲ್ಲಿದೆ. ಅರ್ಥ ಆಯ್ತಲ್ವಾ. ಎಲ್ಲ ಗೊತ್ತಿದೆ ನಿಮಗೆ. ಆದರೆ ನಿಮಗೆ ಕ್ವಶನನ್ನು ಓದ್ಕೊಂಡು ಮಾಡುವಂತಹ ವಿಧಾನ ಪ್ರಾಕ್ಟೀಸ್ ಆಗಬೇಕು ಮಕ್ಕಳೇ.
ಅದಕ್ಕೆ ಏನು ಮಾಡಬೇಕಂದ್ರೆ ಇಂಪಾರ್ಟೆಂಟಾಗಿ ಕ್ವಶನ್ ಪೇಪರ್ಸ್, ಎಷ್ಟು ಕ್ವಶನ್ ಪೇಪರ್ಸ್ ಸಿಗುತ್ತೋ ಮಾಡೆಲ್ ಕ್ವಶನ್ ಪೇಪರ್ಸ್, ನಿಮಗೆ ಯಾರಾದರೂ ರಿಯಲ್ ಕ್ವಶನ್ ಪೇಪರ್ಸ್ ಕೊಡ್ತಾರಾ, ಮಾದರಿ ಅದನ್ನು ರೆಫರ್ ಮಾಡಿ. ಮಾದರಿ ಕ್ವಶನ್ ಪೇಪರ್ಸ್ ಏನು ಸಿಕ್ಕಿದ್ರು ಅದನ್ನು ಪ್ರಾಕ್ಟೀಸ್ ಮಾಡಿ. ಟೀಚರ್ಸ್ ನಿಮಗೆ ಗ್ರೂಪ್ಗಳಲ್ಲಿ ಹಾಕ್ತಾ ಇರ್ತಾರೆ, ನೀವು ಅದನ್ನು ಪ್ರಾಕ್ಟೀಸ್ ಮಾಡಿ. ನೀವು ಟೆಕ್ಸ್ಟ್ ಬುಕ್ ತೆಗೆದು ನೋಡಿ, ಗೊತ್ತಿಲ್ಲದೆ ಇರೋದನ್ನು ಟೀಚರ್ಸ್ ಅದನ್ನು ಕೇಳಿ, ಓಕೆ, ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ನೆಕ್ಸ್ಟು 3 ಮಾರ್ಕ್ಸ್, ಇಲ್ಲಿಗೆ 2 ಮಾರ್ಕ್ಸ್ದು ಕ್ವಶನ್ಸ್ ಮುಗ್ದಿರ್ತದೆ. ನೆಕ್ಸ್ಟ್ 3 ಮಾರ್ಕ್ಸ್ದು ಕ್ವಶನ್ಸಿಗೆ ಹೋಗೋಣ. ಇಲ್ಲಿ ಕೇಳಿದರೆ 135 ಮತ್ತು 75ರ ಮಾಸಾವನ್ನು ಅವಿಭಾಜ್ಯ ಅಪವರ್ತನ, ನೋಡಿ ಯಾವ ಅಪವರ್ತನ ಮಾಡಬೇಕಂತೆ, ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಬೇಕಂತೆ. ನಂತರ ಮಾಸಾಹ, ಇದರ ಮಾಸಾಹ ಮತ್ತು 20ರ ಲಾಸಾಹವನ್ನು ಕಂಡುಹಿಡಿಯಿರಿ. 3 ಮಾರ್ಕ್ ಅಲ್ವಾ, ಸ್ವಲ್ಪ ತುಂಬ ಈಸಿ ಇರುವಂಥ ಕ್ವಶನು. ಫಸ್ಟ್ ಏನು ಮಾಡಬೇಕು ನಾವು, ಅವಿಭಾಜ್ಯ ಅಪವರ್ತನ ಮೂಲಕ ಇದರದ್ದು ಮಾಸಾಹವನ್ನು ಕಂಡುಹಿಡಬೇಕು, ಮತ್ತು ಇದರ ಮಾಸಾಹ ಮತ್ತು 20ನ್ನು ಸೇರಿಸಿ ಅದರದ್ದು ಲಾಸಾಹವನ್ನು ಕಂಡುಹಿಡಬೇಕು. ಮಾಡೋಣ. ಈಗ ಮೊದಲಿಗೆ 135 ಮತ್ತು 75ರ ಏನು ಕಂಡುಹಿಡಬೇಕು, ಮಾಸಾಹ ಕಂಡುಹಿಡಬೇಕು. ಅಪವರ್ತನ ವಿಧಾನ ಅಂತ ಬೇರೆ ಕೊಟ್ಟವ್ರೆ. 135ನ್ನು ಅಪವರ್ತಿಸಿ. ನಮ್ಮ ಬಿಡಿ ಸ್ಥಾನದಲ್ಲಿ 5 ಇದೆ, ಆಗ ಯಾವುದರಿಂದ ಭಾಗ ಆಗುತ್ತೆ, 5ರಿಂದ ಭಾಗ ಆಗುತ್ತೆ. 5 2 10, ಉಳಿಯೋದು 3 ಅಲ್ವಾ, 35 ಆಗುತ್ತೆ. 5 7 35. ಇಲ್ಲಿ 7 ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ, ಬೆಸ ಸಂಖ್ಯೆ ಇದೆ. ಇದು 5 ಇಲ್ಲ, 5. ಈಗ ಇದೆರಡನ್ನು ಕೂಡಿಸಿ ನೋಡಿ, 7 2 ಎಷ್ಟು, 9. ಆಗ ಇದು 3ರಿಂದ ಭಾಗ ಆಗುತ್ತೆ. ಏನು ಮಾಡಬೇಕು ಅಂತ ಗೊತ್ತಿದೆ ನಿಮಗೆ, 3ರಿಂದ ಭಾಗ ಆಗಬೇಕಾದ್ರೆ ಹೇಗೆ ಕಂಡುಹಿಡಿಯೋದು ಅಂತ. ಆಗ ಇಲ್ಲದ್ರೆ 3ನೇ ಮಗ್ಗೆ ಹೇಳಿ, 3 9 27. ಪುನಃ ಇದು 3ರಿಂದ ಭಾಗ ಆಗುತ್ತೆ, 3 3 9. ಆಗ ನಾನು 135ನ್ನು ಹೇಗೆ ಬರಿತೀನಿ, 135 = 5 × 3 ಅಂತ ಬರಿತೀನಿ. 1 2 3 ಸಲ ಇದೆ. ನೆಕ್ಸ್ಟ್ 75ನ್ನು ಏನು ಮಾಡ್ತೀರಾ, ಬಿಡಿ ಸ್ಥಾನದಲ್ಲಿ 5 ಇದೆ, 5ರಿಂದ ಭಾಗಿಸ್ಬೇಕು. 5 1 5 2, 5 5 25. 5 1 5, ಉಳಿಯೋದು 2 ಅಂತ ಅದನ್ನ ಮೇಲೆ ಬರ್ಕೊಂಡಿರೋದು ಆಯಿತಾ. ಪುನಃ ಈಗ 5ರಿಂದನೇ, 5 ಎಷ್ಟಲಿ, 5 3 15. ಆಗ 75ರ ಅಪವರ್ತನಗಳು 5 ಘಾತ 2 × 3. ಮಕ್ಕಳೇ, ಮಾಸಾಹ ಕಂಡುಹಿಡಿಬೇಕಾದ್ರೆ ನಿಮಗೆ ಗೊತ್ತಿದೆ, ಅತ್ಯಂತ ಚಿಕ್ಕದು ಸಾಮಾನ್ಯವಾಗಿರಬೇಕು, ಬಟ್ ಚಿಕ್ಕದಿರಬೇಕು. ನೋಡಿ 5 ಘಾತ 2, 5 × 5, ಮೇಲೆ ಇದರಲ್ಲಿ 5 ಇದೆ, ಇಲ್ಲಿ 5 ಘಾತ 2 ಇದೆ. ಇದರಲ್ಲಿ ಯಾವುದು ಚಿಕ್ಕದು, 5, ಅದನ್ನು ಬರೀರಿ. 5 ಇಂಟು ಇಲ್ಲಿ 3 ಘಾತ 3 ಇದೆ, ಇಲ್ಲಿ 3 ಇದೆ, ಯಾವುದು ಚಿಕ್ಕದು, 3, ಅದನ್ನು ಬರ್ಕೊಳ್ಳಿ. 5 3 ಎಷ್ಟಾಯಿತು, 15 ಆಯಿತು. ಆಗ ಆನ್ಸರ್ ಮಾಸಾಹ ಎಷ್ಟು, 15. ಈಗ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ದಾರೆ, 135 ಮತ್ತು 75ರ ಮಾಸಾಹ ಅಂತೆ. 135 ಮತ್ತು 75ರ ಮಾಸಾಹ ಎಷ್ಟು ಬಂದಿದೆ ನಿಮಗೆ, 15 ಬಂದಿದೆ. ಮತ್ತು ಇನ್ನೊಂದು ಕೊಟ್ಟಿರೋದು ಯಾವುದು, 20. ಇದೆರಡ್ರದ್ದು ಏನು ಕಂಡುಹಿಡಬೇಕು, ಲಾಸಾಹ ಕಂಡುಹಿಡಬೇಕು. ಆಗ ನಾವು 15 ಮತ್ತು 20, ನಿಮಗೆ LCM ಫೈಂಡ್ ಔಟ್ ಮಾಡಿ ಗೊತ್ತಿದೆ ಅಲ್ವಾ, ಯಾವುದರಿಂದ ಭಾಗ ಆಗುತ್ತೆ, 5ರಿಂದ ಭಾಗ ಆಗುತ್ತೆ. 5 3 15, 5 4 20. ಇನ್ನು ಯಾವುದಾದ್ರೂ ಒಂದೇ ಮಗ್ಗಿಲಿ ಹೋಗುತ್ತಾ, ಇಲ್ಲ. ಈಗ ಇದನ್ನು ಗುಣಿಸಿದ್ರೆ ಆಯಿತು. ಲಾಸಾಹ = 5 3 15, 15 4 20, 15 4 60. ಇದು ಬಿ ಅಂತ ತಗೊಳ್ಳೋಣ, ಇದು ಸಿ ಅಂತ ತಗೊಳ್ಳೋಣ. ಇದು 7, -2, ಇಲ್ಲಿ 5 1, ನೆಕ್ಸ್ಟು 3 4. ಇದು ಸರಳ ರೇಖಾಗತ ಆಗಿದೆಯೇ ಅಂತ ಕೇಳಬೇಕಾದ್ರೆ ಫಸ್ಟ್ ನಾವೇನು ಮಾಡಬೇಕಾಗುತ್ತೆ, ಎ ಬಿಯ ಉದ್ದವನ್ನು ಕಂಡುಹಿಡಿಬೇಕಾಗತ್ತೆ. ನೆಕ್ಸ್ಟ್ ಬಿ ಸಿಯ ಉದ್ದವನ್ನು ಕಂಡುಹಿಡಿಬೇಕಾದ್ರೆ ಎ ಬಿ ಮತ್ತು ಎ ಸಿ ಎರಡನ್ನು, ಎ ಬಿ ಇದು ಮತ್ತು ಇದರ ಉದ್ದ, ಇದೆರಡನ್ನು ಕೂಡಿಸಿದಾಗ ಎ ಸಿಯ ಉದ್ದ ಬಂದರೆ ಇದು ಒಂದೇ ಸ್ಟ್ರೈಟ್ ಲೈನಲ್ಲಿದೆ ಅಂತ, ಒಂದೇ ಲೈನಲ್ಲಿದೆ ಅಂತ ಹೇಳೋದು ಅರ್ಥ ಆಗುತ್ತೆ. ಸೊ ನಾವೇನು ಮಾಡೋಣ, ಎ ಬಿಯ ಉದ್ದವನ್ನು ಕಂಡುಹಿಡಿಯೋಣ. ಎ ಬಿ = ಸೂತ್ರ ನಮಗೆ ಗೊತ್ತಿದೆ, ಏನಂತ ಗೊತ್ತಿದೆ, x2 - x1 ಹೋಲ್ ಸ್ಕ್ವಯರ್ ಪ್ಲಸ್ y2 - y1 ಹೋಲ್ ಸ್ಕ್ವಯರ್ ಅಂತ. ಇಲ್ಲಿ x1 ಅಂತ ಹೇಳಿದ್ರೆ ಗೊತ್ತು ನಿಮಗೆ, ಇದು x1, ಇದು y1, ಇದು x2, ಇದು y2. ಸೊ ಆನ್ಸರ್ ಬಂದು x2 ಅಂತ ಹೇಳಿದ್ರೆ ನಿಮಗೆ ಎಷ್ಟು ಬರುತ್ತೆ, 5 - 7 ಹೋಲ್ ಸ್ಕ್ವಯರ್ ಪ್ಲಸ್ y2 ಅಂತ ಹೇಳಿದ್ರೆ 1
ಮೈನಸ್, ಇಲ್ಲಿ ಮೈನಸ್ ಇರೋದ್ರಿಂದ ಬ್ರ್ಯಾಕೆಟ್ ಹಾಕಿ -2 ಹೋಲ್ ಸ್ಕ್ವೇರ್ ಅಂತ ಹಾಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟ್, 3 ಮಾರ್ಕ್ಸಿನ ಕ್ವಶನ್. 5ರಿಂದ 7 ಕಳೆಯೋಕ್ಕಾಗಲ್ಲ, 7ರಿಂದ 5 ಕಳೀತೀರಾ, ಎಷ್ಟು ಬರ್ತದೆ? -2 ಹೋಲ್ ಸ್ಕ್ವಯರ್ ಪ್ಲಸ್ ಇಲ್ಲಿ 1 ಮೈನಸ್ ಇಂಟು ಮೈನಸ್ ಏನಾಯಿತು? +2 ಹೋಲ್ ಸ್ಕ್ವಯರ್. ಆಗ √2 ಹೋಲ್ ಸ್ಕ್ವಯರ್ ಅಂತಂದರೆ -2 ಇಂಟು -2 ಆಗೋದಕ್ಕೆ ಪ್ಲಸ್ ಬರ್ತದೆ 4 ಪ್ಲಸ್ ಇಲ್ಲಿ 2 + 1 ಸೇರಿಸಿದಾಗ ಎಷ್ಟಾಯಿತು? 3 ಆಯಿತು. 3 ಸ್ಕ್ವಯರ್ ಅಂದರೆ 3 3 ಎಷ್ಟಾಯಿತು? 9. ಕೂಡಿಸಿ 9 4 ಕೂಡಿಸಿದಾಗ ಎಷ್ಟು ಬಂತು? 13 ಬಂತು. ಅದೇ ಥರ ಎ ಬಿ ಆಯಿತು. ನೆಕ್ಸ್ಟ್ ಏನನ್ನು ಕಂಡುಹಿಡಬೇಕು? ಬಿ ಸಿಯನ್ನು ಕಂಡುಹಿಡಬೇಕು. ಸೊ ಬಿ ಸಿ ಈಕ್ವಲ್ ಟು, ಸೂತ್ರ ನಿಮಗೆ ಗೊತ್ತಿದೆ, x2 ಇದು ಇಲ್ಲಿ ಬರುವಾಗ ಇದೇನಾಗುತ್ತೆ ಮಕ್ಕಳೇ? ಇದು ಬಂದು x1 ಆಗುತ್ತೆ. ಇದನ್ನು ನಾವು ಏನಂತ ತಗೋಬೇಕು? ಈಗ ಇದನ್ನು ನಾವು x1 ಅಂತ ತಗೊಳ್ಳೋಣ. ಇದು x1 ಅಂತ, ಇದು y1 ಅಂತ, ಇದನ್ನು x2, ಇದನ್ನು y2 ಅಂತ ತಗೊಳ್ಳೋಣ. ಆಗ ಸೂತ್ರದ ಪ್ರಕಾರ ನಮಗೆ x2 - x1, x2 ಅಂತ ಹೇಳಿದರೆ ಇಲ್ಲಿ 3 - 5 ಹೋಲ್ ಸ್ಕ್ವಯರ್ ಪ್ಲಸ್ 4 - 1 ಹೋಲ್ ಸ್ಕ್ವಯರ್ ಆಗುತ್ತೆ. ಆಗ ಆನ್ಸರ್ ಬಂದು 3 - 5 ಅಂದರೆ -2 ಹೋಲ್ ಸ್ಕ್ವಯರ್ ಅಲ್ವಾ? 5ರಿಂದ 3 ಕಳೆಯಬೇದವ್ರದ್ದು 3ರಿಂದ 5 ಕಳೆಯೋಕ್ಕಾಗಲ್ಲ. 5ರಿಂದ 3 ಕಳೆದ್ರೆ ಎಷ್ಟಾಯಿತು? 2 ಪ್ಲಸ್ 4ರಿಂದ 1 ಕಳೆದ್ರೆ ಎಷ್ಟಾಯಿತು? 3 ಸ್ಕ್ವಯರ್. ಈಗ ಇಲ್ಲೂ ಅಷ್ಟೇ ಬರ್ತದೆ, 2 2 4 ಪ್ಲಸ್ 3 3 9. ಆನ್ಸರ್ ಬಂದು ಪುನಃ ಇಲ್ಲಿ ಎಷ್ಟು ಬಂತು? √13 ಬಂತು. ಆಗ ಇಲ್ಲಿಂದ ಇಲ್ಲಿ ತನಕ ಇರುವಂಥದ್ದು ಎಷ್ಟು ಸಿಕ್ತು ನಮಗೆ? ಇಲ್ಲಿಂದ ಇಲ್ಲಿ ತನಕ √13 ಸಿಕ್ಕಿದೆ. ಇಲ್ಲಿಂದ ಇಲ್ಲಿ ತನಕನೂ ಎಷ್ಟು ಸಿಕ್ತು? √13 ಸಿಕ್ಕಿದೆ. ಆಗ ನಾವೀಗ ಏನು ಕಂಡುಹಿಡಿಬೇಕು? ಎ ಇಂದ ಹಿಡಿದು ಸಿ ತನಕ ಇರೋದು ಕಂಡುಹಿಡಿಬೇಕು. ಆಗ ಎಷ್ಟು ಬರಬೇಕು ನನಗೆ? √13 ಎಷ್ಟು ಬರಬೇಕು? 2 √13 ಬರ್ತದಾ ನೋಡಬೇಕು. ಅರ್ಥ ಆಯ್ತಲ್ವಾ? ಈಗ ಇದನ್ನು ನಾವೇನಂತ ತಗೋಬೇಕು? x1 y1, ಇದನ್ನು x2 y2. ಇದನ್ನು ಮರ್ತುಬಿಡಿ. ಈಗ ಇದನ್ನು ಹಚ್ಚೋಣ. ಈಗ ಇಲ್ಲಿ x2 ಬಂದು ಎಷ್ಟು ಬರ್ತದೆ ಮಕ್ಕಳೇ? x2 ಬಂದು 3 ಮೈನಸ್ x1 ಬಂದು 7 ಹೋಲ್ ಸ್ಕ್ವಯರ್ ಪ್ಲಸ್ y2 ಅಂತ ಹೇಳಿದ್ರೆ 4 ಮೈನಸ್ ಇಲ್ಲಿ -2 ಇದೆ, ಅದು ನೋಡ್ಕೊಳ್ಬೇಕು, ಇಂಪಾರ್ಟೆಂಟ್. ಇಲ್ಲಿ -2 ಇರೋದ್ರಿಂದ ನಾನು ಬ್ರ್ಯಾಕೆಟ್ ಹಾಕಿ -2 ಹೋಲ್ ಸ್ಕ್ವಯರ್ ಅಂತ ಬರಿತೀನಿ. ಆಗ ರೂಟ್ 3ರಿಂದ 7 ಕಳೆಯೋಕ್ಕಾಗಲ್ಲ, 7ರಿಂದ 3 ಕಳೆದಾಗ ನನಗೆ -4 ಹೋಲ್ ಸ್ಕ್ವಯರ್ ಪ್ಲಸ್ 4 ಮೈನಸ್ ಇಂಟು ಮೈನಸ್ ಏನಾಯಿತು? +2 ಹೋಲ್ ಸ್ಕ್ವಯರ್ ಆಗುತ್ತೆ ಮಕ್ಕಳು. ಆಗ 4 4 ಎಷ್ಟಾಯಿತು? 16 ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಪ್ಲಸ್ ಇಲ್ಲಿ 4 2 6 6 6 ಎಷ್ಟು ಬಂತು? 36 ಬಂತು. ಈಗ 16 ಮತ್ತು 6 6 12 52 ಆಗುತ್ತೆ. √52 ಇದು ನಾನು ಗುಣಿಸಿದಾಗ 13 4 52, ಇದನ್ನು ಅಪ್ವರ್ಡ್ಸ್ ಈ ರೀತಿ ಮಾಡ್ಕೊಳ್ಳಿ. 52 ಯಾವುದರಿಂದ ಭಾಗ ಆಗುತ್ತೆ? 2ರಿಂದ ಭಾಗ ಆಗುತ್ತೆ. 2 2 4, 1 ಉಳ್ಕೊಳ್ಳುತ್ತೆ. 2 6 12, ಪುನಃ 2ರಿಂದ 2 1 2 3 6. ಆಗ ಎಷ್ಟು? 4 × 13. ಇದನ್ನು ಸುಲಭವಾಗಿ ಹೇಗೆ ಬರಿಬೋದು ಅಂದರೆ √4 × 13 ಅಂತ ಬರಿತೀನಿ. ನನಗೆ ಗೊತ್ತಿದೆ 4ರ ವರ್ಗಮೂಲ ಎಷ್ಟು? 2 √13 ಅಲ್ಲಿ ಸಿಕ್ತಲ್ವಾ? ಇಲ್ಲಿ ನನಗೆ √13 ಸಿಕ್ಕಿದೆ, ಇದು √13 ಸಿಕ್ಕಿದೆ. ಆಗ ನನಗೆ ಇಲ್ಲಿ 2ಅನ್ನು ಕೂಡಿಸಿದಾಗ ಎಷ್ಟು ಬಂತು? 2 ಸಲ √13. ಇದರ ಬೆಲೆ ಎಷ್ಟು ಬಂತು? 4ರ ವರ್ಗಮೂಲ ಕಂಡುಹಿಡಿದಾಗ 2 ಬರ್ತದೆ. ಸರಿ ಆಯ್ತಲ್ವಾ? √13 + √13 2√13 ಆಯ್ತಲ್ವಾ? ಆಗ ಇದು ಏನಂತ ಬರಿತೀರಾ? ಸರಳ ರೇಖಾಗತವಾಗಿದೆ ಅಂತ ಬರಿತೀರಾ. ಓಕೆ, ನೆಕ್ಸ್ಟ್ ಪ್ರಶ್ನೆ ಬಂದು P of x is equal to x² - 6x + k. ಈ ಬಹುಪದೋಕ್ತಿಯ ಒಂದು ಶೂನ್ಯತೆಯು ಇನ್ನೊಂದು ಶೂನ್ಯತೆಯ 2ರಷ್ಟು ಆದಾಗ ಕೆ ಬೆಲೆ. ಶೂನ್ಯತೆ ಅಂತ ಬಂದ ತಕ್ಷಣ ನಿಮಗೆ ಆಲ್ಫಾ ಪ್ಲಸ್ ಬೀಟಾದು ಯೋಚನೆ ಬರಬೇಕು ಮಕ್ಕಳೇ, ಆಯಿತಾ? ಒಂದು ಶೂನ್ಯತೆ ಕೊಟ್ಟಿದ್ದಾರೆ, ಒಂದು ಶೂನ್ಯತೆ ಎಷ್ಟಂತೆ? ಇನ್ನೊಂದು ಶೂನ್ಯತೆಯ 2ರಷ್ಟಿದೆ ಅಂತೆ. ಆಗ ಫಸ್ಟ್ ಈ ಸಮೀಕರಣವನ್ನು ಬರ್ಕೊಳ್ಳೋಣ. -6x + k ಅಂತ ಕೊಟ್ಟಿದ್ದಾರೆ ಸಮೀಕರಣ. ಆ ಸಮೀಕರಣವನ್ನು ಬರ್ಕೊಳ್ಳಿ. ಏನಂತ ಕೇಳ್ತಾರೆ? ಒಂದು ಮೂಲವು ಇನ್ನೊಂದು ಮೂಲದ, ಇಲ್ಲಿ ಎ ಬೆಲೆಯನ್ನು ಬರ್ಕೊಳ್ಬೇಕು. ನಾವು ಯಾವಾಗಲೂ ಇದು ಬಂದ ತಕ್ಷಣ ax² ಅದನ್ನೇ ಬರ್ಕೊಳ್ಳೋಣ, ಪ್ಲಸ್ bx + c
ಈಕ್ವಲ್ ಟು 0 ಸ್ಟ್ಯಾಂಡರ್ಡ್ ಫಾರ್ಮು. ಆಗ ಎ ಅಂತ ಹೇಳಿದ್ರೆ ಏನಿಲ್ಲ ಅಂತ ಹೇಳಿದ್ರೆ ಏನರ್ಥ 1 ಅಂತ ಅರ್ಥ. ಬಿ ಯ ಬೆಲೆ ಎಷ್ಟು -6 ಮರಿಬೇಡಿ, -6. ಸಿ ಯ ಬೆಲೆ ಎಷ್ಟು ಕೆ ಅಂತ ತೊಗೊಂಡು ಈಗ ಕೆ ಬೆಲೆಯನ್ನು ನಾವು ಕಂಡುಹಿಡಬೇಕು. ಅಲ್ಲಿ ಕೊಟ್ಟಿದ್ದಾರೆ ಒಂದು ಶೂನ್ಯತೆ ಅಂತ ಹೇಳಿದಾಗ ನಾನು ಆಲ್ಫಾ ಅಂತ ತಗೊಂಡಾಗ ಇನ್ನೊಂದು ಶೂನ್ಯತೆ ಏನಾಗುತ್ತಂತೆ 2ರಷ್ಟು, ಇದರ 2ರಷ್ಟು ಇದೆ ಅಂತ 2 ಆಲ್ಫಾ. ನಮಗೆ ಗೊತ್ತಿರೋದು ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು -b/a ಅಂತ ಗೊತ್ತಿರೋದು ಶೂನ್ಯತೆ. ಈಗ ಇದು ಒಂದಂತ ತಗೊಂಡಾಗ ಇನ್ನೊಂದು 2ರಷ್ಟು ಅಂತ ಕೊಟ್ಟಾಗ ನಾವು 2 ಟೈಮ್ಸ್, ಆಗ ಆಲ್ಫಾ ಪ್ಲಸ್ ಇದನ್ನು ಸಹ ಇದರ 2 ಟೈಮ್ಸ್ ಅಲ್ವಾ, ಇದರ 2ರಷ್ಟು ಅಲ್ವಾ. ಆಗ ನಾವೇನು ಮಾಡಬೇಕು 2 ಆಲ್ಫಾ ಈಕ್ವಲ್ ಟು -b/a ಅಂತ ತಗೊಳ್ಬೇಕು. ಆಲ್ಫಾ ಪ್ಲಸ್ 2 ಆಲ್ಫಾ ಎಷ್ಟಾಗುತ್ತೆ 3 ಆಲ್ಫಾ ಈಕ್ವಲ್ ಟು -b/a. ಈಗ ಮೈನಸ್ ಸೂತ್ರದಲ್ಲೇ ಇರೋದು, ಇಲ್ಲಿ ಬಿ ಬೆಲೆ -6/a ಅಂತ ಹೇಳಿದ್ರೆ 1. ಆಗ ಮೈನಸ್ ಇಂಟು ಮೈನಸ್ ಏನಾಗುತ್ತೆ 6 ಆಗುತ್ತೆ. ಆಲ್ಫಾ ಪ್ಲಸ್ 2 ಆಲ್ಫಾ ಎಷ್ಟಾಯಿತು 3 ಆಲ್ಫಾ ಆಗಿದೆ. ಆಗ 3 ಆಲ್ಫಾ ಈಕ್ವಲ್ ಟು 6. ಆಲ್ಫಾ ಈಕ್ವಲ್ ಟು 6/3 ಎಷ್ಟು ಬರುತ್ತೆ 3 2 6. ಆಲ್ಫಾದ ಬೆಲೆ ಎಷ್ಟಾಯಿತು 2 ಆಯಿತು. ನನಗೀಗ ಬೇಕಾಗಿರೋದು ಯಾವುದ್ರ ಬೆಲೆ ಕೆ ಯ ಬೆಲೆ. ಈಗ ಆಲ್ಫಾ ಇಂಟು ಬೀಟಾ, ಆಲ್ಫಾ ಇಂಟು 2 ಸಲ ಅಂತ ಹೇಳಿದ್ರೆ ಇಲ್ಲಿ 2 ಆಲ್ಫಾ ಅಂತಲೇ ತೊಗೋಬೇಕು, ಈಕ್ವಲ್ ಟು c/a. 2 ಆಲ್ಫಾ ಇಂಟು ಆಲ್ಫಾ, ಆಲ್ಫಾ ಸ್ಕ್ವಯರ್. ಸಿ ಬೆಲೆ ಎಷ್ಟಿಲ್ಲಿ ಗೊತ್ತಿಲ್ಲ ನನಗೆ, ಕೆ ಅಂತ ಹಾಕ್ಕೊಳ್ಳಿ. k/a ಅಂತ ಹೇಳಿದ್ರೆ ಎಷ್ಟು 1. ಈಗ ಆಲ್ಫಾದ ಬೆಲೆ ಕಂಡುಹಿಡಿದಿದ್ದೀರಾ. ಆಗ ನೀವು 2 ಇಂಟು ಆಲ್ಫಾದ ಬೆಲೆ ಎಷ್ಟು ಕಂಡುಹಿಡಿದ್ರೆ 2. ಆಗ 2 ಟು ದ ಪವರ್ ಎಷ್ಟು ಬರಿಬೇಕು 2 ಈಕ್ವಲ್ ಟು k/1 ಅಂತ ಹೇಳಿದ್ರೆ ಕೆ ಅಂತ ಬರಿಬೋದು. ಈಗ 2 ಎಷ್ಟಾಗುತ್ತೆ, ಇದನ್ನು ಗುಣಿಸಿದಾಗ 4 ಆಗುತ್ತೆ. 4 ಇಂಟು 2 ನೋಡಿ, 2 ಇಂಟು 2 ಅಂತ ಹೇಳಿದ್ರೆ ಎಷ್ಟು 4. 4 ಎಷ್ಟು ಬರ್ತದೆ 8. ಆಗ 8 ಕೆ ಯ ಬೆಲೆ ಎಷ್ಟಾಗುತ್ತೆ ಮಕ್ಕಳೇ 8 ಆಗುತ್ತೆ. ಇದು ಆನ್ಸರ್. ಓಕೆ, ಕೆ ಯ ಬೆಲೆ 8 ಆಗುತ್ತೆ. ಕೇಳಿರೋದು ಕೆ ಯ ಬೆಲೆಯನ್ನು ಕಂಡುಹಿಡಿರಿ ಅಂತ. ನೆಕ್ಸ್ಟ್ ಕ್ವಶನ್ ಬಂದು ಇದರಲ್ಲಿ ಕೆ ಬೆಲೆಯನ್ನು ಕಂಡುಹಿಡಿದೆ ಅಂತ ಹೇಳಿದ್ರೆ ಕೆ ಬೆಲೆ ಕಂಡುಹಿಡ್ದಾಯ್ತು ಮಕ್ಕಳೇ. ನೆಕ್ಸ್ಟ್ ಇಲ್ಲಿ ಬಂದು ಆಲ್ಫಾ ಪ್ಲಸ್ ಬೀಟಾಗಳು, ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಅಂತಲೇ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ p(x) = 3x² - 12x + 15 ಅಂತ. ಈ ಬಹುಪದೋಕ್ತಿಯ 2 ಶೂನ್ಯತೆಗಳಾದರೆ ಇದನ್ನು ಕಂಡುಹಿಡಬೇಕು ಅಂತ ಕೇಳಿದ್ದಾರೆ. ಇದನ್ನು ಏನು ಮಾಡಬೇಕು, ನಮಗೆ ಶೂನ್ಯತೆಗಳು ಅಂತ ಕೇಳಿದ ತಕ್ಷಣ ಏನು ಯೋಚನೆ ಬರಬೇಕು, ಆಲ್ಫಾ ಪ್ಲಸ್ ಬೀಟಾ ಬರಬೇಕು, ಯೋಚನೆ ಬರಬೇಕಲ್ವ. 1/ಆಲ್ಫಾ ಪ್ಲಸ್ 1/ಬೀಟಾನ ಕಂಡುಹಿಡಿಯೋಕೆ ಕೇಳಿದ್ದಾರೆ ಮೊದಲನೇದು. ಎರಡನೇದು ಏನು ಕೇಳಿದ್ದಾರೆ, ಆಲ್ಫಾ ಸ್ಕ್ವಯರ್ ಪ್ಲಸ್ ಬೀಟಾ ಸ್ಕ್ವಯರನ್ನು ಕಂಡುಹಿಡೀರಿ ಅಂತ ಕೇಳಿದ್ದಾರೆ. ಈಗ ನೀವೇನು ಮಾಡಬೇಕು, ಸಮೀಕರಣ ತೊಗೊಳ್ಬೇಕು. ಸಮೀಕರಣ ಏನು ಕೊಟ್ಟಿದ್ದಾರೆ ಅಲ್ಲಿ, ಸಮೀಕರಣ ಕೊಟ್ಟಿದ್ದಾರೆ 3x ಸ್ಕ್ವಯರ್ -12x + 15 ಅಂತ ಕೊಟ್ಟಿದ್ದಾರೆ. ನಾನು ಫಸ್ಟು ಆಲ್ಫಾ ಪ್ಲಸ್ ಬೀಟಾ ಫೈಂಡ್ ಔಟ್ ಮಾಡ್ಕೊಳ್ಳಿ. ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ನಮಗೆ ಗೊತ್ತಿದೆ -b/a ಅಲ್ವಾ. -b/a ಅಂತ ಹೇಳಿದ್ರೆ ಇಲ್ಲಿ a ಅಂತ ಹೇಳಿದ್ರೆ ಏನಾಗುತ್ತೆ, ಮೈನಸ್ ಫಾರ್ಮುಲಾದಲ್ಲೇ -12/a ಅಂತ ಹೇಳಿದ್ರೆ 3, ಮೈನಸ್ ಇಂಟು ಮೈನಸ್ ಪ್ಲಸ್ 12/3, 4 12. ಈಗ ಆಲ್ಫಾ ಪ್ಲಸ್ ಬೀಟಾ ಎಷ್ಟು ಬಂತು 4 ಬಂತು. ಆಲ್ಫಾ ಇಂಟು ಬೀಟಾ ಅಂದರೆ ಫಾರ್ಮುಲಾ c/a. ಸಿ ಅಂತ ಹೇಳಿದ್ರೆ ಇಲ್ಲಿ ಎಷ್ಟಿದೆ 15/a ಅಂತ ಹೇಳಿದ್ರೆ 3, ಬಾಕ್ಸ್ದಾಗ 3 5 15. ಸೊ ಇದೆರಡು ವ್ಯಾಲ್ಯೂ ನಮಗೆ ಸಿಕ್ತು. ಫಸ್ಟ್ ಕೇಳಿರೋದು 1/ಆಲ್ಫಾ ನೋಡಿ, 1/ಆಲ್ಫಾ ಪ್ಲಸ್ 1/ಬೀಟಾ ಅಂತ ನಮಗೆ ಗೊತ್ತಿದೆ. LCM ಫೈಂಡ್ ಔಟ್ ಮಾಡ್ತೀವಿ, ಆಲ್ಫಾ ಇಂಟು ಬೀಟಾ ಅಂತ ಬರ್ಕೊಳ್ತೀವಿ. LCM ಆಲ್ಫಾ ಇಂಟು ಬೀಟಾ ಅಲ್ವಾ. ಆಲ್ಫಾ ಕ್ಯಾನ್ಸಲ್ ಆಗಿ ಇಲ್ಲಿ ಏನು ಬರೀಬೇಕು, ಬೀಟಾ ಇಂಟು 1 ಬರೆದು ಬೀಟಾ ಪ್ಲಸ್ ಇಲ್ಲೂ ಅಷ್ಟೇ ಬೀಟಾ ಹೋಗುತ್ತೆ, ಆಲ್ಫಾ ಬರುತ್ತೆ. ಆಗ ಆಲ್ಫಾ ಅಂತ ಬರುತ್ತೆ, ಇದು ಬರುತ್ತೆ. ಈಗ ನಿಮ್ಗೆ ಗೊತ್ತು ಆಲ್ಫಾ ಪ್ಲಸ್ ಬೀಟಾ ಅಂದರೆ ಎಷ್ಟು 4 ಆಲ್ಫಾ ಇಂಟು ಬೀಟಾ ಅಂತ ಹೇಳಿದ್ರೆ ಎಷ್ಟು 5. ಇದು ಆನ್ಸರ್ ಮಕ್ಕಳೇ. ಫಸ್ಟ್ ಒನ್ನಿಗೆ 4/5 ಆನ್ಸರ್. ನೆಕ್ಸ್ಟ್ ಒನ್ ಕೇಳಿರೋದು ಆಲ್ಫಾ ಸ್ಕ್ವಯರ್ ಪ್ಲಸ್ ಬೀಟಾ ಸ್ಕ್ವಯರ್. ನಿಮಗೆ ಗೊತ್ತಿದೆ ಏನು ಫಾರ್ಮುಲಾ,
ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವಯರ್ ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಈಕ್ವಲ್ ಟು ನಿಮ್ಗೇನು ಗೊತ್ತು ಆಲ್ಫಾ ಸ್ಕ್ವಯರ್ ಪ್ಲಸ್ ಬೀಟಾ ಸ್ಕ್ವಯರ್ ಪ್ಲಸ್ 2 ಇಂಟು ಆಲ್ಫಾ ಇಂಟು ಬೀಟಾ ಅಲ್ವಾ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ 2 ಇಂಟು ಆಲ್ಫಾ ಇಂಟು ಬೀಟಾ. ಈಗ ನಿಮಗೆ ಆಲ್ಫಾ ಅಂತ ಹೇಳಿದ್ರೆ ಏನಂತ ಬರೀತೀರಾ, ನಿಮಗೆ ಕೇಳಿರೋದು ಆಲ್ಫಾ ಸ್ಕ್ವಯರ್ ಪ್ಲಸ್ ಬೀಟಾ ಸ್ಕ್ವಯರ್. ನಾವು ಜಸ್ಟ್ ಇದನ್ನು ಚೇಂಜ್ ಮಾಡ್ಕೊಳ್ಳೋಣ. ಏನು ಮಾಡೋಣ, ಆಲ್ಫಾ ಪ್ಲಸ್ ಇದನ್ನು ಇದು ಕೇಳಿರೋದು ನಾವಾಗ ಏನು ಮಾಡೋಣ, ಸಣ್ಣ ಫಾರ್ಮುಲಾದಲ್ಲಿ ಒಂದು ಸಣ್ಣ ಚೇಂಜ್ ಮಕ್ಕಳೇ. ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವಯರ್ ಈ -2 ಆಲ್ಫಾ ಬಿನ ಈಚೆ ತಗೊಳ್ಳೋಣ. -2 ಆಲ್ಫಾ ಬೀಟಾ ಈಕ್ವಲ್ ಟು ಆಲ್ಫಾ ಸ್ಕ್ವಯರ್ ಪ್ಲಸ್ ಬೀಟಾ ಸ್ಕ್ವಯರ್. ಆಯ್ತಲ್ಲ, ಮುಗ್ದೇ ಹೋಯ್ತು. ನಮ್ಗೆ ಗೊತ್ತಿದೆ ಆಲ್ಫಾ ಪ್ಲಸ್ ಬೀಟಾ ಅಂತ ಗೊತ್ತು, ಆಲ್ಫಾ ಇಂಟು ಬೀಟಾನು ಗೊತ್ತು. ಇಷ್ಟು ಆಲ್ರೆಡಿ ನೀವು ಮಾಡಿರ್ತೀರ. ಸೊ ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಇದ್ದ ಜಾಗದಲ್ಲಿ ಎಷ್ಟು ಬರಬೇಕು, ನಾನು 4 ಬರೀಬೇಕು. ಸೊ 4 ಹೋಲ್ ಸ್ಕ್ವಯರ್ -2 ಇಂಟು ಆಲ್ಫಾ ಬೀಟಾ ಇದ್ದ ಜಾಗದಲ್ಲಿ ಎಷ್ಟು ಬರೀಬೇಕು, ಇಂಟು 5. ಈಗ 4 4 16 -5 2 10. 16ರಿಂದ 10 ಹೋದರೆ ನಮಗೆ ಎಷ್ಟು ಬರ್ತದೆ ಆಲ್ಫಾ. ಆನ್ಸರ್ ಆಲ್ಫಾ ಸ್ಕ್ವಯರ್ ಪ್ಲಸ್ ಬೀಟಾ ಸ್ಕ್ವಯರ್ ಅಂತ ಹೇಳಿದ್ರೆ ಎಷ್ಟು ಬರ್ತದೆ, ಆನ್ಸರ್ 6 ಬರ್ತದೆ. ಮಕ್ಕಳೇ ಉಳಿದದ್ದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದನ್ನು ಸ್ವಲ್ಪ ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಹೇಗೆ ಏನು ಕಲಿಬೇಕು ಅಂತ ಹೇಳೋದು ಮಕ್ಕಳೇ, ಫಾರ್ಮುಲಸ್ನ ಕಲಿತ್ಬಿಟ್ಟು ಒಂದು 2 ಲೆಕ್ಕನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಪ್ರಾಕ್ಟೀಸ್ ಮಾಡದೆ ನೋಟ್ಸ್ ನೋಡಿ ಪ್ರಾಕ್ಟೀಸ್ ಮಾಡಬೇಡಿ, ಟೆಕ್ಸ್ಟ್ ಬುಕ್ ನೋಡಿ ಪ್ರಾಕ್ಟೀಸ್ ಮಾಡಿ ಹೋಗಿ. ಈಸಿಯಾಗಿರುತ್ತೆ ಮ್ಯಾಥ್ಸ್. ಅರ್ಥ ಆಯ್ತಲ್ವಾ? ಪ್ರಾಕ್ಟೀಸ್ ಮಾಡೋದೇ ಯಾರಿಗೂ ಆಗೋದಿಲ್ಲ, ಮತ್ತು ಯಾರು ಗಾಡ್ ಗಿಫ್ಟೆಡ್ ಚಿಲ್ಡ್ರನಿಗೆ ಆಗ್ಬೋದು. ಸೊ ನೀವು ಈಕ್ವಲಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ. ನೀವೇನು ಕ್ಲಾಸಲ್ಲಿ ಫಸ್ಟ್ ಬರ್ತಾನಲ್ಲ ಆ ಹುಡುಗನ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ. ನೀವು ಅದನ್ನೆಲ್ಲ ಅಬ್ಸರ್ವ್ ಮಾಡಲ್ಲ, ಅವ್ನು ಎಷ್ಟು ಸಲ ಪ್ರಾಕ್ಟೀಸ್ ಮಾಡ್ತಾನೆ, ಎಷ್ಟು ವರ್ಕೌಟ್ ಮಾಡ್ತಾನೆ ಅಂತ ನೀವು ಅವ್ನು ಯಾವುದಾದ್ರೂ ರಫ್ ನೋಟ್ ತೆಗೆದು ನೋಡ್ತಾ ಇರಿ. ಅವನ್ನ ಅಬ್ಸರ್ವ್ ಮಾಡಿ ಸ್ವಲ್ಪ. ಅವ್ನು ಚೆನ್ನಾಗಿ ಬರ್ಕೊಂಡು ನೀವು ಅಯ್ಯೋ ಅವನು ಹುಷಾರಿದ್ದಾನೆ ಮ್ಯಾಥ್ಸಲ್ಲಿ, ಅವ್ನು ಹುಷಾರಿದ್ದಾನೆ ಮ್ಯಾಥ್ಸಲ್ಲಿ. ಯಾಕೆ ಹುಷಾರಿದ್ದಾನೆ, ಅವನು ವರ್ಕ್ ಮಾಡ್ತಾನೆ, ಅವ್ನು ಕಲಿತಾನೆ, ಬರೆದು ಕಲಿತಾ ಇರ್ತಾನೆ. ನೋಡಿ, ವರ್ಕ್ ಹಾರ್ಡ್ ಇನ್ ಸೈಲೆನ್ಸ್. ಅರ್ಥ ಆಯ್ತಲ್ವಾ? ಯಾವಾಗ ನಿಮ್ಮದು ಇದು ಬರಬೇಕಂತಿದ್ರೆ ರಿಸಲ್ಟ್ ನೋಡುವಾಗ ಗೊತ್ತಾಗಬೇಕು. ಅದಕ್ಕೆ ಪ್ರಾಕ್ಟೀಸ್ ಮಾಡಿ. ಓಕೆ.